ಮತ್ತು ನಮ್ಮ ಗುರುಗಳೆಲ್ಲ ಒಂದು 3-4 ಜನ ಸೇರ್ಕೊಂಡು ನನ್ನ ಪಾಠಕ್ಕೆ ಬಂದರು. ಅದು ನನಗೊಂಥರ ಹೆಮ್ಮೆ ಅನ್ನಿಸ್ತು. ಬಸವಣ್ಣವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ ಮೇಲೆ, ಸೊ ಅವರ ಬೇಸು, ಅವರ ಹಿಸ್ಟ್ರಿ, ಆಮೇಲೆ 12ನೇ ಶತಮಾನದ ಸ್ವಲ್ಪ ದೀರ್ಘವಾಗಿ ನಾನು ಅಭ್ಯಾಸ ಮಾಡಿದ ಮೇಲೆ ಇವರು ಮಾಡಿದ್ದು ಏನು ತಪ್ಪಿಲ್ಲ, ಇದು ಇದೇ ಕರೆಕ್ಟು, ನಾವು ಹೀಗೆ ಇರಬೇಕು, ಮೊದಲು ಜಾತಿ ಎಲ್ಲ ಪಕ್ಕದಲ್ಲಿಟ್ಟು ಮಾನವರಾಗಬೇಕು ಫಸ್ಟು ಅಂತ ಒಂದು ಪರಿಕಲ್ಪನೆ ದೃಢವಾಗಿ ನನ್ನ ಮನಸ್ಸಲ್ಲಿ ಬಂತು. ಅದೇ ನನ್ನ ಸಂಕಲ್ಪ. ಮಾಲ್ಡೀವ್ಸ್ನಲ್ಲಿ ಧರ್ಮವೇ ಇಲ್ಲ, ಅಲ್ಲಿ ಬರೀ ಒಂದೇ ಧರ್ಮ, ಅವ್ರ ಧರ್ಮ ಅಂತ ಇಸ್ಲಾಂ ಧರ್ಮ. ಸೊ ಇಸ್ಲಾಂನಲ್ಲೂ ನಾನು ಸ್ವಲ್ಪ ಕೆಲವು ದಿನಗಳ ಕಾಲ ಕುರಾನ್ ಅಭ್ಯಾಸ ಮಾಡಿದೆ. ನೀನು ಇಲ್ಲಿ ಬಂದಿದ್ದೀಯಾ, ನೀನು ನಮ್ಮ ಆಗಬೇಕು ಅಂದರೆ ನೀನು ಕುರಾನ್ ಓದಲೇಬೇಕು, ನೀನು ನಮ್ಮ ಮಸೀದಿಗೆ ಬರಲೇಬೇಕು, ಮೂರು ಕಾಲ ನಮಾಜ್ ಮಾಡಲೇಬೇಕು, ಆವಾಗಲೇ ನೀನು ಮನುಷ್ಯನಾಗ್ತೀಯ, ಇಲ್ಲದ್ರೆ ನೀನು ಮನುಷ್ಯನೇ ಆಗೋದಿಲ್ಲ, ನೀನು ಸ್ವರ್ಗಕ್ಕೆ ಹೋಗೋಲ್ಲ, ಸತ್ರು ಎಲ್ಲೂ ಹೋಗೋದಿಲ್ಲ, ಅಲ್ಲಿ ಇಲ್ಲೇ ಇರ್ತೀಯ ಆಮೇಲೆ ಅಂತ ಅಷ್ಟೊಂದು ವಿಷಯಗಳನ್ನು ನಮ್ಗೆ ತಿಳ್ಕೊಂಡೆ ಸಮಾಜದಲ್ಲಾಗ. ನಾನು ಇಸ್ಲಾಂನ 5 ಬೇಸಿಕ್ ಪಿಲ್ಲರ್ಸ್ ಆಫ್ ಇಸ್ಲಾಮು ಕಲ್ತ್ಕೊಂಡೆ. ಆಮೇಲೆ ಯಾವ ಮಟ್ಟಕ್ಕೆ ಹೋದೆ ಅಂದರೆ ಅವರ ಒಂದು ಕುರಾನ್ ರಿಸೈಟೇಷನ್ ಕಾಂಪಿಟೇಷನ್ಗೆ ಜಡ್ಜ್ ಆಗೋವಷ್ಟು ಪರಿಸ್ಥಿತಿಗೆ ಬಂದಿದ್ದೆ ನಾನು. ಮೊದಲೇದವರು ವಿಶ್ ಮಾಡಿದವರು ಯಾರು ನಿಮಗೆ? ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು. ಪ್ರೇಮಲೋಕ ಇಂಟರ್ನ್ಯಾಷನಲ್ ಆ್ಯಕ್ಟಿವಿಟೀಸ್ ಏನು ಬಾಲಿಯಲ್ಲಿ, ಅಪಾರ್ಟ್ ಫ್ರಮ್ ಆಲ್ ಯುವರ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್? ಪ್ರೇಮಲೋಕ ಇಂಟರ್ನ್ಯಾಷನಲ್ ಏನು ಮಾಡೋದು ಅಂತಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಟ್ಟುಗೂಡಿಸುತ್ತೆ. ಇಂಡೋನೇಷ್ಯಾದ ಬೇಸಿಕ್ ಫಿಲಾಸಫಿ ಬಂದ್ಬಿಟ್ಟು ಪಂಚಶೀಲ. ಈ ಬಾಲಿಯ ಪಂಚಶೀಲಗಳು ಇಟ್ ಈಸ್ ಅ ಫೌಂಡೇಶನ್ ಪ್ರಿನ್ಸಿಪಲ್ ಟು ದಿಸ್ ಕಂಟ್ರಿ. ನಾನು ನಿಮ್ಮ ಬಾಲಿಯಲ್ಲಿ ಜರ್ನಿ ಮಾಡ್ತಾ ಇರಬೇಕಾದಾಗ ಗೈಡಿಗೆ ಕೇಳಿದೆ, ಇಲ್ಲಿ ಹಿಂದೂ ಮುಸ್ಲಿಂ ಕ್ಲಾಶಸ್ ಆಗಲ್ಲೇನೋ ಅಂತ. ನಮ್ಗೆ ಅಷ್ಟು ಪುರ್ಸೊತ್ತಿಲ್ಲ ಅಂತ ಹೇಳಿದ್ರು. ವಿ ಹ್ಯಾವ್ ನೋ ಟೈಮ್ ಟು ಫೈಟ್. ನಿರ್ವಿಕಲ್ಪೋ ನಿರಾಕಾರೋ ಏಕೋ ನಾರಾಯಣ ಅಂತ ಒಂದು ಕಾನ್ಸೆಪ್ಟ್. ಬಾಲಿನಲ್ಲಿ ಗಾಡ್ ಹ್ಯಾಸ್ ನೋ ಡೆಫಿನೆಟ್ ಶೇಪ್, ನೋ ಸೈಜ್, ನೋ ಫ್ಯೂಚರಿಸ್ಟಿಕ್ ಅಂತ. ಯಾವುದೇ ದೇವಸ್ಥಾನದಲ್ಲಿ ಹೋದ್ರು ಯಾವುದೇ ಮೂರ್ತಿ ಆರಾಧನೆ ಎಲ್ಲೂ ಇಲ್ಲ. ಬಾಲಿನಲ್ಲಿ ಶಿವರಾತ್ರಿ ಮಾಡ್ತೀವಿ. ನಮ್ಮ ಶಿವರಾತ್ರಿಗೂ ಅವರ ಶಿವರಾತ್ರಿಗೂ ಎಕ್ಸಾಕ್ಟ್ಲಿ 1 ಮಂತ್ ಡಿಫ್ರೆನ್ಸು. ಸೊ ಯಾವ ಧರ್ಮದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಬಟ್ ನಾನೇನು ಹೇಳ್ತೀನಿ ಅಂದರೆ, ಈಗ ಒಂದು ಮುಸಲ್ಮಾನ ಧರ್ಮದ ಟೈಮಲ್ಲಿ ನಮಾಜ್ ಟೈಮ್ನಲ್ಲಿ ಹೋದರೆ ಪ್ರತಿಯೊಬ್ಬರು ಆ ಟೈಮಲ್ಲಿ ಕರೆಕ್ಟಾಗಿ ನಮಾಜ್ ಮಾಡ್ತಾರೆ, ಸೈಲೆಂಟಾಗಿರ್ತಾರೆ. ಚರ್ಚ್ ಒಳಗಡೆ ಹೋದರೆ ಒಂದು ಮಾಸ್ ಆಗ್ತಿದ್ರೆ ಕ್ಲೀನಾಗಿ ಎಲ್ಲ ಸೈಲೆಂಟಾಗಿ ಕೂತ್ಕೊಂಡಿರ್ತಾರೆ. ಮಾಸ್ನ ಪ್ರೇ ಗೋ ಅಲಾಂಗ್. ಒಂದು ಗುರುದ್ವಾರಾಗೆ ಹೋದ್ರು ಆ ಟೈಮಲ್ಲಿ ಪ್ರಯರ್ ಟೈಮಲ್ಲಿ ಎಲ್ಲ ಕೂತ್ಕೊಂಡು ಗುರುಗ್ರಂಥ ಮಾಡ್ತಾ ಇರ್ತಾರೆ. ನಮ್ಮ ದೇವಸ್ಥಾನಗಳಲ್ಲಿ ಹೋದರೆ ಏನೇನು ಯಾರು ಏನೇನೋ ಮಾಡ್ಕೊತಾ ಇರ್ತಾರೆ. ಆಮೇಲೆ ನಾನು ಹೇಳ್ದಲ್ಲ, ಈ ಹಿಂದೂ ಮುಸ್ಲಿಂ ಬಗ್ಗೆ ಬಾಂಧವ್ಯದ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈ ಸೈಲೆಂಟ್ ಡೇ ಬರುತ್ತಲ್ಲ, ಸೈಲೆಂಟ್ ಡೇ ಬಂದಾಗ ನಮ್ಮ ಮುಸ್ಲಿಂ ಸಹೋದರರು, ಇಸ್ಲಾಂ ಸಹೋದರರು ಅಂದು ದಿನ ಆ ಅಜಾನ್ ಕಾಲ್ ಮಾಡ್ತಾರೆ ನೋಡಿ, ಅವತ್ತು ಸ್ಪೀಕರ್ ಯೂಸ್ ಮಾಡೋದಿಲ್ಲ ನೋಡಿ. ಆತ್ಮೀಯರೇ ನಮಸ್ಕಾರ. ಶರಣಾರ್ಥಿ. ಮಾಗಿದ ಮಾತನಾಡುವ ಮನಸ್ಸುಗಳು ಲೋಕದ ತುಂಬ ಹರಡಿರುತ್ತವೆ. ಈ ಹಿನ್ನೆಲೆಯಲ್ಲಿ ಗುರೂಜಿ ಡಾಕ್ಟರ್ ರಮೇಶ್ ಶಾಸ್ತ್ರೀಜಿ ಬೆಂಗಳೂರಿನ ಮೂಲದವರಾದರೂ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತ ಸಂಬಂಧವಯ್ಯ ಎನ್ನುವಂತೆ ಬೆಂಗಳೂರಿನಿಂದ ಇಂಡೋನೇಷ್ಯಾದ ಬಾಲಿಯಲ್ಲಿ ಒಂದು ವಿಶ್ವವಿದ್ಯಾಲಯದ ಚಾನ್ಸ್ಲರ್ ಆಗಿ, ಬಾಲಿ ಭಾರತ ಸಂಬಂಧದ ರಾಯಭಾರಿಗಳಾಗಿ, ಬಾಲಿ ಸಾಂಸ್ಕೃತಿಕ ಲೋಕದ ವಕ್ತಾರರಾಗಿ, ಪ್ರೇಮಲೋಕ ಇಂಟರ್ನ್ಯಾಷನಲ್ ಎನ್ನುವ ಸಂಸ್ಥೆಯ ಮೂಲಕ ಅನೇಕ ಬಾಲಿಯ ಹಿಂದುತ್ವ, ಬಾಲಿಯ ರಾಷ್ಟ್ರೀಯತೆ, ಹೀಗೆ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಗುರೂಜಿ ಅವರು ಸಂಸಾರಿಗಳಾಗಿದ್ದರೂ ಕೂಡ ಯಾಕೆ ಗುರೂಜಿ ಅಂತ ಕರೆಯಲ್ಪಡ್ತಾರೆ, ಗೌರವಿಸಲ್ಪಡ್ತಾರೆ ಅಂದರೆ ಅವರಲ್ಲಿರುವ ಮಾನವೀಯ ಮೌಲ್ಯಗಳ ಪ್ರತಿಪಾದನೆ. ಅಂತಹ ಒಬ್ಬ ವಿಭಿನ್ನವಾದ ಅನಿವಾಸಿ ಭಾರತೀಯರು, ಅನಿವಾಸಿ ಕನ್ನಡಿಗರನ್ನ ನಾನಿವತ್ತು ವಚನ ವಾಹಿನಿಯ ಪರವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ಶರಣಾರ್ಥಿ. ನಮಸ್ಕಾರ. ಶಾಸ್ತ್ರೀಜಿಯವರೇ, ತಾವು ಬಾಲಿಯ ಪಯಣದಲ್ಲಿ ನಿಮ್ಗಲ್ಲಿರುವಂಥ ವ್ಯಾಪಕವಾಗಿರುವಂಥ ಕಾಂಟ್ಯಾಕ್ಟ್ಸ್, ಆ ಸಂಸ್ಕೃತಿಯ ಒಂದು ಹರಡುವಿಕೆಯನ್ನು ನಾವು ನೋಡಿದ್ವಿ. ಮುಖ್ಯವಾಗಿ ನೀವು ಬೆಂಗಳೂರಿನಲ್ಲಿ ಹುಟ್ಟಿದ್ರಿ, ಇಲ್ಲಿಂದ ಶಿಕ್ಷಣ ಪಡೆದ್ರಿ. ಆದರೆ ವಿತ್ ಸೋ ಮೆನಿ ಯುನಿಕ್ ಡಿಗ್ರೀಸ್ ಆ್ಯಂಡ್ ಕ್ವಾಲಿಫಿಕೇಷನ್ಸ್. ನಿಮ್ಮನ್ನು ಏನಂತ ಕರಿಬೇಕು? ಇಂಜಿನಿಯರ್ ಅಂತ ಕರಿಬೇಕು, ಸೈಕಾಲಜಿ ಓದಿರೋದ್ರಿಂದ ಮನೋಶಾಸ್ತ್ರಜ್ಞ ಅಂತ ಕರಿಬೇಕು, ಸಂಸ್ಕೃತ ಓದಿದಿರಿ,
ಇಂಗ್ಲೀಷ್ ಸಾಹಿತ್ಯ, ಹೀಗೆ ವೈವಿಧ್ಯಮಯ ಆಯಾಮಗಳಿಂದ ನೀವೀಗೆ ನಮ್ಮಲ್ಲಿ ಜಂಗಮ ಸ್ವರೂಪಿಗಳಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಜಂಪ್ ಆಗೋ ಆತ್ಮವಿಶ್ವಾಸ ಮತ್ತು ಧೈರ್ಯ ಇದೆಯಲ್ಲ, ಇದು ಹೇಗೆ ಸಾಧ್ಯ ಆಯಿತು ಮತ್ತು ಇದಕ್ಕೆ ಕಾರಣ ಏನು? ಮುಖ್ಯವಾಗಿ ಈ ವಾಹಿನಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ಗುರು ಹಿರಿಯರಿಗೆ ಶರಣಾರ್ಥಿಗಳಿಗೆಲ್ಲರಿಗೂ ನನ್ನ ಮನಸ್ಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇನೆ. ಪ್ರಥಮವಾಗಿ ಆ್ಯಪಲ್ ಸಿದ್ದಿಪುರ್ವಿ ಅವರು ಬಹಳ ದಿನಗಳ ಮೂಲಕ ಅವರನ್ನು ಬಾಲಿನಲ್ಲಿ ಕಂಡಿದ್ದು, ಮತ್ತು ಈಗ ಬೆಂಗಳೂರಿನಲ್ಲಿ ನೋಡ್ತಾ ಇರೋದು ಬಹಳ ಸಂತೋಷವಾಗಿದೆ. ಸ್ನೇಹಿತರೆ, 35 ವರ್ಷಗಳ ನಂತರ ಭಾರತಕ್ಕೆ ಬಂದು ಮತ್ತೆ ಇಲ್ಲಿನ ಕನ್ನಡದ ಮಾತಾಡೋದು ನಿಜವಾಗ್ಲೂ ಒಂದು ಚಾಲೆಂಜ್ ಆಗಿದೆ ಇವತ್ತು ನನಗೆ. ನಾನು ಮೊನ್ನೆ ಒಂದು ಸಭೆಯಲ್ಲಿ ಕೂಡ ಅದನ್ನು ಹೇಳಿದೆ. ದಯವಿಟ್ಟು ತಮಗೂ ಕೂಡ ಏನಾದರೂ ನನ್ನ ಕನ್ನಡದಲ್ಲಿ ಭಾಷಾ ಅಂತರದಲ್ಲಿ ವ್ಯತ್ಯಾಸ ಇದೆ, ದಯವಿಟ್ಟು ಕ್ಷಮಿಸಿ. ಇಂಗ್ಲೀಷ್ನಲ್ಲಿ ಆದರೆ ಇಲ್ಲಾಜವರವಾಗಿ ಮಾತಾಡ್ತೀನಿ, ಬಟ್ ಕನ್ನಡ ಸ್ವಲ್ಪ ಇಟ್ಸ್ ಅ ಚಾಲೆಂಜಿಂಗ್ ಸಬ್ಜೆಕ್ಟ್. ಬಟ್ ನಾನು ಕೂಟು ಕನ್ನಡಿಗ ಆದರೂ ಸಹ ನನಗೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನನ್ನ ಕನ್ನಡದ ಹೆಮ್ಮೆಯ ಪುತ್ರ. ಹಾಗೂ ನನಗೂ ಈ ಸಿದ್ಧಗಂಗಾ ಮಠಕ್ಕೂ ವೀರಶೈವ ಧರ್ಮಕ್ಕೂ ತಾವು ಮೊದಲೇ ಹೇಳಿದರು ಎತ್ತ ಮಾಮರ ಎತ್ತನ ಕೋಗಿಲೆ ಅಂತ. ಹಾಗೆ ನನಗೂ ಬಹಳ ವರ್ಷಗಳಿಂದ, ಎಳೆಯ ವಯಸ್ಸಲ್ಲೇ ಸುಮಾರು ಒಂದು 12 ವರ್ಷಗಳಿಂದ ಸಿದ್ಧಗಂಗಾ ಮಠದ ಸಿದ್ಧಗಂಗಾ ಸ್ವಾಮಿಗಳಿಂದ ಬಹಳ ಹತ್ತಿರವಾದ ನಂಟು. ಯಾಕೆಂದರೆ ನಾನು ಆಟ ಆಡುತ್ತಾ ಅವ್ರನ್ನ ಆವಾಗ ಪ್ರತಿ ವರ್ಷಕ್ಕೊಮ್ಮೆನೇ ನೋಡ್ತಾ ಇದ್ದೆ. ಆದರೆ ಪ್ರತಿ ವರ್ಷ ಸೆಕೆಂಡ್ ಬರುವಾಗಲ್ಲ ಅವರು ನಮ್ಮನ್ನು ಜ್ಞಾಪಿಸಿ, ಏನಪ್ಪ ಶಾಸ್ತ್ರಿ ಹೇಗಿದ್ದೀಯಾ, ಯಾವಾಗ ಬರ್ತೀಯ ಮಠಕ್ಕೆ ಅಂತ ಕೇಳಿ ಆಸೆ ಮಾಡ್ತಾಯಿದ್ರು. ನನಗೆ ಇನ್ನೂ ಬಾಲಕ. ಅಂಥದ್ದು ಒಂದು ಮನಸ್ಸನ್ನು ನಾನೊಂದು ಪಂಡಿತ ಆಗಬೇಕು, ನಾಳೆ ಸಿದ್ಧಗಂಗಾ ಮಠಕ್ಕೆ ಹೋಗಬೇಕು, ನಾನು ವೇದ ಪಾರಂಗತಮನಾಗಬೇಕು ಅಂತ ಒಂದು ಆಸೆ ನನ್ನ ಇರಲೇ ಇಲ್ಲ. ಎಲ್ಲರ ಹಾಗೆ ನಾನು ಒಂದು ಸಾಧಾರಣ ಬಾಲಕನಾಗೇ ಇದ್ದೆ. ಬಟ್ ಎಲ್ಲೋ ನಮ್ಮ ಗುರು ಹಿರಿಯರು, ನಮ್ಮ ಕನ್ನಡದ ಮೇಷ್ಟ್ರು, ಆಗ ನಮ್ಮ ಶಾಲಾ ಮತ್ತು ನಮ್ಮ ಕಾಲೇಜ್ ಎಲ್ಲ ಪರಿಸರದ ಅನುಗುಣವಾಗಿ ನನಗೆ ಈ 12ನೇ ಶತಮಾನದ ಚಿಂತಕರ ಅರಿವಾಯಿತು. ಸುಮಾರು ಪದವಿ ಪೂರ್ವಕವಾಗೇ ಇದು ಆತ್ಮದಲ್ಲೇ ಇತ್ತು. ಹಾಗೆ ನಾನು ಬ್ರಾಹ್ಮಣ ಪರಂಪರೆ, ವೈದಿಕ ಪರಂಪರೆಯವನು. ಅದರಿಂದ ನಮ್ಮಲ್ಲಿ ಎಲ್ಲರಿಗೂ ಇದ್ದು ಹಾಗೆ ನನಗೂ ಒಂದು ಸ್ಟ್ಯಾಗ್ನೆನ್ಸಿ ಇತ್ತು. ಅದನ್ನು ಹೊರಬರಲು ನನಗೆ ಸಾಧ್ಯವಿರಲಿಲ್ಲ. ಬಸವಣ್ಣವರ ಸಾಹಿತ್ಯ ಓದಿದ ಮೇಲೆ, ವಚನಗಳನ್ನು ಓದಿದ ಮೇಲೆ ಮುಖ್ಯವಾಗಿ ಒಂದು ವಚನ ನನ್ನ ಮನಸ್ಸಿಗೆ ಬಹಳ ತಟ್ಟಿತ್ತು. ಮನೆಯೊಳಗೇನಿಲ್ಲ ಅನ್ನೋ ಒಂದು ವಚನ, ಅದು ಬಹಳ ತಟ್ಟಿತ್ತು. ಆಮೇಲೆ ಮತ್ತೊಂದು ಹರಿವ ನೀರು ಕುಡಿಯುವ ತೀರ್ಥ ಅಂತ ಹೇಳಿದ್ರು. ಆ ಒಂದು ವಚನ ಬಹಳ ಯೋಚನೆ ಮಾಡಿಬಿಟ್ಟು, ಹರಿವ ನೀರು ಕುಡಿಯುವ ತೀರ್ಥ, ನಿಂತ ನೀರು ಕೊಳೆತು ನಾರುವುದು ಅಂತ ಹೇಳಿಬಿಟ್ಟಿದ್ರು ಅವರು. ಸೊ ಆವಾಗ ನಾನು ಬಹಳ ಯೋಚನೆ ಮಾಡಿದೆ. ಅಂದರೆ ನಮ್ಮಲ್ಲಿರುವ ಈ ಜ್ಞಾನ, ನಾಲೆಜು ಎಲ್ಲವೂ ಸುಮ್ಮನೆ ನಮ್ಮ ಒಂದು ಬಾಕ್ಸ್ ಒಳಗಡೆ ಮಾತ್ರ ಇದ್ದೀವಿ ಅಂತ. ಅವತ್ತಿಂದ ನನಗೆ ಆಟೋಮೆಟಿಕ್ಕಾಗಿ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಓಪನ್ ಆಯಿತು. ವೆನ್, ವೈ, ವಾಟ್, ಹೂ, ಹೌ ಅನ್ನೊಂದು ಸ್ವಂತವಾಗಿ ಒಂದು ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ತಾನಾಗೆ ಉತ್ಪತ್ತಿ ಆಯಿತು. ಅದಕ್ಕೆ ಕಾರಣ ಅಂದರೆ ಬಸವಣ್ಣವರ ವಚನಗಳು ಮಾತ್ರವೇ. ಅದು ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ, ಬಹಳ ವರ್ಷ ನನ್ನ ಮನಸ್ಸಲ್ಲೇ ಇತ್ತು. ಸೊ ಅದೊಂದು ಅಗ್ನಿ ಪರ್ವತದಂತೆ ಒಳಗೆ ಹೋಗ್ತಾ ಇತ್ತು. ಯಾವುದೋ ಒಂದು ಕಾರಣದಲ್ಲಿ ಯಾರೋ ಒಬ್ಬರದ್ದು ತಟ್ಟಿ ಓಪನ್ ಮಾಡಿದ ಕೂಡಲೇ ಸ್ವಲ್ಪ ನಂಗೆ ಬಹಳ ಸಂತೋಷ ಆಯಿತು. ಈಗ ನೀವು ಒಂದು ಕೇಳಿದ ಮುಖ್ಯವಾದ ಪ್ರಶ್ನೆಗೆ ನಾನು ಉತ್ತರ ಹೇಳಬೇಕೀಗ. ಎಸ್, ಭಾಗಶಃ ನಾನು ಎಲ್ಲ ತನ್ನ ಮಕ್ಕಳ ತಂದೆ ತಾಯಿಗಳ ಆಸೆ ಅಂತ, ನನ್ನ ಮಗ ಇಂಜಿನಿಯರ್ ಆಗಬೇಕು, ಇಂಜಿನಿಯರಿಂಗ್ ಓದಬೇಕು ನಮ್ಮ ಅಪ್ಪನಿಗೆ ಆಸೆ ಇತ್ತು. ನಮ್ಮ ಅಮ್ಮನಿಗೆ ನನ್ನ ಮಗ ಡಾಕ್ಟ್ರ್ ಆಗಿಬಿಡ್ಬೇಕು ಅಂತ ಆಸೆ ಇತ್ತು. ಬಟ್ ಹಾಗೆ ನನ್ನ ಮನಸ್ಸಿನಲ್ಲಿ ಯಾವ ಆಸೆಯೂ ಇರಲಿಲ್ಲ. ನಾನು ಏನಾಗಬೇಕು ಅಂತ ನಿಜವಾಗ್ಲೂ ಹೇಳಬೇಕು ಅಂತ ನನಗೇನಾಗಬೇಕು ನನಗೆ ಯಾವ ಆಲೋಚನೆ ಇರಲಿಲ್ಲ. ಐ ಜಸ್ಟ್ ಫಾಲೋ ದ ವೇವ್ ಥರ ಹೋಗ್ತಾ ಇದ್ದೆ. ಬಟ್ ಹೋಗ್ತಾ 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 ಏನೇ ಓದಿದ್ರೂ ಇದು ಕಡಿಮೆ ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ಡಿಪ್ಲೊಮೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ. ಆಮೇಲೆ ಸ್ವಲ್ಪ ಏರೋನಾಟಿಕಲ್ ಇಂಜಿನಿಯರಿಂಗ್ ಕಡೆ ಹೋದೆ. ಆಮೇಲೆ ಬಸ್ ಬಾರು, ಎಲೆಕ್ಟ್ರಿಕಲ್ ಪ್ಯಾನೆಲ್ಸು, ಡಯಾಗ್ರಾಮ್ಸು, ಇಂಥದ್ದು ಬಹಳ ಟೆಕ್ನಿಕಲಿ ಐ ವಾಸ್ ಸ್ಟ್ರಾಂಗ್. ಫೈನಲಾಗಿ AEG ಇಂಜಿನಿಯರಿಂಗ್ ಅಂತ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ನಮ್ಮ ಈಗಿನ NGF ಅಂತ ಏನಿದೆ, ಅದನ್ನ ಪೇರೆಂಟ್ ಕಂಪನಿ ಅಥವಾ ಮದರ್ ಕಂಪ್ನಿ ಫ್ರಮ್ ಅಬ್ರಾಡ್, ಜರ್ಮನ್ದು AEG, ಇಂಗ್ಲೀಷ್ ಎಲೆಕ್ಟ್ರಿಕ್ ಕಂಪನಿ. ಅಲ್ಲಿನ ಬಸ್ ಬಾರ್ಸು, ಪ್ಯಾನೆಲ್ ಡಯಾಗ್ರಾಮ್ಸು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಂಶೋಧನೆಯ ಡಿಪಾರ್ಟ್ಮೆಂಟ್ ಇದ್ದೆ. ಆಮೇಲೆ NGF ಸ್ವಲ್ಪ ದಿವಸ ಪಬ್ಲಿಕ್ ಸೆಕ್ಟರ್ ವರ್ಕ್ ಮಾಡುವಾಗ ಏನು ಬರೋದು, ಕೂಡೋದು, ಕೆಲಸ ಮಾಡುವುದು 10 ನಿಮಿಷ, ನಡೆದಾಡೋದು ಅರ್ಧ ಗಂಟೆ. ಮತ್ತು ನನಗನ್ನಿಸ್ತು ಬೇಗ ದಿನ ತಲ್ತಾ ಹೋಗ್ತಾ ಇತ್ತು. ಅದರಿಂದ ಅಂದ್ಕೊಂಡೆ ಟೈಮ್ ಖಂಡಿತವಾಗಿ ಪದ ಕೊಟ್ಟಿತ್ತು ಸಂತೋಷ. ಬಹಳ ನನ್ನ ಸಮಯ ನಾನು ವ್ಯರ್ಥ ಮಾಡ್ಕೊತಾ ಇದ್ದೇನೆ ಅಂತ ಇತ್ತು.
ನಮ್ಮ ಮನೆಯವ್ರು ಭಾಳ ಸಂತೋಷವಾಗಿತ್ತು. ಏನೋ ಒಂದು ಗಾಡಿ ಬರುತ್ತೆ, ಕರ್ಕೊಂಡು ಹೋಗ್ತಾರೆ, ತಿಂಗಳಿಗೆ ಸಂಬಳ ಕೊಡ್ತಾರೆ, ಇವೆಲ್ಲ ಬಹಳ ಸೊಗಸಾಗಿದೆ, ನನ್ನ ಮಗ ಒಳ್ಳೆ ಪೋಸ್ಟಲ್ಲಿದೆ ಅಂತ ಒಂದು ಉತ್ಸಾಹ ಅವ್ರಿಗಲ್ಲಿತ್ತು. ಬಟ್ ನನಗೆ ಏನೋ ಕಡಿಮೆ ಆಗ್ತಾ ಇದೆ. ನನ್ನ ಒಂದು ಉತ್ಸಾಹ ಇಲ್ಲಿಗೆ ಸ್ಟಾಪ್ ಆಗಬಾರ್ದು ಅಂತ ನಾನು ಅದನ್ನು ಹೊಡೆದು ಹೊರಗೆ ಬಂದೆ. ಏರೋನಾಟಿಕಲ್ ಇಂಜಿನಿಯರಿಂಗಿಂದ ನಾನು ನಮ್ಮ ಮನೆಯವರಿಗೆ ಹೇಳ್ದೇನೆ ಹಾಗೆ ಐ ಕೇಮ್ ಟು ಎಜುಕೇಷನಲ್ ಫೀಲ್ಡ್. ನನ್ನ ಮನಸ್ಸಲ್ಲಿ ಇದ್ದಿದ್ದೆ ಹಾಗೆ. ನಾನೇ ವಿಷಯ ಹೇಳಬೇಕು ಅಂದರೆ ನಾನು 10ನೇ ಕ್ಲಾಸ್ನಲ್ಲಿ ಇರಬೇಕಾದ್ರೆ 2ನೇ ಪಿ ಯು ಸಿ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದೆ. ಕಡೆಯದಾಗಿ ಬಸವರಾಜ್ ಮೇಷ್ಟ್ರು ನಮ್ಮೊಂದು ಮೇಷ್ಟ್ರಿದ್ರು, ಅವರು ಪ್ರೈಮರಿ ಸ್ಕೂಲಲ್ಲೆಲ್ಲ ಪಾಠ ಮಾಡಿದ್ರು ನಮಗೆ. ಸೊ ಅವರು ನಮ್ಮ ಸಿದ್ಧಗಂಗಾದವರೇ. ಸೊ ಅವ್ರು ಪಾಠ ಮಾಡ್ತಾಯಿದ್ರು. ಅವ್ರು ಹೇಳಿದ್ರು, ನೀನು ಹೇಗಪ್ಪ ನೀನು ಇಂಜಿನಿಯರಿಂಗ್ ಮಾಡ್ಬಿಟ್ಟು ಈಗ ಡಿಗ್ರಿ ಮಾಡಿದ್ಯಾ, ಪೋಸ್ಟ್ ಗ್ರ್ಯಾಜುಯೇಷನ್ ಬಂದುಬಿಟ್ಟಿದ್ದೀನಿ ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ MA ಸೋಷಿಯಾಲಜಿ ತೊಗೊಂಡೆ ನಾನು. ಸೊ ಅವಾಗ ಕೇಳಿದ್ರು, ನೀನು ಹೇಗೆ ಮಾಡ್ತಾ ಇದೆಯಾ, ನಾನು MA ಆಗಿಲ್ಲ, ನಾನು ಸ್ವಲ್ಪ ಮಾಸ್ಟರ್ ಡಿಗ್ರಿ ಆದರೆ ಒಳ್ಳೇದು ಅಂತ. ಅವರು ಮತ್ತು ನಮ್ಮ ಗುರುಗಳೆಲ್ಲ ಒಂದು 3-4 ಜನ ಸೇರ್ಕೊಂಡು ನನ್ನ ಪಾಠಕ್ಕೆ ಬಂದರು. ಅದು ನನಗೊಂಥರ ಹೆಮ್ಮೆ ಅನ್ನಿಸ್ತು. ನನಗೆ ಚಿಕ್ಕ ಮಕ್ಕಳಿಂದ ಹೇಳ್ಕೊಟ್ಟಿದ್ದಂಥ ಗುರುಗಳು ಇವ್ರು ಬಂದು ನನ್ನ ಹತ್ರ ಪಾಠ ಕಲಿಯೋದು ಹೆಚ್ಚು ಅಂದ್ಬಿಡು. ಆವತ್ತಿಂದ ಬಹಳಷ್ಟು ಯೋಚನೆ ಮಾಡಿ ಅವರ ಸಂಪರ್ಕದಿಂದ ಬ್ಯಾಚುಲರ್ ಆಫ್ ಎಜುಕೇಷನ್ ಮಾಡಿಕೊಂಡೆ, ಫಿಲಾಸಫಿ ಮಾಡಿಕೊಂಡೆ, PhDಗೆ ಹೋದೆ. ಸೊ ಈ ರೀತಿಯಾಗಿ ನನ್ನ ಎಜುಕೇಷನ್ ಡೆವಲಪ್ಮೆಂಟು ಆಯಿತು. ಜೊತೆಗೆ ನನಗೆ ಹ್ಯೂಮನ್ ಸೈಕಾಲಜಿ, ಸೋಷಿಯಾಲಜಿ ತುಂಬ ಆಸೆ ಇತ್ತು. ಅದರಿಂದ ಸ್ವಲ್ಪ ಮೆಡಿಕಲಲ್ಲೂ ಓದಬೇಕು ಅಂತ ಆಸೆ ಇತ್ತು. ಅದರಿಂದ ಸೈಕಾಲಜಿ ಆ್ಯಂಡ್ ಫಿಲಾಸಫಿ ಬಗ್ಗೆ ಓದ್ಕೊಂಡು ಮೆಡಿಕಲ್ ಸೈಕಾಲಜಿ, ಸೈಕ್ಯಾಟ್ರಿ ಬಗ್ಗೆ ಅಭ್ಯಾಸ ಮಾಡಿದೆ. ಅದೆಲ್ಲ ಆದಮೇಲೆ ಕಡೆಗೆ ನನಗೆ ನಮ್ಮ ಮಾಲ್ಡೀವ್ಸ್, ಪಕ್ಕದ ರಾಷ್ಟ್ರ ಮಾಲ್ಡೀವ್ಸ್ನಲ್ಲಿ ಒಂದು ಒಳ್ಳೆಯ ಆಫರ್ ಬಂದಿತ್ತು ನನಗೆ. ಆ ಕಾಲದಲ್ಲಿ ಟೀಚರ್ ಆಗೋ ಒಂದು ಏರಿಯಾ ಮಾಲ್ಡೀವ್ಸ್. ಬಟ್ ಆ ಕಾಲದಲ್ಲಿ ಮಾಲ್ಡೀವ್ಸ್ ನಮ್ಮ ತಾತ ಅವರೆಲ್ಲ ಹೇಳ್ತಾರೆ, ಅದೆಲ್ಲ ಯಾರೋ ಭಾಳ ಚಿಕ್ಕ ಚಿಕ್ಕ ದ್ವೀಪಗಳೆಲ್ಲ ಹೋಗಬೇಡಪ್ಪ, ಬೇಡ, ಆಗೋದಿಲ್ಲ, ಸಮುದ್ರದ ಆಚೆ ನಿನಗೇನು ಗೊತ್ತಾಗೋದಿಲ್ಲ ಅಂತ. ನಮ್ಮಲ್ಲಿ ನಾನು ಶುದ್ಧವಾದ ಆರ್ಥೋಡಾಕ್ಸ್ ಬ್ರಾಹ್ಮಿನ್ ಫ್ಯಾಮಿಲಿ ಹುಟ್ಟಿದ್ರಿಂದ ನಮ್ಮದೇ ಆದಂಥದ್ದು ಕೆಲವು ಆಚಾರಗಳು, ಸಮುದ್ರಗಳನ್ನು ದಾಟಬಾರ್ದು. ಕರೆಕ್ಟಾಗಿ ಹೇಳಿದ್ದೀರಾ. ಆ ಒಂದು ಸಂಸ್ಕಾರ ಪರಿಚಯ ಇತ್ತು. ಹಾಗೂ ನಾನು ಚಿಕ್ಕವನಿಂದಲೂ ಶಂಕರ ಮಠದಲ್ಲಿ ವೇದಾಭ್ಯಾಸವೆಲ್ಲ ಮಾಡಿಕೊಂಡಿದ್ದೆ. ಸುಮಾರು ಒಂದು 20-25 ವರ್ಷ ಗುರು ಹಿರಿಯರಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಮಾಡ್ಕೊಂಡಿದ್ದೆ. ಹಾಗೂ ನನಗೆ ಸಿದ್ಧಗಂಗಾ ಮಠಕ್ಕೆ ಹೋಗ್ಬೇಕಾದ್ರೆ ನನ್ನ ಮಕ್ಕಳನ್ನ ರುದ್ರಾಭಿಷೇಕಗಳು ಆಡ್ಕೊಂಡು ಇವೆಲ್ಲ ಎರಡು ಒಂದೇ ಅಲ್ವಾ ಅಂತ ಅವಾಗಿಂದ ನನಗೆ ಸಂಗಮ ಕನೆಕ್ಟಿವಿಟಿ ಆಗೋಯಿತು. ಸೊ ನಾವು ಇದೇ ಹೇಳ್ತೀವಿ, ಇವರು ಇದೇ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಒಂದು. ಆಮೇಲೆ ನನಗೆ ಬಸವಣ್ಣವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ ಮೇಲೆ, ಸೊ ಅವರ ಬೇಸು, ಅವರ ಹಿಸ್ಟ್ರಿ, ಆಮೇಲೆ 12ನೇ ಶತಮಾನದ ಸ್ವಲ್ಪ ದೀರ್ಘವಾಗಿ ನಾನು ಅಭ್ಯಾಸ ಮಾಡಿದ ಮೇಲೆ ಇವರು ಮಾಡಿದ್ದು ಏನು ತಪ್ಪಿಲ್ಲ, ಇದೇ ಕರೆಕ್ಟು, ನಾವು ಹೀಗೆ ಇರಬೇಕು, ಮೊದಲು ಜಾತಿ ಎಲ್ಲ ಪಕ್ಕದಲ್ಲಿಟ್ಟು ಮಾನವರಾಗಬೇಕು ಫಸ್ಟು ಅಂತ ಒಂದು ಪರಿಕಲ್ಪನೆ ದೃಢವಾಗಿ ನನ್ನ ಮನಸ್ಸಲ್ಲಿ ಬಂತು. ಅದೇ ನನ್ನ ಸಂಕಲ್ಪ. ಅಲ್ಲಿಂದ ಯೂನಿವರ್ಸಿಟಿಗೆ ನೀವು ಹೇಳಿದಾಗೆ ಅದಂತ ಮಾಲ್ಡೀವ್ಸ್ನಲ್ಲಿ ಕೆಲವು ದಿನಗಳ ಕಾಲ, ವರ್ಷಗಳ ಕಾಲ ನಾನು ಗುರುವಾಗಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಕರೆದು, ನೀನು ಅಲ್ಲೂ ಸ್ವಲ್ಪ ಈ ಪದ್ಧತಿಗಳೆಲ್ಲ ಇತ್ತು, ನಾನ್ ಹಿಂದೂಸು ಒಂಥರ ಒಂದು ಡಿಸ್ಕ್ರಿಮಿನೇಷನ್ ಪಾರ್ಟ್ ಇತ್ತು, ತೋರಿಸ್ಕೊತಾ ಇರಲಿಲ್ಲ. ಅದೇ ಇತ್ತು. ಸಮಾಜದ ಮೇಲ್ಮಟ್ಟದಲ್ಲಿ ಸಾಮಾನ್ಯ ಜನರಿಗೆ ಕಾಣಿಸ್ತಿತ್ತು. ಮಾಲ್ಡೀವ್ಸ್ನಲ್ಲಿ ಬೇರೆ ಧರ್ಮ ಯಾವುದಿತ್ತು? ಮಾಲ್ಡೀವ್ಸ್ನಲ್ಲಿ ಧರ್ಮವೇ ಇಲ್ಲ. ಅಲ್ಲಿ ಬರೀ ಒಂದೇ ಧರ್ಮ, ಅವ್ರ ಧರ್ಮ ಅಂತ ಇಸ್ಲಾಂ ಧರ್ಮ. ಸೊ ಇಸ್ಲಾಂನಲ್ಲೂ ನಾನು ಸ್ವಲ್ಪ ಕೆಲವು ದಿನಗಳ ಕಾಲ ಕುರಾನ್ ಅಭ್ಯಾಸ ಮಾಡಿದೆ. ಅಲ್ಲಿ ನನಗೆ ಹೋಗಿದ ತಕ್ಷಣ ಫಸ್ಟ್ ಕರ್ತಿದ್ದು, ಇವನು ಕಾಫಿರ್ ಅಂತ ಹೇಳಿದ್ರು ನನ್ನ. ಇವು ನಮ್ಮವ ಅಲ್ಲ, ನೀನು ಇಲ್ಲಿ ಬಂದಿದ್ದೀಯಾ, ನೀನು ನಮ್ಮವ ಆಗಬೇಕು ಅಂದರೆ ನೀನು ಇದು ಕುರಾನ್ ಓದಲೇಬೇಕು, ನೀನು ನಮ್ಮ ಮಸೀದಿಗೆ ಬರಲೇಬೇಕು, ಮೂರು ಕಾಲ ನಮಾಜ್ ಮಾಡಲೇಬೇಕು, ಆವಾಗಲೇ ನೀನು ಮನುಷ್ಯನಾಗ್ತೀಯ. ಇಲ್ಲದ್ರೆ ನೀನು ಮನುಷ್ಯನೇ ಆಗೋದಿಲ್ಲ, ನೀನು ಸ್ವರ್ಗಕ್ಕೆ ಹೋಗೋಲ್ಲ, ಸತ್ರು ಎಲ್ಲೂ ಹೋಗೋದಿಲ್ಲ, ಅಲ್ಲಿ ಇಲ್ಲೇ ಇರ್ತೀಯ ಆಮೇಲೆ. ಅಷ್ಟೊಂದು ವಿಷಯಗಳನ್ನು ನಮ್ಗೆ ತಿಳ್ಕೊಂಡೆ ಸಮಾಜದಲ್ಲಾಗ. ಆವಾಗ ನಾನು ತಿಳ್ಕೊಂಡೆ ಇಸ್ಲಾಂ ಅಂದರೆ ಏನು, ಅವರು ಪ್ರಾಫೆಟ್ ಮೊಹಮ್ಮದ್ ಏನು ಹೇಳಿದ್ರು, ಅದನ್ನು ಸ್ವಲ್ಪ ಅಭ್ಯಾಸ ಮಾಡಿದೆ. ಕಂಪ್ಲೀಟ್ ಸರೆಂಡರ್, ಒಬಿಡಿಯನ್ಸ್ ಟೋಟಲಿ ಟು ದ ವಿಲ್ ಆಫ್ ಗಾಡ್. ಅದು ಪೀಸ್ ಆ್ಯಂಡ್ ಕಂಪ್ಯಾಷನೇಟ್ ಬಗ್ಗೆ ಮಾತ್ರ ಅವ್ರು ಹೇಳ್ತಾ ಇದ್ರು. ಅಂದರೆ ಪ್ರತಿಯೊಬ್ಬರು ಫಿಲಾಸಫರ್ಸು, ಪ್ರತಿಯೊಬ್ಬರದ್ದು ಮುಖ್ಯವಾಹಿನಿ ನೋಡಿದ್ರೆ ದ ಬೇಸಿಕ್ ಕೋರ್ ಇಸ್ ದ ಸೇಮ್. ಪೀಸ್ ಆ್ಯಂಡ್ ಹಾರ್ಮೋನಿ ಅನ್ನೋದು ಬೇಸಿಕ್ ಕೋರ್ ಆಫ್ ಎಲ್ಲ ಧರ್ಮಗಳು ಅದೇ ಇತ್ತು. ಬಟ್ ಕಾರಣಾಂತರಗಳಿಂದ ಅದನ್ನು ಬಹುಶಃ ನನಗೆ ಅದನ್ನು ಹೇಗೆ ನಿಮಗೆ ಬಿಡಿಸಿ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅದು ವಿಭಜನೆ ಆಗ್ತಾ ಬಂತು. ಅದನ್ನು ಒಂದು ಬೇರೆ ರೀತಿಯಲ್ಲಿ ಅರ್ಥ ಕಲ್ಪಿಸಲ್ಪಟ್ಟಿತ್ತು. ಬಟ್ ಆದರೆ ನಾನು ಇಸ್ಲಾಂನ 5 ಬೇಸಿಕ್ ಪಿಲ್ಲರ್ಸ್ ಆಫ್ ಇಸ್ಲಾಮು ಕಲ್ತ್ಕೊಂಡೆ. ಆಮೇಲೆ ಯಾವ ಮಟ್ಟಕ್ಕೆ ಹೋದೆ ಅಂದರೆ, ಅವರ ಒಂದು ಕುರಾನ್ ರಿಸೈಟೇಷನ್ ಕಾಂಪಿಟೇಷನ್ಗೆ ಜಡ್ಜ್ ಆಗೋವಷ್ಟು ಪರಿಸ್ಥಿತಿಗೆ ಬಂದಿದ್ದೆ ನಾನು. ಸುಮಾರು ಒಂದು 40-50 ಸೂರಾಸ್ನ ಬಾಯಲ್ಲಿ ಹೇಳ್ತಾ ಇದ್ದೆ. ಸೊ ಅವರು ನಾನು ಹೇಳಿದ ನನಗೆ ಬಹುಶಃ ನನಗೆ ಆ ಸಂಸ್ಕೃತದ ಜ್ಞಾನದಿಂದ ಅರಾಬಿಕ್ಕು ಈಸಿಯಾಗಿ ಬಂದುಬಿಡ್ತು, ನನಗೆ ಈಸಿಯಾಗಿ ಬಂತು. ಹಾಗೂ ಮತ್ತು ನಮ್ಮ ಮನೆಯ ಪಕ್ಕದಲ್ಲೇ ಮಸೀದಿ ಇತ್ತು. ಮಾಲ್ಡೀವ್ಸಲ್ಲಿ ಭಾಳ ಸಣ್ಣ ಸಣ್ಣ ದ್ವೀಪಗಳು. ಸೊ ಅಲ್ಲಿ ಬಹುಶಃ ಒಂದು ದ್ವೀಪ ಒಂದು 10 ಕಿಲೋಮೀಟ್ರ್, 8 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ಇರ್ತಲೇ ಹೆಚ್ಚು. ಮ್ಯಾಕ್ಸಿಮಮ್ ವಾಟ್ ಐ ಸ್ಟೇಡ್ ವಾಸ್ ಓನ್ಲಿ 4 ಕಿಲೋಮೀಟರ್ ರೇಡಿಯಸ್ ದ್ವೀಪ ಐಲ್ಯಾಂಡ್.
ಸೊ ಅದರಿಂದ ನಮಗೆ ಸೊ ಪ್ರತಿನಿತ್ಯ ಕೇಳಿ 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 ಎಲ್ಲ ಬರ್ತಾಯಿತ್ತು, ಮಕ್ಕಳಿಗೂ ಪಾಠ ಮಾಡಿ ಬರ್ತಾಯಿತ್ತು. ಅದರಿಂದ ಇಸ್ಲಾಂ ಧರ್ಮವನ್ನು ಸ್ವಲ್ಪ ಅಧ್ಯಯನ ಮಾಡಿದೆ, ಕಲ್ತ್ಕೊಂಡೆ. ಬಟ್ ನನಗೆ ಹಾಗೆ ನೋಡೋದಾದರೆ ಮತ್ತೆ ಎಲ್ಲವನ್ನು ಕಂಪೇರ್ ಮಾಡ್ತಾ ಹೋಗ್ತಾ ಇದ್ದರೆ ಸ್ಟಿಲ್ ಐ ಫೀಲ್ ಬೇಸ್ ಎಲ್ಲ ಬಂದು ಎಲ್ಲೋ ಒಂದು ಕಡೆ 12ನೇ ಶತಮಾನಕ್ಕೆ ಮತ್ತೆ ಹೋಗಿ ಇಡ್ತಾ ಇತ್ತು. ಕನೆಕ್ಟಿವಿಟಿ ಎಲ್ಲ ಅಲ್ಲಿಗೆ ಬರ್ತಾ ಇತ್ತು. ಸರ್ ಎತ್ತದು ಎಲ್ಲಿ ಹೋದರೂ ಅಲ್ಲಿಗೆ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಆವಾಗ ನಾನು ಇನ್ನೂ ಸ್ವಲ್ಪ ಮುಂದುವರಿಸಿ ಅಲ್ಲಿಂದ ಐ ವೆಂಟ್ ಟು ದಿ ಮಿನಿಸ್ಟ್ರಿ ಆಫ್ ಎಜುಕೇಷನ್, ಸೋಷಿಯಲ್ ಆ್ಯಕ್ಟಿವಿಟಿ ಮ್ಯಾನೇಜರ್ಗೆ ಅಪಾಯಿಂಟ್ ಮಾಡಿದ್ರು. ಆಮೇಲೆ ಎಜುಕೇಷನ್ ಮಿನಿಸ್ಟ್ರಿಗೂ ಸ್ವಲ್ಪ ಅಡ್ವೈಸರ್ ಥರ ಯೂಸ್ ಮಾಡ್ತಾಯಿದ್ರು ನನ್ನನ್ನು. ಅದು ಬಹುಶಃ ಅದಾದಮೇಲೆ ಬಾಲಿನಲ್ಲಿ ಕೇಂಬ್ರಿಡ್ಜ್ ಫೆಲೋಶಿಪ್ ಸೆಂಟರ್ ಓಪನ್ ಮಾಡಿದ್ರು. ಸೊ ನಾನು ಅಲ್ಲಿ ನಮ್ಮ IGCSE ಪ್ರೋಗ್ರಾಮ್ ನಾನು ಲೀಡ್ ಮಾಡ್ತಾ ಇದ್ದೆ. IGCSE ಇಂಟರ್ನ್ಯಾಷನಲ್ ಎಕ್ಸಾಮಿನೇಷನು ಮತ್ತು AS ಎಕ್ಸಾಮಿನೇಷನ್, ಸೆಕೆಂಡ್ರಿ ಎಕ್ಸಾಮಿನೇಷನು, A ಲೆವೆಲ್ ಅಡ್ವಾನ್ಸ್ ಲೆವೆಲ್ ಎಕ್ಸಾಮಿನೇಷನ್ ಕೇಂಬ್ರಿಡ್ಜ್ ಬೋರ್ಡ್ ನಾನು ಲೀಡ್ ಮಾಡೋದ್ರಿಂದ ಬಾಲಿನೊಂದು ಫೆಲೋಶಿಪ್ ಸೆಂಟರ್ ಬಂತು. ಬಾಲಿ ಫೆಲೋಶಿಪ್ ಸೆಂಟರ್ ಬಂದ ಕೂಡಲೇ ಅವರು ನನಗೆ ಗೊತ್ತಿಲ್ಲ ಬಹುಶಃ ಹೇಗೆ ಗೊತ್ತಾಯಿತು ಅಂತ, ಏನೋ ಕಾರಣಾಂತರ ಅವ್ರು ಯಾರೋ ಒಬ್ಬರು ಸ್ಥಾಪಕರು ನನಗೆ ಫೋನ್ ಮಾಡಿ ಕೇಳಿದ್ರು, ಈ ಥರ ಫೆಲೋಶಿಪ್ ಸೆಂಟರ್ ಮಾಡ್ತಾಯಿದ್ದೀವಿ, ವಿ ನೀಡ್ ಸಂಬಡಿ ಹೂ ನೋ ದಿಸ್ ಸಿಸ್ಟಮ್ ಪ್ಲೀಸ್ ಕಮ್ ಅಂತ ಹೇಳಿದ್ರು. ಸೊ ನನಗೆ ಅದೊಂದು ಜಂಪಿಂಗ್ ಲ್ಯಾಡರ್ ಆಯಿತು. ಮಾಲ್ಡೀವ್ಸ್ಲಿಂದ ಯು ಜಂಪ್ ಟು ಬಾಲಿಗೆ another island, another big island, another it's a small island to a big island. So this is also an island of paradise, Bali, Maldives. So but Bali was the island of gods. ಸೊ ನನಗೆ ಬಹಳ ಸಂತೋಷ ಆಯಿತು. ಸೊ ಬಾಲಿಗೆ ಬಂದ ಮೇಲೆ ಅಲ್ಲೇನಾಯಿತು, ಈ ಫೆಲೋಶಿಪ್ ಸೆಂಟರ್ ಸೇರಿಕೊಂಡು ಡೆವಲಪ್ ಮಾಡ್ತಾ ಹೋಗ್ತಾ ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ಹಿಂದೂಯಿಸಮ್ ಸ್ಟ್ರಾಂಗ್ ಆಗಿ ಬೆಳೆಸಬೇಕು ಅಂತ ನನಗೊಂದು ಮನಸ್ಸಲ್ಲಿ ಬಂದಿತ್ತು. ಕೆಲವೊಂದು 2-3 ಕಾರ್ಯಕ್ರಮಗಳನ್ನು, ಸರ್ಕಾರಿ ಕಾರ್ಯಕ್ರಮಗಳಿಗೆ ನಾನು ಪಾಲ್ಗೊಂಡಿದ್ದೆ. ಅದಾದ ಮೇಲೆ 1-2 ಕಾರ್ಯಕ್ರಮಗಳು ನಾನೇ ನಿರ್ವಹಣೆ ಮಾಡಿದೆ. ಅದಾದಮೇಲೆ ಅಂದಿನಿಂದ ನನಗೆ ಗೊತ್ತಿಲ್ಲದೆ ಒಂದು ಮಾಸ್ ಕಮ್ಯುನಿಟಿ ಲೀಡರ್, ಪಾಪ್ಯುಲರ್ ಫಿಗರ್ ಆಗಿಬಿಟ್ಟಿದೆ ಇನ್ ಬಾಲಿ. ಸೊ ಇದ್ರಿಗೂ 25-26 ವರ್ಷಗಳಿಂದ ಬಾಲಿನಲ್ಲಿ ನಡೆದಂಥ ಎಲ್ಲ ಕಾರ್ಯಕ್ರಮಗಳಿಗೂ, ಹಿಂದೂ ಬೇಸ್ ಕಾರ್ಯಕ್ರಮಗಳಿಗೆ ನಾನೊಂದು ಫೌಂಡೇಶನ್ ಬುನಾದಿಯಾಗಿ ಸ್ಟಾರ್ಟ್ ಮಾಡಿಕೊಂಡೆ. ಇವೆಲ್ಲದಕ್ಕೂ ಮುಖ್ಯವಾಗಿ ಅಲ್ಲಿನ ಮಜಪಾಹಿತ್ ಕಿಂಗ್ಡಮ್ನ ರಾಜ್ಯ ದೊರೆಗಳಿದ್ದರು, ಮತ್ತು ಅಲ್ಲಿನ ಗವರ್ನರ್ ಅಂತ, ನಾವು ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಅಲ್ಲಿ ಗವರ್ನರ್ ಅಂತ ಹೇಳ್ತೀವಿ, ಅವರು ನಮ್ಗೆ ಸಪೋರ್ಟ್ ಮಾಡಿದ್ರು. ಸೊ ನಾವು ಹೇಳೋದು ಲಾಜಿಕ್ ಇತ್ತು, ನಾವು ಹೇಳೋದು ಸಂಸ್ಕೃತದಲ್ಲಿ ಒಂದು ಅರ್ಥವಿತ್ತು. ಸೊ ನಾನು ಐ ಕನೆಕ್ಟೆಡ್ ಫ್ರಮ್ ಪೀಪಲ್ ಟು ಪೀಪಲ್, ಬಹಳ ಸಂಪರ್ಕ ಚೆನ್ನಾಗಾಯಿತು. ನಂತರ G2G, ಗೌರ್ಮೆಂಟ್ ಟು ಗೌರ್ಮೆಂಟ್ ಕನೆಕ್ಟ್ ಆಯಿತು. ನೀವು ಹೇಳಿದಾಗೆ ಒಂಥರ ರಾಯಭಾರಿಯಾಗಿ ಕೆಲಸ ಮಾಡ್ತದೆ. ಕೆಲವು ವರ್ಷಗಳ ನಂತರ ಇಂಡಿಯನ್ ಕಲ್ಚರಲ್ ಸೆಂಟರ್ ಬಂತು. ಆನಂತರ ಇವಾಗ ಇಂಡಿಯನ್ ಕಲ್ಚರ್ ಸೆಂಟರ್ ಎಸ್ಟಾಬ್ಲಿಷ್ ಆಯಿತು ಕೆಲವು ವರ್ಷಗಳ ನಂತರ. ಸೊ ಅವ್ರಿಗೂ ಸಪೋರ್ಟ್ ಮಾಡಿಕೊಂಡು, ಅವ್ರಿಗೂ ಪೂರೈಕೆ ಮಾಡ್ಕೊಂಡು ಅದೊಂದು ಅಫಿಷಿಯಲ್ ಬಾಡಿ. ಯಾರು ಇಂಡಿಯಾದಿಂದ ಬಾಲಿಗೆ ಹೋದರೂ ಯು ಆರ್ ದ ಫಸ್ಟ್ ಪರ್ಸನ್ ಟು ವಾಸ್ ದೇರ್ ಬಿಫೋರ್ ದ ಇಂಡಿಯನ್ ಕಲ್ಚರ್ ಸೆಂಟರ್ ಕೇಮ್ ಆರ್ ಬಿಫೋರ್ ದಿ ಕೌನ್ಸಿಲೇಟ್ ಬಂದಿದ್ದಕ್ಕೆ ಮುಂಚೆ ನಾವು ಅಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಕಡೆಗೆ ಕೆಲವು ವರ್ಷಗಳ, ಒಂದು 5-6 ವರ್ಷಗಳ ಹಿಂದೆ ಕೌನ್ಸಿಲೇಟ್ ಆಫ್ ಬಾಲಿ ಬಂತು, ಸ್ಟಾರ್ಟ್ ಆಯಿತು. ಅದಾದ ನಂತರ ಎಲ್ಲ ನಮ್ಮ ಸರ್ಕಾರಿ ಮಂತ್ರಿಗಳು, ನಮ್ಮ ಪ್ರಧಾನಿವರೆಗೂ ಎಲ್ಲರೂ ಬಂದರು. ಸೊ ಎಲ್ಲರಿಗೂ ನಾವು ಭೇಟಿ ಮಾಡಿದ್ದೀನಿ. ಸೊ ಅವರು ಪ್ರಶಂಸೆ, ನಾವು ಬಹಳ ಚೆನ್ನಾಗಿ ಕಾರ್ಯಕ್ರಮಗಳು ನಿರ್ವಹಿಸ್ತಾ ಇದ್ದೀರಾ, ನಾವು ಅವ್ರನ್ನ ಮೊದಲನೇ ಬಾರಿ ಅವ್ರು ನೋಡಿ ಅವ್ರು ನಮ್ಗೊಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಅಚ್ಚಾ ಕಾಮ್ ಕರ್ರೆ ಪಂಡಿತ್ ಜಿ ಕರ್ಕೆ ಜಾವ್ ಅಂತ ಹೇಳಿದ್ರು. ಮೊದಲೇದವರು ವಿಶ್ ಮಾಡಿದವರು ಯಾರು ನಿಮಗೆ? ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು. ಅವ್ರನ್ನ G20 ಸಮ್ಮೇಳನಕ್ಕೆ ಬಂದಿದ್ದರು. ಸೊ ಅವಾಗ ಹೌದು, ಒಂದು ಬೆನ್ನು ತಟ್ಟಿ ನೀವು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ, ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿ. ಬಿಕಾಸ್ ನನಗೂ ಅವ್ರಿಗೆ ಯಾವ ಪರಿಚಯವೂ ಭೇಟಿ ಇರಲಿಲ್ಲ. ಆ ಮಾತು ಮನಸ್ಸಲ್ಲಿ ಹೇಗೆ ಮತ್ತೊಮ್ಮೆ ಇನ್ನೂ ಸ್ವಲ್ಪ ಉತ್ಸಾಹ ತುಂಬಿ ನನಗೆ ಅಲ್ಲಿ ಬಾಲಿ ಇಂಡಿಯನ್ ಫ್ರೆಂಡ್ಶಿಪ್ ಅಸೋಸಿಯೇಷನ್ ಒಂದು ಸ್ಟಾರ್ಟ್ ಮಾಡಿ, ಬಾಲಿ ಇಂಡಿಯಾ ಫ್ರೆಂಡ್ಶಿಪ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿ, ಅಲ್ಲಿಂದ ಇಂದಿನವರೆಗೂ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಮ್ಮ ಭಾರತ ದೇಶದ ಎಲ್ಲ ಹಬ್ಬಗಳನ್ನು ಶುರು ಮಾಡಿದ್ದೇನೆ. ಈಗ ಪ್ರಸ್ತುತವಾಗಿ ಗಣಪತಿ ಉತ್ಸವ, ದೀಪಾವಳಿ, ದುರ್ಗಾ ನವರಾತ್ರಿ ಮತ್ತು ಹೋಲಿ, ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳು, ಪ್ಲಸ್ ಇದಲ್ಲದೆ ಭಾಳ ಅಂತ ಒಂದು ಸ್ಟೇಟ್ ಆಫ್ ಎಮರ್ಜೆನ್ಸಿ ಬಂದಾಗ ಕೂಡ ಪ್ರವಾಸಿ ಭಾರತೀಯರು ಯಾರು ಅಲ್ಲಿ ಬಂದರೆ ಅವ್ರಿಗೇನಾದ್ರು ತೊಂದರೆ ಆದರೆ, ಇನ್ ಮೆನಿ ಕೇಸಸ್ ವಿ ಹ್ಯಾವ್ ವರ್ಕ್ ಡೈರೆಕ್ಟ್ಲಿ ವಿತ್ ದ ಗೌರ್ಮೆಂಟ್, ವಿತ್ ದ ಪೀಪಲ್, ಮುಖ್ಯವಾಗಿ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್. ಸೊ ಯಾವುದನ್ನು ಸರ್ಕಾರ ಅವ್ರು ಬರ್ತಾರೆ ಸಹಾಯ ಮಾಡ್ತಾ ಸ್ಟಾಪ್ ಮಾಡಿದೆ, ನಮ್ಮ ಕೆಲಸಗಳು ನಾವು ಮಾಡ್ತದೆ, ನಮ್ಮೊಂದಿಗೆ ಅವರು ಸಹಕರಿಸಿ ನಮ್ಮ ಒಂದು ಕಾರ್ಯಕ್ರಮಗಳಿಗೆ ಅವರು ಬೆಂತಟ್ಟು ನಮ್ಮ ಜೊತೆ ಪ್ರೋತ್ಸಾಹಿಸಿ ನಿಂತರು. ಅದರಿಂದ ಇವತ್ತಿನವರೆಗೂ ಬಾಲಿ ದ್ವೀಪದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಹಾಗೆ ಮುಂದಿನ ಪ್ರಶ್ನೆಯನ್ನು ಉತ್ತರಿಸ್ತೀನಿ. ಏನು ಸರ್, ನಾನು ಬಾಲಿ, ಇಂಡೋನೇಷ್ಯಾ ಇಸ್ ಎ ಮುಸ್ಲಿಂ ಕಂಟ್ರಿ. ಅದರಲ್ಲಿ ಅಲ್ಲಿಯ ಸಾಮರಸ್ಯ, ಆ ಮುಸ್ಲಿಂ ದೇಶದ
ಅಲ್ಲಿರುವಂಥ ಹಿಂದೂಗಳ ಸಂಪ್ರದಾಯ ಅದು ಹೇಗೆ ಸಾಧ್ಯ ಆಯಿತು? ಬಾಲಿಯ ವಿಶೇಷತೆ ಏನು? ಸೊ ಬಾಲಿ ವಿಶೇಷತೆ ಏನು ಅಂದರೆ, ಬಾಲಿನಲ್ಲಿ ಬಾಲಿ ಈಗ ನಮ್ಮಲ್ಲಿ ಫಾದರ್ ಆಫ್ ದ ನೇಷನ್ ಮಹಾತ್ಮ ಗಾಂಧಿ ಹೇಗೋ, ಅದೇ ಆ ದೇಶದಲ್ಲಿ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಸುಕಾರ್ನೋ ಅವ್ರನ್ನ ಬುಂಕಾರ್ನೋ ಸುಕಾರ್ನೋ ಅಂತಾರೆ. ಸುಕಾರ್ನೋಗೂ ನಮ್ಮ ಭಾರತದ ಜವಾಹರ್ಲಾಲ್ ನೆಹರುಗೂ ಬಹಳ ಅತ್ಯಂತ ನಿಗೂಢವಾದಂಥ, ಬಹಳ ಹತ್ತಿರವಾದಂಥ ಸಂಪರ್ಕ ಇತ್ತು. ಸೊ ಇಂದಿರಾ ಗಾಂಧಿ ಆಗಲಿ, ಜವಾಹರ್ಲಾಲ್ ನೆಹರು ಆಗಲಿ, ಅವರೆಲ್ಲ ಬಹಳ ಒಡನಾಟಗಳು ಚೆನ್ನಾಗಿತ್ತು. ಆಮೇಲೆ ನಮ್ಮ ಎಸ್ಪೆಷಲಿ ಇವತ್ತು ಮಾಡ್ತಾ ಇದ್ದಾರೆ ಅದೊಂದು ಮುಖ್ಯವಾದ ಕಾರ್ಯಕ್ರಮ. ಬಾಲಿ ಇಂಡಿಯಾದಿಂದ ಬಾಲಿಗೆ ಪ್ರತಿ ವರ್ಷ ಅದಕ್ಕೆ ಅದಕ್ಕೆ ಇತಿಹಾಸ ಸುಮಾರು ಸಾವಿರಾರು ವರ್ಷಗಳಿಗೆ ಹೋಗ್ಬಿಟ್ಟಿದೆ. ಬಾಲಿ ಯಾತ್ರಾ ಅಂತ ಒರಿಸ್ಸಾದಿಂದ ಇಂದಿಗೂ ಕೂಡ ಪ್ರತಿ ವರ್ಷ ಇಟ್ಸ್ ಎ ವೆರಿ ಬಿಗ್ ಫೆಸ್ಟಿವಲ್. ಅದನ್ನು ಬಾಲಿ ದ್ವೀಪಕ್ಕೆ ಈ ಬೋಟ್ಸ್ ಇದೆಯಲ್ಲ, ಬೋಟ್ನಲ್ಲಿ ಸಾಮಾನುಗಳೆಲ್ಲ ಹಾಕಿ ಹಣ್ಣು ತರಕಾರಿ ಮತ್ತು ದಿನನಿತ್ಯ ಸಾಮಗ್ರಿಗಳನ್ನು ಹಾಕಿ ಅದನ್ನು ಕಳಿಸ್ಕೊಳ್ಳುವ ಪದ್ಧತಿ ಮುಂಚೆ. ಅದು ಆ ಕಾಲದಲ್ಲಿ ಸೈಲರ್ಸು ಮ್ಯಾರಿಟೈಮ್ ಆಕ್ಟಿವಿಟೀಸ್ ಫ್ರಮ್ ಒರಿಸ್ಸಾ ಟು ಬಾಲಿ, ಬಾಲಿ ಮ್ಯಾರಿಟೈಮ್ ಆಕ್ಟಿವಿಟೀಸು ಆ ಕಾಲದಲ್ಲೇ ನಡೀತಾ ಇತ್ತು ಅದು. ಸೊ ಅದನ್ನು ಇದು 2-3 ಸಾವಿರ ವರ್ಷಗಳ ಹಿಂದಿನ ಇತಿಹಾಸವಿಲ್ಲ. ಸೊ ಇದು ಇವತ್ತಿಗೂ ಒರಿಸ್ಸಾದಲ್ಲಿ ಇದೊಂದು ಬಹಳ ದೊಡ್ಡ ಕಾರ್ಯಕ್ರಮ, ಬಾಲಿ ಯಾತ್ರಾ ಅಂತ. ಇದನ್ನು ಸುಮಾರು ಒಂದು ಭಾರತದಲ್ಲಿ 2-3 ಸಾವಿರ ಪ್ರೀ ಇಂಡಿಪೆಂಡೆನ್ಸಿಂದ ಇವತ್ತಿನವರೆಗೂ ನೆನ್ನೆಯವರೆಗೂ ಮಾಡ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮ ನಾವು ನೋಡಿ ನಾವೇನು ಮಾಡಿದ್ವಿ, ಉಲ್ಟಾ ಈ ಸತಿ ಭಾರತದ ಬಾಲಿಯಿಂದನೇ ಒಂದು ಭಾರತದ ಯಾತ್ರೆ ಆಗ್ಬಿಡುತ್ತೆ. ಹೋದ ವರ್ಷ ನಾವು ನಮ್ಮ ಸೆನೇಟರಿಂದ MP ಮತ್ತು ರಾಜ್ಯ ಬಾಲಿಯವರು ಸೇರಿಕೊಂಡು ಹೋದ ವರ್ಷ ನಾವೇನು ಮಾಡಿದ್ವಿ, ಬಾಲಿ ಟು ಒರಿಸ್ಸಾ ಯಾತ್ರೆ ಮಾಡಿದ್ವಿ. ಅದೇ ಕಾರ್ಯಕ್ರಮವನ್ನು ಎಷ್ಟು ಡಿಸ್ಟೆನ್ಸ್ ಅದು ಡಿಸ್ಟೆನ್ಸ್ ಎಷ್ಟು ನಾಟಿಕಲ್ ಮೈಲ್ಸ್ ಅಂತೂ ಸರಿಯಾಗಿ ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಬಟ್ ಐ ಥಿಂಕ್ ಇಟ್ಸ್ ಅರೌಂಡ್ 5 to 6 days ಜರ್ನಿ. ಯಾಕೆಂದರೆ ಇಂಡಿಯನ್ ವಾರ್ಶಿಪ್ಸ್ INS 3, INS ವಿಕ್ರಮ್ ಅಂತ ಬರ್ತಾ ಇರುತ್ತೆ ರೆಗ್ಯುಲರ್ ಆಗಿ. ಇಟ್ಸ್ ಆ್ಯನ್ಯುವಲ್ ಪ್ರಾಕ್ಟೀಸ್. ಪ್ರತಿ ವರ್ಷಕ್ಕೆ 1-2 ಸೀಶಿಪ್ಪು ನೌಕೆ ಪಡೆಯೋದು ಶಿಪ್ ಬರುತ್ತೆ. ಸೊ ನಾನು ಅವ್ರ ಹತ್ರ ಡಿಸ್ಕಷನ್ ಮಾಡಿದಾಗ ನಾನು ಕೇಳಿದ್ದೆ ಕ್ಯಾಪ್ಟನ್ ಸೈಲರ್ಸ್ ಹತ್ರ. ಅವ್ರು ಹೇಳ್ತಿದ್ರು 5-6 ದಿನದ ಜರ್ನಿ ಅಂತ. ಅಂದರೆ ಅಡ್ವಾನ್ಸ್ಡ್ ಶಿಪ್ಸ್ ಹೇಳ್ತಾ ಇರೋದು. ಬಹುಶಃ ಹಿಂದಿನ ಕಾಲದಲ್ಲೆಲ್ಲ ಮೋಸ್ಟ್ಲಿ 5-6 ತಿಂಗಳಾಗಿರ್ಬೋದು ಜರ್ನೀಸ್ ಇರ್ಬೋದು. ಸೊ ಅವ್ರಿಗೆ ಕೇಳಿದಾಗ ಅವರು ಇದೇ ಪ್ರತಿಬಿಂಬವಾಗಿ ಬಾಲಿ ಯಾತ್ರಾನ ಅವರು ತೊಗೊಂಬರ್ತಾ ಇದ್ದಾರೆ. ಈಗ ಈ ಯಾತ್ರಾವನ್ನು ಮೊನ್ನೆ ನಾವು G20 ಸೈಟ್ ಏನಾಯಿತು ಅಂದರೆ, ವಿಶ್ವ ನಾಯಕರು ಎಲ್ಲಿ ಬಂದಿದ್ದರು G20 ಹೋದ ವರ್ಷ ನರೇಂದ್ರ ಮೋದಿ ಅವರು ಭಾರತದಲ್ಲಿ G20 ಆಗೋಕ್ಕೆ ಮುಂಚೆ ಲಾಸ್ಟ್ ನೇಷನ್ ವಾಸ್ ದಿ ಇಂಡೋನೇಷ್ಯಾ. ಬಾಲಿ ನಾಯಕತ್ವ ವಹಿಸಿದ್ದು G20ಗೆ. ಅಲ್ಲಿ ದಂಡವನ್ನು ಪ್ರಧಾನಮಂತ್ರಿಗಳು ಕೊಟ್ಟರು. ನೆಕ್ಸ್ಟ್ ವರ್ಷ ಇಂಡಿಯಾದಲ್ಲಿ G20 ಆಯಿತು. ಸೊ ಆ ಟೈಮ್ನಲ್ಲಿ ಅದೇ ಟೈಮ್ ಆಗಿತ್ತು. ಅದು ಯಾವ ಸ್ಥಳದಲ್ಲಿ ಎಲ್ಲ ನೇಷನ್ಸ್ ಒಂದು ರಾಷ್ಟ್ರೀಯ ನಾಯಕರು ಪ್ರೆಸಿಡೆಂಟ್ಸ್ ಆಫ್ ದ ವರ್ಲ್ಡ್ ಬಂದಿರೋ ಅದೇ ಜಾಗದಿಂದ ನಾವು ಸ್ಟಾರ್ಟ್ ಮಾಡಿಕೊಂಡು ಈ ಬಾಲಿಯಿಂದ ಒರಿಸ್ಸಾ ಯಾತ್ರೆನೂ ಸ್ಟಾರ್ಟ್ ಮಾಡಿದ್ವಿ. ಈಗ ನಿಮ್ಮದು ಪ್ರೇಮಲೋಕ ಇಂಟರ್ನ್ಯಾಷನಲ್ ಆ್ಯಕ್ಟಿವಿಟೀಸ್ ಏನು ಬಾಲಿಯಲ್ಲಿ, ಅಪಾರ್ಟ್ ಫ್ರಮ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್? ಪ್ರೇಮಲೋಕ ಇಂಟರ್ನ್ಯಾಷನಲ್ ಏನು ಮಾಡುತ್ತೆ ಅಂತಂದರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಟ್ಟುಗೂಡಿಸುತ್ತೆ. Premaloka is an event management company. Okay. It's an event management company. You shifted from academic world to events also, and a kind of business also. It's a kind of a business also, which is most required for this world today. Premaloka internationally, we are doing academic activities also, like we are exchanging professors from one country to other country, teachers training from one country to other country, student exchange program from one country to other country. ಸೊ ಅವ್ರಿಗೆ ಕಲ್ಚರಲ್ ಡಿಫ್ರೆನ್ಸಸ್ ಅರ್ಥ ಆಗಲಿ ಅಂತ ಅದನ್ನು ಮಾಡ್ತಾ ಇದ್ದೀವಿ. ಪ್ರೇಮಲೋಕ ಆಲ್ಸೋ ಡಸ್ ಈವೆಂಟ್ ಮ್ಯಾನೇಜ್ಮೆಂಟ್ಸ್ ಅಂದರೆ ಎಸ್ಪೆಷಲಿ ಈಗ ನಮ್ಮ TCS ಇಲ್ಲಿದೆ ಬೆಂಗಳೂರಿನಲ್ಲಿ, TCS ಸುರೇಶ್ ಅವರ TCS ಕಂಪ್ನಿ ಇದೆಯಲ್ಲ. ಸೊ TCS ಕಂಪ್ನಿಯಿಂದ ಒಂದು DMC ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದೀವಿ ನಾವೀಗ. ಅಂದರೆ ಪ್ರತಿ ವರ್ಷ ಒಂದು 5-6 ಬಾರಿ ಅಥವಾ ಅಟ್ಲೀಸ್ಟ್ 3 times a year ಸುಮಾರು 100 ಜನ ಬಾಲಿಗೆ ಬರ್ತಾರೆ. So this is a DMC, Destination Management Company also. ಸೊ ಈ TCSನ ಒಂದು ಬ್ರ್ಯಾಂಚು ಬಾಲಿನಲ್ಲಿ ಆಗ್ತಾ ಇದೆ. ಸೊ ಈಗಾಗಲೇ ಶುರು ಆಗಿದೆ ಅದು. ಸೊ ವಿ ಆರ್ ಆಲ್ ಚಟುವಟಿಕೆಗಳನ್ನು ಮಾಡಬೇಕಂತ ಮಾಡಿದ್ರಲ್ಲಿ ಅಲ್ಲಿ ಚಟುವಟಿಕೆಗಳೇನೆಂದರೆ ಇದರಲ್ಲಿ ಟೂರಿಂಗ್ ಬೇಸಿಕ್ಲಿ. ಅಂದರೆ ಈ ನಮ್ಮ ಇಂಡಿಯಾದಿಂದ ಬರುವಂಥ ಎಲ್ಲ ಟೂರಿಸ್ಟ್ ಪೀಪಲ್ಗೂ ಅವರು ನಮ್ಮ ಒಂದು ಬಾಲಿ ಒಂದು ಚಿಕ್ಕ ದ್ವೀಪ, ಅಕ್ಕಪಕ್ಕಗಳು ಒಂದು ಕೆಲವು ದ್ವೀಪಗಳಿದೆ, ಅದಕ್ಕೂ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೇವೆ. ಪ್ಲಸ್ ದೇ ಫೀಲ್ ದಿ ಕಲ್ಚರಲ್ ಆ್ಯಕ್ಟಿವಿಟೀಸು. ಅದರಲ್ಲಿ ಬಹಳಷ್ಟು ಆ್ಯಕ್ಟಿವಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಎಲ್ಲ ವಯಸ್ಕರಿಗೂ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇದೆ. ಅಲ್ಲಿ ಬಾಲಿನಲ್ಲಿ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಬೇಕಾದಷ್ಟು ನಡೆಯುತ್ತೆ. ನಿಮಗೆ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್ ದ ಮಿನಿಟ್ ಯು ಸ್ಟೆಪ್ ಇನ್ ಬಾಲಿ. ಬಹುಶಃ ತಾವು ಫೀಲ್ ಮಾಡಿದ್ದೀರಾ ಆಲ್ರೆಡಿ ಅದನ್ನು.
ಅಲ್ಲಿ ಆ ಇಸ್ಲಾಂ ಕಂಟ್ರಿ ಅನ್ನೋ ಭಾವನೆ ಬರೋದಿಲ್ಲ. ಆಮೇಲೆ ಜನರ ನಡವಳಿಕೆ, ಪ್ರಾಮಾಣಿಕತೆ, ಇಟ್ಸ್ ಆಲ್ ಟುಗೆದರ್ ಡಿಫ್ರೆಂಟ್. ಸೊ ಆ ಬಾಲಿದು ಅಷ್ಟು ಪ್ರಾಮಾಣಿಕ ದೇಶ ಆಗಿರಲಿಕ್ಕೆ ಒಂದು ಪ್ರಕೃತಿ, ನೇಚರ್ ಇಸ್ ಬ್ಯೂಟಿಫುಲ್, ಅಲಾಂಗ್ ವಿತ್ ದಟ್ ಮೈಂಡ್ ಸೆಟ್ ಆಫ್ ದ ಪೀಪಲ್ ಹಂಗಿರ್ಲಿಕ್ಕೆ ಕಾರಣ ಏನು? ನನಗೆ ವಾಟ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಬಾಲಿ? ನನಗನ್ಸುತ್ತೆ ಸರ್, ಇದೆಲ್ಲ ನಮ್ಮ ಈ ಹಿಂದಿನ ನಮ್ಮ ಭಾರತದಿಂದನೇ ಹೋಗಿರೋದು. ನಮ್ಮಲ್ಲಿ ಏನು ಹೇಳ್ತೀವಿ ನಾವು, ವಾಟ್ ಟು ಕಾಲ್ ಆಲ್ ದ ಆರಿಷಡ್ವರ್ಗಳನ್ನ ಕಂಟ್ರೋಲ್ ಮಾಡಬೇಕು. ಹಾಗೆ ಮತ್ತು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಏನು ನಮ್ಮಲ್ಲಿ ಇತ್ತೋ, ನಮ್ಮ ವೇದದಲ್ಲಿ, ನಮ್ಮ ತತ್ವದಲ್ಲಿ, ನಮ್ಮ ಫಿಲಾಸಫಿಯಲ್ಲಿ, ಅದನ್ನು ನಾವು ಬಿಟ್ಟಿದ್ದೀವಿ, ಮಾತಾಡ್ತಾ ಇದ್ದೀವಿ ಅಷ್ಟೇ. ಬರೀ ನಾವು ಮಾತಾಡ್ತಾ ಇದ್ದೀವಿ, ಅದನ್ನಲ್ಲಿ ಪಾಲನೆ ಮಾಡೋದು. ಅಂದರೆ ನನಗೆ ಏನು ಭಯ ಇಲ್ಲ. ಐ ಗೋ ಒನ್ ಸ್ಟೆಪ್ ಅಹೆಡ್. ಐ ಕ್ಯಾನ್ ಟೆಲ್ ದಟ್ I can call them as the custodians of Hinduism. ಒರಿಜಿನಲ್ ಫಿಲಾಸಫಿ ಏನಿದೆಯೋ ಅದನ್ನು ಇವತ್ತು, ಹಿಂದೂ, ಮುಂದೆ ಇನ್ನೂ ನನಗನ್ಸರಿ ಇನ್ನೊಂದು 100 ವರ್ಷ ಅದೇನು ಆಗೋದಿಲ್ಲ. ಯಾಕೆಂದರೆ ಆ ಎಂಬೆಡಿಂಗ್ ಪ್ರತಿಯೊಬ್ಬರು DNA ಆಗೋಗಿದೆ. ಬಸವಣ್ಣವರ ಕಾಯಕವೇ ಕೈಲಾಸ, ವರ್ಕ್ ಇಸ್ ವರ್ಷಿಪ್ ಅಂತ ಏನಿರ್ತೀವಿ, ಅಲ್ಲಿ ಸ್ವಲ್ಪ ವರ್ಷಿಪ್ ಇಸ್ ವರ್ಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಈ ಒಂದು ಬಹಳ ಸರಳ ರೀತಿಯಲ್ಲಿ ನಿಮಗೆಲ್ಲ ಅರ್ಥ ಆಗೋ ಹೇಳಬೇಕು ಅಂತಂದರೆ ಏನಾಗುತ್ತೆ ಅಂದರೆ, ಇದೆಲ್ಲ ನೀನು ಮಾಡಲೇಬೇಕು, 3 ಹೊತ್ತು ನೀನು ಪ್ರೇಯರ್ ಮಾಡಲೇಬೇಕು. ಅಮ್ಮ ಒಂದು ಮಗುವಿಗೆ ನಮ್ಮಲ್ಲಿ ಊಟ ಮಾಡಿಸುವಾಗ ನೋಡು, ತಿಂದಿಲ್ಲ ಅಂದರೆ ಗುಮ್ಮ ಬರ್ತಾನೆ ಈಗ ನಿನಗೆ ಅಂತ ಹೇಳಿ ಪ್ರೀತಿಯಿಂದ ಭಯಪಡಿಸಿ ಮಗು ಹೇಗೆ ತಿನ್ನಿಸ್ತಾ ಇದ್ಲೋ, ಅದೇ ರೀತಿಯಾದಂಥ ಒಂದು ಸಾಂಸ್ಕೃತಿಕ ಭಯ ಮತ್ತು ರಿಲಿಜಿಯಸ್ ಫೀಲಿಂಗ್ನ ಮಕ್ಕಳಲ್ಲಿ ಪೋಷಕರು ತಲೆಮಾರುಗಳನ್ನು ತುಂಬಿಟ್ಟಿದ್ದಾರೆ. ಅದರಿಂದ ಪ್ರತಿಯೊಬ್ಬರಿಗೂ ಆ ಒಂದು ನೈತಿಕತೆ ಹಕ್ಕು ಹುಟ್ಟಿನಿಂದಲೂ ಹಾಗೇ ಬೆಳ್ಕೊಂಡು ಬಂದು ಇವತ್ತು ಇದೆ ಅದು. ಆ್ಯಂಡ್ ನೌ ಇಂಡೋನೇಷ್ಯಾದ ಬೇಸಿಕ್ ಫಿಲಾಸಫಿ ಬಂದ್ಬಿಟ್ಟು ಪಂಚಶೀಲ ಅಂದರೆ ಪಂಚ ಅಂದರೆ 5, ಶೀಲ ಅಂದರೆ ಪ್ರಿನ್ಸಿಪಲ್ಸ್. ದಿಸ್ ಆರ್ 5. ನಮ್ಮಲ್ಲೇ ಲಿಂಗಾಯತ ಧರ್ಮದಲ್ಲಿ ಸಪ್ತಶೀಲಗಳಿದ್ದಾಗ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇವು ಸಪ್ತಶೀಲಗಳು ಅಂತ ಕರಿತೀವಿ. ಈ ಬಾಲಿಯ ಪಂಚಶೀಲಗಳು ನೋಡಿ, ಇದನ್ನು ನಾನು ಹೇಳಬೇಕು. ಏಕೆ ಅಂತಂದರೆ ಈ ಬಾಲಿಯ ಪಂಚಶೀಲಗಳು ಇಟ್ ಈಸ್ ಅ ಫೌಂಡೇಶನ್ ಪ್ರಿನ್ಸಿಪಲ್ ಟು ದಿಸ್ ಕಂಟ್ರಿ. ಈಗ ನಾವು ಇಲ್ಲಿ ಸೆಕ್ಯುಲರ್ ಅಂತ ಹೇಳ್ಬಿಡ್ತೀವಿ ನಾವು ಇಲ್ಲಿ. ಅಲ್ಲಿ ಅವರು ಆಸ್ ಯು ಕಾಲ್ ಇಟ್ ಈಸ್ ದೇ ಆರ್ ನಾಟ್ ಎನಿವೇರ್ ಡಿಫೈನ್ಡ್ ಇಟ್ ಆಸ್ ಎ ಮುಸ್ಲಿಂ ಕಂಟ್ರಿ ಅಂತ ಹೇಳಿಲ್ಲ ಅಲ್ಲವರು. ಅಂದರೆ ಪ್ರತಿಯೊಂದು ರಿಲಿಜನ್, ಆಗಮ ಅಂತ ಏನು ಹೇಳ್ತೀವಿ, ಆಗಮ ಅಂತ ಹೇಳ್ತಾರೆ ಇಂಡೋನೇಷ್ಯಾದಲ್ಲಿ, ಪ್ರತಿಯೊಂದು ರಿಲಿಜನ್ಗೆ ಈಕ್ವಲ್ ರೈಟ್ಸ್ ಕೊಟ್ಟಿದ್ದಾರೆ. ಅಂದರೆ ನಾನು ಒಂದು ಧರ್ಮಗಳ ಬಗ್ಗೆ ಸಾಮರಸ್ಯ ನೋಡಬೇಕಂದ್ರೆ ಅದನ್ನು ನಿಜವಾಗ್ಲೂ ಭಾಳ ಐ ಕ್ಯಾನ್ ಬಿ ವೆರಿ ಪ್ರೌಡ್ ಟು ಸೇ ದಟ್ ಇಂಡೋನೇಷ್ಯಾ ಇಸ್ ಫಾರ್ ದಟ್. ಅದರಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಪಂಚ ಅಂದರೆ ನಿಮ್ಗೆ ನೀವು ಹೇಳಿದ್ರೆ ಈಗ ತುಂಬ ಚೆನ್ನಾಗಿ ಹೇಳಿದ್ರೆ, ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳೆಯಲು ಬೇಡ, ಇದೇ ಅಸಹ್ಯ ಪಡಬೇಡ, ಇದೇ ಅಂತರಂಗದ ಶುದ್ಧಿ, ಇದೇ ಬಹಿರಂಗದ ಶುದ್ಧಿ, ಇದೇ ನಮ್ಮ ಕೂಡ ಸಂಗಮ ಸೇರುವ ಪರಿ, ದೇವನೊಲಿಸುವ ಪರಿ. ಇದನ್ನೇ ಖಂಡಿತವಾಗೂ ನನಗೆ ಅನ್ಸುತ್ತೆ. ಇದೆಲ್ಲ ನೀವು ನೋಡಿ, ಇದೆಲ್ಲ ನೀವು ಹೇಳಿದ ಮೇಲೆ ನನಗೆ ಅವಾಗವಾಗ ಅನ್ನಿಸ್ತತ್ತೆ ಇದೇ ಬೇಸ್ ಇರ್ಬೋದಾ ಅದಕ್ಕೆಲ್ಲ ಅಂತ. ಅದಕ್ಕೆ ಇವತ್ತು ಎಸ್ಪೆಷಲಿ ನ್ಯಾಷನಲ್ ಫಿಲಾಸಫಿ ಆಫ್ ಇಂಡೋನೇಷ್ಯಾ ಪಂಚಶೀಲದ ಬಗ್ಗೆ ಕತೋಹಾನಾನ್ ಯ ಮಹಾ ಈಸಾ ಅಂತಾರೆ. ಇದು ನಾನು ಸ್ವಲ್ಪ ಭಾಷಾ ಇಂಡೋನೇಷ್ಯಾ ಹೇಳ್ತೇನೆ. ಕತೋಹಾನಾನ್ ಯ ಮಹಾ ಈಸಾ ಅಂದರೆ ಬಿಲೀಫ್ ಇನ್ ಒನ್ ಅಂಡ್ ಓನ್ಲಿ ಗಾಡ್ ಅಂತ. ಒಂದು ದೇವ್ರನಲ್ಲಿ ನಂಬಿ, ಅಂದರೆ ಯಾವ ದೇವರು ಅಂತ ಅವ್ರು ಹೇಳಿಲ್ಲ. ಎನಿ ಒನ್ ಗಾಡ್ ಯು ಬಿಲೀವ್, ಆ್ಯಂಡ್ ವಾಟ್ ಯು ಬಿಲೀವ್, ವಾಟ್ ಯು ಹಿಯರ್, ವಾಟ್ ಯು ಸಿ, ವಾಟ್ ಯು ಲರ್ನ್, ಯು ಫಾಲೋ ಅಂತ ಹೇಳ್ತಾರೆ. ಅದನ್ನು ಮಾಡ್ತಾ ಇದ್ದಾರೆ ಜನ. They believe any one of the gods. And if somebody else is believing somebody else, they don't object. Don't object or don't disturb. Or don't talk bad about them. Because you don't know about their religion. ಅಂದರೆ ನಿನ್ನ ಆಗಮ, ನಿನ್ನ ರಿಲಿಜನ್ ಬಗ್ಗೆ ನಿನಗೆ ಎಷ್ಟು ಮೊತ್ತ ಚೆನ್ನಾಗಿ ಗೊತ್ತೋ ಅದರಿಂದ ನೀನು ಫಾಲೋ ಮಾಡ್ಕೊತಾ ಇದೆಯಾ. ಬಟ್ ಪಕ್ಕದ ಮನೆಯವನು ಆಗಲಿ, ಪಕ್ಕದಲ್ಲಿರೋನಾಗಲಿ, ಬೇರೆ ಅದನ್ನು ಮಾಡ್ತಿದ್ರೆ ಅವ್ನು ಮಾಡ್ಕೊಳ್ಳಿ, ಅವ್ರಿಗೇನು ತೊಂದರೆ ಇಲ್ಲ, ಅಭ್ಯಂತರ ಇಲ್ಲ. ಅವ್ನು ನಿನ್ನ ತೊಂದರೆ ಮಾಡ್ತಾ ಇಲ್ವಲ್ಲ, ನೀನೇನಕ್ಕೆ ಒಂದು ತೊಂದರೆ ಮಾಡ್ತೀಯ ಅನ್ನೋ ಒಂದು ಪದ್ಧತಿ ಅವ್ರ ಹತ್ರ ಇದೆ. ಆ್ಯಂಡ್ ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್. ಇವನ್ ಚೈಲ್ಡ್ to the head of the nation will follow it. Okay. That is one thing. Second ಬಂದ್ಬಿಟ್ಟು ಕ ಮನುಷ್ಯಾನ್ ಯ ಆದಿಲ್ ದೆನ್ ಬರಡಬ್ ಅಂದರೆ ಜಸ್ಟ್ ಸಿವಿಲೈಸ್ಡ್ ಆ್ಯಂಡ್ ಹ್ಯುಮ್ಯಾನಿಟಿ ಇನ್ ದ ಸೊಸೈಟಿ. ನೋಡಿ, ಬಸವಣ್ಣವ್ರು ಹೇಳಿದರು ಇದನ್ನೇ, ಜಸ್ಟ್ ಆ್ಯಂಡ್ ಸಿವಿಲೈಸ್ಡ್ ಹ್ಯುಮ್ಯಾನಿಟಿ. ಅಂದರೆ ಯು ಹ್ಯಾವ್ ಟು ಬಿ ಎ ಪ್ರಾಪರ್ ಹ್ಯೂಮನ್ ಫಸ್ಟ್, ದೆನ್ ಎವ್ರಿಥಿಂಗ್ ನೆಕ್ಸ್ಟ್ ಅಂತ. ದಯವೇ ಧರ್ಮದ ಮೂಲವಯ. ಸರ್ ಆ್ಯಪಲ್ ಪರಿವಾರ ಭಾಳ ಚಂದ ಸೊಗಸಾಗಿ ನೀವು ನೋಡೋದನ್ನ ಹೇಗೆ ಇಂಟ್ರಾಕ್ಟ್ ಆಗ್ತಾ ಇದ್ದೀರಾ. ನಾನು ಪಂಚಶೀಲ ಹೇಳೋದನ್ನು ನೀವು ತತ್ವಜ್ಞಾನಿಗಳು ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಆಮೇಲೆ ಇನ್ನೊಂದು ಥರ್ಡ್ ಶೀಲಾ ಈಸ್ ಪರ್ ಸತೋಹಾನ್ ಇಂಡೋನೇಷ್ಯಾ, ಅಂದರೆ ದ ಯೂನಿಟಿ ಆಫ್ ಇಂಡೋನೇಷ್ಯಾ ಅಂತಾರೆ. ನಮ್ಮ ಬಸವಣ್ಣವರು ಇಡೀ ಪ್ರಪಂಚವನ್ನು ಹೇಳಿಬಿಟ್ರು, ದ ಯೂನಿಟಿ ಆಫ್ ದ ವರ್ಲ್ಡ್. ದಟ್ ಈಸ್ ದ ಥರ್ಡ್ ಪ್ರಿನ್ಸಿಪಲ್ ವಾಟ್ ಹಿ ಹ್ಯಾಸ್ ಸೆಡ್. ಆ್ಯಂಡ್ ದ ಫೋರ್ತ್ ಒನ್ ವಾಟ್ ಇಸ್ ದ ಶೀಲಾ ಈಸ್ ಇವ ನಮ್ಮವ ಎಂದೆನಿಸಯ್ಯ. ಪರ್ಫೆಕ್ಟ್. ಕರಿಯತಾಕನ್ ರಾಯ ದಿ ಪಿಂಪಿನ್ ಓಲೆ ಇಕ್ಮತ್ ಕಬಚಿಕ್ ಸಾಕನ್ ದಲಂ. ಅಂದರೆ ಇನ್ನೇನು ಹೇಳ್ತಂದರೆ ಡೆಮೋಕ್ರಸಿ ಶುಡ್ ಬಿ ಗೈಡೆಡ್ ಬೈ ಇನ್ನರ್ ವಿಸ್ಡಮ್ ಅಂತ ಹೇಳ್ತಾರೆ.
ಅರಿವೇ ಗುರು. Arive Guru. Democracy is guided by the inner wisdom and in the anonymity of arising out of deliberation among the representatives. ಅಂತಂದರೆ ಇವಾಗ ಏನಾಗತ್ತೆ ಅಂದರೆ ಯಾರು ಅದಕ್ಕೆ ರೆಪ್ರೆಸೆಂಟ್ ಮಾಡ್ತಾರೋ ಅವ್ರು ಏನು ಹೇಳ್ತಾರೋ ನಿಮ್ಮ ರೆಪ್ರೆಸೆಂಟೇಷನ್ ಎಲ್ಲ ಕೊಡಿ, ಎಲ್ಲರನ್ನು ಕೂಡಿ ಎಲ್ಲರೂ ಸೇರಿ ಒಟ್ಟಿಗೆ ಸಾಗುವ ಅನ್ನೋ ಒಂದು ಪರಿ. ಅದನ್ನೇ ನಮ್ಮ ಅನುಭವ ಮಟ್ಟದಲ್ಲಿ ಅವರು ಅವತ್ತೇ ಹೇಳಿಬಿಟ್ಟಿದ್ರು. ಆಮೇಲೆ ಕಡೆಯದಾಗಿ ಹೇಳ್ತಾರೆ ಅದಿಲಾನ್ ಸೋಷಿಯಲ್ ಬಾಗಿ ಸುಲೂರು ರಾಕ್ಯತ್ ಇಂಡೋನೇಷ್ಯಾ. ಅಂದರೆ this is very important. This is in the constitution of the 4th paragraph of constitution, Indian constitution ಇದೆ. This is a legal formulation. ಪಂಚಶೀಲ ಅನ್ನೋದು ಇದು. It is a preamble of the constitution of Indonesia. ಇದ್ರ ಹೇಳ್ತಾರೆ ಅದಿಲಾನ್ ಸೋಷಿಯಲ್ ಬಾಗಿ ರಾಕ್ಯತ್ ಸುಲೂರು ಇಂಡೋನೇಷ್ಯಾ. ಅಂದರೆ ಸೋಷಿಯಲ್ ಜಸ್ಟಿಸ್ ಫಾರ್ ಆಲ್ ದ ಪೀಪಲ್. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ನೋಡಿದ್ರ? ಈಗ ನೀವು ಈ ಪ್ರಶ್ನೆ ನಾನು ಮತ್ತೆ ನಿಮಗೆ ಪ್ರಶ್ನೆ ಕೇಳಬೇಕಾಗತ್ತೆ. ಇವೆಲ್ಲವೂ ಬಸವಣ್ಣನವರು 12ನೇ ಶತಮಾನದಲ್ಲಿ. ಸೊ ಇದು ಬಿಡಿ, ಇದೆಲ್ಲ ಈ ನಡುವೆ ಒಂದು 4,000-5,000 ವರ್ಷಗಳಿಂದ ಈಗ ಬಂದಿರೋದು. ಇಫ್ ಯು ಸಿ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಒಂದು 75-80 ವರ್ಷದಿಂದ ಬಂದಿರೋದೇ ಹೊರತು ಹೌ ಕಮ್ ದಿಸ್ ಗ್ರೇಟ್ ಮ್ಯಾನ್ ನೋ ಆಲ್ ದೀಸ್ ಥಿಂಗ್ಸ್ ಇನ್ 12th century? ಸೊ ಅದನ್ನೇ ನನ್ನ ಮನಸ್ಸಿನಲ್ಲಿ ಭಾಳ ಯೋಚನೆ ಮಾಡ್ತೇನೆ. ಈಗ ನಿಮ್ಮಂಥ ಜ್ಞಾನಿಗಳು ಇದಕ್ಕೆ ಉತ್ತರ ಕೊಡ್ಬೋದು. ಸೊ ಈ ಬಸವಣ್ಣವರು ಬಸವ ಕಲ್ಯಾಣದಲ್ಲಿ ಏನು ಮಾಡಿದ್ರು, ಅವರ ಪ್ರಿನ್ಸಿಪಲ್ಸ್ ಏನೇ ಇತ್ತು, ಇದು ಐ ಕ್ಯಾನ್ ಕಾಲ್ ದಟ್ ಬಸವ ಕಲ್ಯಾಣ ಆಸ್ ದಿ ಮದರ್ ಆಫ್ ಆಲ್ ದ ಕಾನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ಬಿಡ್ತೀನಿ ಬೇಕಾದ್ರೆ. ಆಲ್ ದ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್, ಫಸ್ಟ್ ಪಾರ್ಲಿಮೆಂಟ್, ಮದರ್ ಆಫ್ ಆಲ್ ದಿ ಕಾನ್ಸ್ಟಿಟ್ಯೂಷನ್ಸ್. ನಮ್ಮಲ್ಲಿ ಏನೋ ಹೇಳ್ತೇವೆ ಗ್ರೇಟ್ ಬ್ರಿಟನ್ ಇಸ್ ದ ಮದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಗ್ರೇಟ್ ಬ್ರಿಟನ್ ಯಾವಾಗ ಬಂತು? 14th century. It has happened in 12th century. ಸೊ ಆದ್ದರಿಂದ ನಾವು ಚಿಂತಕರಾಗಿ ಬಿಕಾಸ್ ವಿ ಆರ್ ಆಲ್ ಸೋಷಿಯಲ್ ಸೈಂಟಿಸ್ಟ್. ಐ ಆಮ್ ಎ ಸೋಷಿಯಲ್ ಸೈಂಟಿಸ್ಟ್, ಯು ಆರ್ ಎ ಸೋಷಿಯಲ್ ಸೈಂಟಿಸ್ಟ್, ವಿ ಆರ್ ಆಲ್ ಚಿಂತಕರು. ನಾವು ಇದನ್ನು ಮುಂದಿನ ಪೀಳಿಗೆಗಳಿಗೆ ವಿಸ್ತರಿಸಿ ಹೇಳಬೇಕು. ಇಂದಿನ ಮಕ್ಕಳಲ್ಲಿ ಏನಾಗಿದೆ ಅಂತಂದರೆ We have divided them. We have divided ourselves clearly. In the religion. ಇರುವುದನ್ನು ಬಿಟ್ಟು ಬೇರೆ ಯಾವುದೊಳಗಿನ ಪಾಶ್ಚಾತ್ಯಕರಣ ಕಡೆ ಭಾಳ ದುಡಿದಿವೆ. ಪಾಶ್ಚಾತ್ಯದಲ್ಲಿ ಏನಾಗಿದೆ ಅಂದರೆ ನಮ್ಮ ಭಾರತೀಯದ ಸಂಸ್ಕೃತೀಕರಣ, ಭಾರತದ ತತ್ವಗಳು, ಅನ್ಯಾಯಗಳನ್ನೆಲ್ಲ ಅವರು ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಮುಂಚೆ ಹೇಳಿದಾಗೆ ಅದನ್ನು ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಅಂದರೆ ಅವ್ರಿಗೆ ಬೇಕಾಗಿದೆ. Healthy criticism is adapted. Constructive criticism is very welcomed by the youngsters in the world today. Fortunately, I don't know why our Indian youngsters are not looking into it. Because we have poisoned their mind in the name of religion. That's the problem. We have divided them in the name of religion. ಸೊ ಅಲ್ಲೇನಾಯ್ತು, ನಾನು ನಿಮ್ಮ ಬಾಲಿಯಲ್ಲಿ ಜರ್ನಿ ಮಾಡ್ತಾ ಇರಬೇಕಾದಾಗ ಗೈಡಿಗೆ ಕೇಳಿದೆ, ಅವು ಯಾರು ಕೇಳ್ತಾ ಇದ್ರಿ ಇಲ್ಲಿ ಹಿಂದೂ ಮುಸ್ಲಿಂ ಕ್ಲಾಶಸ್ ಆಗಲ್ಲೇನೋ ಅಂತ. ನಮ್ಗೆ ಅಷ್ಟು ಪುರ್ಸೊತ್ತಿಲ್ಲ ಅಂತ ಹೇಳಿದ್ರು. ವಿ ಹ್ಯಾವ್ ನೋ ಟೈಮ್ ಟು ಫೈಟ್ ಬಿಟ್ವೀನ್ ಹಿಂದೂ ಆ್ಯಂಡ್ ಮುಸ್ಲಿಂ ಆ್ಯಂಡ್ ವಿ ಸಪೋರ್ಟ್ ದೆಮ್, ದೇ ಸಪೋರ್ಟ್ ಅಸ್ ಅಂತ ಹೇಳಿದರು. ಸೊ ಅಲ್ಲಿ ಆನೆಸ್ಟಿ ಅಷ್ಟು ಪ್ರಮಾಣದಲ್ಲಿ ಫೋರ್ಸ್ ಇರಲಿಕ್ಕೆ ಏನು ಪಂಚಶೀಲಗಳು ಅದಾವಲ್ಲ ಅವನ್ನವ್ರು ಪಾಲಿಸ್ತಾರೆ. ಇಟ್ಸ್ ಒನ್ ಪಾಯಿಂಟ್. Why Bali is a very attractive island comparatively any other islands in the world? Because Bali is very attractive is just because of the people and the culture of Bali. So if the culture, ಜನಗಳು ಬಾಲಿಗೆ ಬರೋದೇ ಅವ್ರನ್ನ ಸಂಸ್ಕೃತಿ ಕಲ್ಚರ್ ನೋಡೋದಕ್ಕೆ. If you come to Bali and you see any Balinese, everybody face you can identify that they have a sort of contentment. ತೃಪ್ತಿಯಾಗಿದ್ದಾರೆ, ಎಲ್ಲರೂ ಸಂತೃಪ್ತವಾಗಿದ್ದಾರೆ. ಅಂದರೆ ಈ ಪಂಚಶೀಲಗಳು ದುರಾಸೆ ಇಲ್ಲ, ಆಸೆ ಇಲ್ಲ, ಎರಡು ಆಸೆ ಇರೋದು, ಈ ಕಂಟೆಂಟ್ಮೆಂಟ್ ಕಂಪ್ಲೀಟ್ ಆಗಿದೆ. ದುರಾಸೆ ಯಾರಿಗೂ ಇಲ್ಲವೇ ಇಲ್ಲ. 99 ಜನಗಳಿಗೆ ಇಲ್ಲ. ಅದ್ರಲ್ಲಿ ಯಾರೋ ಒಂದಿಬ್ಬರು ಅದೇ ನಮ್ಮಂಥವ್ರು ಯಾರೋ ಹೋಗಿರೋ ಇರಬೇಕು, ನಮ್ಮಂಥವ್ರಿಗೆ ಇರಬೇಕೆ ಹೊರತು ನಮ್ಮವ್ರು ಯಾರೋ ಮಾಡಬೇಕೆ ಹೊರತು ಅಲ್ಲಿನವ್ರು ಒರಿಜಿನಲ್ಸ್ ಯಾರು ಮಾಡೋದಿಲ್ಲ. 2 ಇನ್ಸಿಡೆಂಟ್ ನಡೀತಲ್ಲ ಅಲ್ಲಿ. ಹೌದು. ಒಂದು, ನಮ್ಮ ಜೊತೆಗೆ ಬಂದವರು ರೂಮಿನ ತುಂಬ ಲಕ್ಷಗಟ್ಟಲೆ ದುಡ್ಡನ್ನು ಬಿಟ್ಟು ಹೋಗಿದ್ರು. ಅವ್ರು ತುಂಬ ವರಿ ಮಾಡ್ಕೊಂಡ್ಬಿಟ್ರು, ನಾ ರೂಮ್ನಲ್ಲಿ ಬಿಟ್ಟು ಬಂದು ನೀವು ಹೋಗುತ್ತೆ ಅಂತ. ಬರೋದ್ರೊಳಗೆ ಆ ದುಡ್ಡನ್ನೆಲ್ಲ ಹೊಂದಿಸಿ ಆ ರೂಮ್ ಕ್ಲೀನ್ ಮಾಡೋನು ಅದನ್ನ ತಲೆದಿನ ಕೆಳಗಿಟ್ಟು ನಿಮ್ಮ ಹಣ ಇದೆ ಅಂತ ಕೊಟ್ಟ. ದಟ್ ಈಸ್ ಒನ್ ಆಫ್ ದ ಇನ್ಸಿಡೆಂಟ್ಸ್ ವಾಟ್ ವಿ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮೈ ಪರ್ಸ್ನಲ್ ಇನ್ಸಿಡೆಂಟ್ ವಿತ್ ಪ್ರೊಫೆಸರ್ ಹಿಯರ್ ಈಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಷ್ಟೆಲ್ಲ ನಾವು ಮಾತಾಡಿದ್ವಿ, ಭಾಷಣ ಮುಗಿಸ್ಕೊಂಡು ಸಾರ್ ನನಗೊಂದು ಪೆನ್ ಕೊಟ್ಟರು, ಏನೋ ಪಾಯಿಂಟ್ಸ್ ನೋಟ್ ಮಾಡಬೇಕು ಸ್ವಾಮಿಗಳು ಮಾತಾಡ್ತಾ ಇರ್ಬೇಕಾದಂತ. ಆ ಪೆನ್ನನ್ನು ಆಕ್ಸಿಡೆಂಟಾಗಿ ನಾನು ಎಲ್ಲ ಡ್ರಾಪ್ ಮಾಡಿದ್ದೆ. ಪಾಪ ಅವ್ರಿಗೆ ಯಾವುದೋ ಒಂದು ಗಿಫ್ಟ್ ಆ ಪೆನ್. ಇಟ್ಸ್ ವೆರಿ ರಿಮಾರ್ಕಬಲ್. ಇಟ್ ಹ್ಯಾಸ್ ಗಾಟ್ ಸಮ್ ವೆರಿ ಇಂಪಾರ್ಟೆಂಟ್ ಅಟ್ಯಾಚ್ಮೆಂಟ್ ಟು ದಟ್ ಪೆನ್ ಫಾರ್ ಸೋ ಮೆನಿ ರೀಸನ್ಸ್. ಆ ಪೆನ್ನು ಕಳೆದೋಯ್ತು. ನೀವು ರಾತ್ರಿ 12 ಗಂಟೆಗೆ ಮಾತಾಡ್ತಿದ್ವಿ, ಹುಡುಕ್ತಾ ಇದ್ವಿ, ಸಿಕ್ಕಿಲ್ಲ. ಎಲ್ಲ ಕಡೆ ಹುಡುಕ್ತು, ಸಿಕ್ಕಿಲ್ಲ. ನನ್ನ ಮನಸ್ಸಿಗೆ ತುಂಬ ಏನಪ್ಪ ಇಷ್ಟೆಲ್ಲ ನಾವು ಬಾಲಿ ಬಗ್ಗೆ ಮಾತಾಡಿ ಅವ್ರಿಗೆ ಅದು ಈ ಇನ್ಸಿಡೆಂಟ್ ಆಯ್ತಲ್ಲ ಅಂತ ನೋಡಿ ಎಷ್ಟು ಅದೃಷ್ಟ. ಆಮೇಲೆ ಆ 2 ದಿನ ಆದಮೇಲೆ ಆ ಪೆನ್ನು ಕೊಟ್ಟು
ಆ ಪೆನ್ನು ಕೊಟ್ಟು ಪ್ರಾಯಶ್ಚಿತ್ತ ಪೂಜೆ ಮಾಡ್ಕೊಂಡ್ರು ಅವರು. ಯಾಕೆ ಪ್ರಾಯಶ್ಚಿತ್ತ ಪಡಬೇಕು, ನಾವು ಬಿಟ್ಟಿದ್ವಿ ಕಳೆದಿತ್ತು. ಪರರ ಸೊತ್ತು ನಾನು ಮುಟ್ಟಿದ್ದೆ ಅಂತ. My God. ನನ್ನದಲ್ಲ, ಆ ಪರರ ಸೊತ್ತು ನನ್ನ ಹತ್ರ 2 ದಿನ ಇದ್ಬಿಡ್ತಲ್ಲ, ಅದಕ್ಕೆ ನನ್ನ ಕರ್ಮ ಬಂದ್ಬಿಡ್ತು. ಸೀರಿಯಸ್ ಇದಾರ ಅವರು. ಇಟ್ಸ್ ನಾಟ್ ಜೋಕ್ ಸರ್ ಪ್ರೊಫೆಸರ್ ಅವರೇ, ದಿಸ್ ಇಸ್ ದಿ ಬಾಲಿ ಸಿಸ್ಟಮ್. ಎಲ್ಲಿ ಸಿಕ್ತಂತ ಅವ್ರಿಗೆ ಅದು ಅಲ್ಲೇ. ಆ ಪೆನ್ ಏನಾಗಿತ್ತು, ವೇದಿಕೆ ನಾನು ಕಸ ಗುಡಿಸುವಾಗ ಆ ಕಾರ್ಪೆಟ್ ಒಂದು ಹಾಕಿದ್ರು, ಕಾರ್ಪೆಟ್ ಕೆಳಗಡೆ ಹೋಗಿತ್ತು ಆ ಪೆನ್ನು. ಆ ಕಾರ್ಪೆಟ್ ಕ್ಲೀನ್ ಮಾಡೋ ಅಂತ ತಂದುಬಿಟ್ಟು ಯಾರೋ ಒಂದು ಹುಡುಗಿ ಕೊಟ್ಟಿದ್ದ ಆ ಪೆನ್ನನ್ನು. ಆ ಹೆಣ್ಮಗು ತೊಗೊಂಡು ಹೋಗ್ಬಿಟ್ಟು ನಂದಲ್ಲ ಈ ಪೆನ್ನು ಅಂದ್ಬಿಟ್ಟು ಹೋಟ್ಲ್ ಅವ್ರು ಕೊಟ್ಟಿದ್ರು. ಹೋಟ್ಲ್ ಅವ್ರು ಬಿಟ್ಟು ಎಲ್ಲ ಮನೆ ಯಾರೋ ಕೇಳ್ತಾ ಇದ್ರು ಅಂತ, ಶಾಸ್ತ್ರಿಗಳು ಕೊಡಿ ಕೇಳಿ ಮಾಡಿ ಅಂತ ಕಾರ್ಯಕ್ರಮ ಆಯೋಜಕರು ನಮ್ಮ ಪ್ರೇಮಲೋಕ ನಮ್ಮ ಮ್ಯಾನೇಜರ್ ಇದ್ರು, ಅವ್ರಿಗೆ ಫೋನ್ ಮಾಡಿಬಿಟ್ಟು ಈ ಪೆನ್ನೊಂದು ಸಿಕ್ಕಿದೆ ನೋಡಿ ಯಾರೋ ಮೊನ್ನೆ ಹೇಳ್ತಾ ಇದ್ರಂತೆ ಅಂತ. ಕಡೆಗೆ ಆ ಪೆನ್ನನ್ನು ಯಾರು ತೊಗೊಂಡಿದ್ರು ಆ ಹುಡುಗಿನೇ ಬಂದು ನಮ್ಮ ಆಫೀಸ್ ಹತ್ರ ಕೊಟ್ಟು, ಆಮೇಲೆ ನಮಗೆ ಅದಕ್ಕೆ ಒಂದು ಪೂಜೆಯನ್ನು ಮಾಡಿಕೊಂಡು 2 ದಿನ ಕೊಟ್ಟಿದ್ದಾರೆ. ಇದು ನಿಜವಾದ ಮಾತಿದು. ಅಂದ್ರೆ ಆಮೇಲೆ ಅಲ್ಲೂ ಅಷ್ಟೇ, ಎಲ್ಲರ ಅಕಸ್ಮಾತ್ ಬೀದಿಯಲ್ಲಿ ಹೋಗ್ಬೇಕಾದ್ರೆ ದಾರಿನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ, ಯಾವ್ದಾರು ಒಂದು ಸ್ಪಾಟ್ನಲ್ಲಿ ಆಕ್ಸಿಡೆಂಟ್ ಆಯಿತು ಅಂದರೆ, ಅದೇ ಸ್ಪಾಟಲ್ಲಿ ಏನೋ ಒಂದು ತಪ್ಪು ಮಾಡಿದ್ದೀನಿ ನಾನು ಪುಣ್ಯಕ್ಷೇತ್ರ ಆ ಸ್ಥಳದಲ್ಲಿ ಅಂತ, ಅದೇ ಸ್ಥಳದಲ್ಲಿ ಅವರು ಗಾಯ ವಾಸಿಯಾಗಿ ಅವ್ರ ಅಕಸ್ಮಾತ್ ಕಾಲು ಮುರಿದಿದ್ಯೋ, ಕಾಲು ಫ್ರ್ಯಾಕ್ಚರ್ ಆಗಿದೆಯೋ, ಎಂಥದ್ದವ್ರು ಆಗಿದ್ರಿ, ಕಡೆಗೆ ಅವ್ರ ಮನೆಯವರು ಅವರೆಲ್ಲ ಬಂದು ಕೂತ್ಕೊಂಡು ಆ ಪರ್ಟಿಕ್ಯುಲರ್ ಏರಿಯಲ್ಲಿ ಪೂಜೆ ಮಾಡ್ತಾರೆ. ಅದು ಇವತ್ತಿಗೂ ವಾಡಿಕೆಯಲ್ಲಿ ಇದೆ. ಆಮೇಲೆ ನೀವು ಸಾಮರಸ್ಯ ಬಗ್ಗೆ ಕೇಳ್ತಾ ಇದ್ರಿ, ಬಾಲಿನಲ್ಲಿ ಪ್ರತಿ ವರ್ಷ ನೆಪ್ಪಿ ಅಂತ ಒಂದು ಮಾಡ್ತಾರೆ. ಇಟ್ಸ್ ಕಾಲ್ಡ್ ದ ಸೈಲೆಂಟ್ ಡೇ. ಇಟ್ಸ್ ಅ ವೆರಿ ಯೂನಿಕ್ ಆಪರ್ಚುನಿಟಿ ಇನ್ ದ ವರ್ಲ್ಡ್. ಇದು ಆನ್ ದಿಸ್ ಪ್ಲಾನೆಟ್ ಅರ್ತ್, ಇಡೀ ಭೂಮಂಡಲದಲ್ಲಿ ಅಂಥ ಒಂದು ಕಾರ್ಯಕ್ರಮ ಎಲ್ಲೂವೇ ಇಲ್ಲ. ನೆಪ್ಪಿ ಅಂತ ಹೇಳ್ತಾರೆ, ದ ಸೈಲೆಂಟ್ ಡೇ. ನಮತಿ ನಾ ಅಗ್ನಿ ಅಂತ. ಅವತ್ತು ಬೆಂಕಿ ಹಚ್ಚುವುದಿಲ್ಲ ಯಾರ ಮೇಲೂ, ಯಾರು ಊಟ ಮಾಡಲ್ಲ, ಯಾರು ಹೊರಗೆ ಬರೋಲ್ಲ, ಪ್ರತಿಯೊಂದು 100% ಕ್ಲೋಸ್ಡ್, ಇನ್ಕ್ಲೂಡಿಂಗ್ ದಿ ಏರ್ಪೋರ್ಟ್. ಆಲ್ ಇಸ್ ಶಟ್ ಡೌನ್. ಬೀದಿಲಿ ಒಬ್ಬರು ಬರಲ್ಲ. ಎಲ್ಲ ಈ ನೇಚರು ನಾವು ಮನುಷ್ಯರು ಸ್ವಾರ್ಥವಾಗಿ ಎಲ್ಲ ಆಕ್ರಮಿಸ್ಕೊಂಡ್ಬಿಟ್ಟಿದ್ದೀವಿ. ಆ ಒಂದು ದಿನ ಮಾತ್ರ 24 hours, ಸಾಯಂಕಾಲ 6 ಗಂಟೆಯಿಂದ ನೆಕ್ಸ್ಟ್ ಡೇ 6 ಗಂಟೆವರೆಗೂ ಯಾರು ಹೊರಗೆ ಬರೋದಿಲ್ಲ, ಯಾರು ಊಟ ಮಾಡೋಲ್ಲ. ಒಂದೇ ಕೆಲಸ ಮಾಡ್ತಾರೆ, ರಿಯಲ್ ಬಾಲಿನೀಸ್ ಕಮ್ಯುನಿಟಿ ಅವರೆಲ್ಲ ಅದನ್ನು ರೂಮಲ್ಲಿ ಕೂತು ಮೆಡಿಟೇಷನ್ ಮಾಡ್ತಾರೆ. ಫುಲ್ ಡೇ ಮೆಡಿಟೇಷನ್ ಮಾಡ್ತಾರೆ. ಮತ್ತು ಯಾವುದು ಕೆಲಸ ಮಾಡೋಲ್ಲ. ವಂಡರ್ಫುಲ್ ಕಲ್ಚರ್ ಏನಂತ ಕರೀತಾರೆ ಅವರು? ನೆಪ್ಪಿ ಅಂತ ಹೇಳ್ತಾರೆ. ನೆಪ್ಪಿ ಇದು ಸೈಲೆಂಟ್ ಡೇ ಅಂತ ಹೇಳ್ತಾರೆ. ಈ ನೆಪ್ಪಿ ಅನ್ನೋ ಈ ಸೈಲೆಂಟ್ ಡೇನ ಅನುಭವಿಸ್ಬೇಕು ಅಂತ ಪಾಶ್ಚಾತ್ಯರು ಭಾಳ ದೇಶಗಳಿಂದ ವಿದೇಶಗಳಿಂದ ಭಾಳಷ್ಟು ಮಂದಿ ಬರ್ತಾರೆ. ಅಂಥವ್ರಿಗಾಗಿ ಆ ಒಂದು ಫೀಲಿಂಗ್ನ ಅನುಭವಿಸ್ಲಿ ಅಂತ ಕೆಲವು 5 ಸ್ಟಾರ್ ಹೋಟೆಲ್ಸಲ್ಲಿ, ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಏನು ಮಾಡ್ತಾರೆ, ಅದನ್ನು ಅವತ್ತು ಅವ್ರನ್ನ ಒಳಗಡೆನೇ ಇಟ್ಟು ಎಲ್ಲ ಕರ್ಟೆನ್ಸ್ ಎಲ್ಲ ಹಾಕಿ ಅವ್ರಿಗೆ ಮಾತ್ರ ಚಿಕ್ಕದೊಂದು ಲ್ಯಾಂಪ್ ಇಟ್ಟು. ಮತ್ತು ನೋಡಿ, ಬಲಾತ್ಕಾರವಾಗಿ ಸಿಸ್ಟಮ್ ಶಟ್ ಡೌನ್ ಆಗಲ್ಲ, ಎಲೆಕ್ಟ್ರಿಸಿಟಿ ಫ್ಯೂಸ್ ತೆಗಿಯೋಲ್ಲ, ಪವರ್ ಶಟ್ ಆಫ್ ಆಗಲ್ಲ. ಪ್ರತಿಯೊಬ್ಬರು ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ಏನು ಮಾಡ್ತಾರೆ, ಅವರೇ ಇಂಡಿವಿಜುವಲ್ ಎಲ್ಲ ವಾಲಂಟಿಯರ್ಲಿ ಪ್ರತಿಯೊಬ್ಬರು ಲೈಟ್ಸ್ ಆಫ್ ಮಾಡಿರ್ತಾರೆ. ಎಷ್ಟು ಮಟ್ಟಿಗೆ ಅಂದರೆ ಮನೆಯಿಂದ ಹೊರಗಡೆ ಒಂದು ಕಾಲು ಇಡೋದಿಲ್ಲ ಅವತ್ತು, ಯಾರು ಕಡಿಯೋಲ್ಲ. ಹಾಗೆ ಎಮರ್ಜೆನ್ಸಿ ಕಂಡೀಷನ್, ಯಾರೋ ಒಬ್ಬರು ಬಾಣಂತಿ, ಒಂದು ಪ್ರೆಗ್ನೆನ್ಸಿ ಲೇಡಿ ಇದ್ದರು, ಅಥವಾ ಯಾರು ಮೃತಪಟ್ಟರು ಅಂದರೆ ಅಂಥವ್ರಿಗೆ ಮಾತ್ರ ಅವತ್ತು ಪೊಲೀಸ್ ವೆಹಿಕಲ್ಸ್ ಆಗಲಿ, ಮಿಲಿಟರಿ ವೆಹಿಕಲ್ಸ್ ಆಗಲಿ, ಗೌರ್ಮೆಂಟ್ ವೆಹಿಕಲ್ಸ್ ಆಗಲಿ ಯಾರು ಹೋಗೋದಿಲ್ಲ. ಅಲೋ ನೇಚರ್ ಟು ಎಂಜಾಯ್ ಇಟ್ಸ್ ಓನ್ ಬ್ಯೂಟಿ. ಹೌದು, ಅವತ್ತು ಪ್ರಕೃತಿ ಅದರ ಸುಖನ ಅನುಭವಿಸ್ಬೇಕು. 100%. ನಮ್ಮಲ್ಲಿ ಆ ಸುಖ ಸಿಕ್ಕಿದ್ದು ಕೇವಲ ಲಾಕ್ಡೌನ್ ಆಫ್ ಕರೋನಾ. We are forced to do. But they create every year. In lockdown of Corona also there were some statutory bodies which were moving up and down. ಅಲ್ಲಿ ಅದು ಇರಲ್ಲ ಅವತ್ತು. ಯಾವ ಡೇಟ್ ಅದು? ಡೇಟ್ ನಾರ್ಮಲಿ ಅದು ನಮ್ಮ ಉಗಾದಿ ಹಬ್ಬದ ದಿನ ಬರುತ್ತೆ. ನಮ್ಮ ಉಗಾದಿ ಬರುತ್ತಲ್ಲ, ಇಲ್ಲಿ ನಾವು ಹೇಗೆ ಉಗಾದಿ ನಾವು ಹೊಸ ವರ್ಷ, ಅವ್ರದ್ದು ಅದು ಹೊಸ ವರ್ಷನೇ, ಶಕ, ಅವರು ಅದು ಶಕನೇ. ಅದೇ ಹುಣ್ಣಿಮೆ, ಅಮಾವಾಸ್ಯ, ಅದೇ ಅಮಾವಾಸ್ಯ ದಿವಸ ಅವರು ಬರ್ತಾರೆ. ದೇ ಸ್ಟಾರ್ಟ್ ದ ನ್ಯೂ ಇಯರ್ ವಿತ್ ದಟ್ ಮೆಡಿಟೇಷನ್. ನೆಕ್ಸ್ಟ್ ಡೇ ಆದಮೇಲೆ ದೀಪ ಎಲ್ಲ ಬೆಳಕಿ ಪೂಜೆ ಗೀಜೆಗಳೆಲ್ಲ ಎಲ್ಲ ಸ್ಲೋ ಹಾಗೆ ಸ್ಟಾರ್ಟ್ ಆಗುತ್ತೆ. ಅದೊಂದು ಬಹಳ ವಿಭಿನ್ನವಾದಂಥ ಪದ್ಧತಿ. ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಒಂದೇ ಕಡೆ ಅದು ಬಾಲಿಯಲ್ಲಿ ಮಾತ್ರ ಇರೋದು. ದಿಸ್ ಇಸ್ ಕಾಲ್ಡ್ ಪಂಚಶೀಲ. ಸೊ ದಿಸ್ ಇಸ್ ಕಾಲ್ಡ್ ನೆಪ್ಪಿ, ದ ಸೈಲೆಂಟ್ ಡೇ ಅಂತ. ಅಲ್ಲಿ ಏಕದೇವೋಪಾಸನೆ, ಒಂದು ದೇವರು ಅಂತ ಹೇಳಿದ್ರಿ. ಯಾವ ದೇವರುಗಳ ಆರಾಧನೆಯನ್ನು ಜನ ಮಾಡ್ತಾರೆ? ಬಹಳ ಸೊಗಸಾದ ಪ್ರಶ್ನೆ ಕೇಳಿದೆ. ನಿರ್ವಿಕಲ್ಪೋ ನಿರಾಕಾರೋ ಏಕೋ ನಾರಾಯಣ ಅಂತ ಒಂದು ಕಾನ್ಸೆಪ್ಟ್. ಬಾಲಿನಲ್ಲಿ ಗಾಡ್ ಹ್ಯಾಸ್ ನೋ ಡೆಫಿನೆಟ್ ಶೇಪ್, ನೋ ಸೈಜ್, ನೋ ಫ್ಯೂಚರಿಸ್ಟಿಕ್ ಅಂತ. ಯಾವುದೇ ದೇವಸ್ಥಾನದಲ್ಲಿ ಹೋದ್ರು ಯಾವುದೇ ಮೂರ್ತಿ ಆರಾಧನೆ ಎಲ್ಲೂ ಇಲ್ಲ. ಅಂದರೆ ಇಟ್ಸ್ ಲೈಕ್ ಲಿಂಗಾಯತಿಸಮ್ ಓನ್ಲಿ. ಎಲ್ಲೂ ಮೂರ್ತಿ ಆರಾಧನೆ ಬಾಲಿನಲ್ಲಿ ಎಲ್ಲೂ ಇಲ್ಲ. ಲಿಂಗಾಯತರಲ್ಲೂ ಕೂಡ ಮೂರ್ತಿ ಆರಾಧನೆ ಇಲ್ಲ. ಅಂದರೆ ಪೀಠ,
ಇಷ್ಟಲಿಂಗ ನೀವೇನು ಇಟ್ಕೊಂಡಿದ್ದೀರೋ ಅದೇ ರೀತಿಯಲ್ಲಿ ಪೀಠ, ಎಲ್ಲ ಕಡೆ ಒಂದು ಪೀಠ ಮಾಡಿದ್ದಾರೆ. ನೀವು ಅಲ್ಲಿ ದೇವ್ರ ಮುಂದೆ ಆ ಪೀಠದಲ್ಲಿ ಕೂತ್ಕೊಂಡಿದ್ದರೆ ನೀವು ಮನಸ ವಾಚ ದೇವರನ್ನ ಕರೆಸ್ತೀರಾ, ಆ ಪೂಜೆ ಮಾಡ್ತೀರಾ ದೇವರಿಗೆ, ನಿಮ್ಮ ಪ್ರೇಯರ್ ಆದಮೇಲೆ ನಮಸ್ಕಾರ ಮಾಡಿ ಎದ್ದು ಬರ್ತೀರಾ. ಸೊ ಅಲ್ಲಿಗೆ ದಿಸ್ ಈಸ್ ಇನ್ಕ್ಲೂಡಿಂಗ್ ದಿ ಮದರ್ ಟೆಂಪಲ್ ಆಫ್ ಬಾಲಿ. ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ಮೂರ್ತಿಗಳು ಇಲ್ಲ. ಆದರೆ ಪುರಾತನ ಕಾಲದಿಂದ ಗಣಪತಿ ವಿಗ್ರಹಗಳು ಈಗಿನ ಸುಮಾರು ಶತಮಾನಗಳಿಂದ ದುರ್ಗಾ, ಸರಸ್ವತಿ ಇದರಲ್ಲಿದೆ. ಮತ್ತೊಂದು ಮುಖ್ಯವಾದ ವಿಷಯ ನಿಮಗೆ ತಿಳಿಸಲೇಬೇಕು, ನನ್ನ ಹತ್ರ ಕೆಲವು ಕ್ಲಿಪ್ಪಿಂಗ್ಸ್ ಇದ್ದರೆ ಕೊಡ್ತೀನಿ. ಬಾಲಿನಲ್ಲಿ ಶಿವರಾತ್ರಿ ಮಾಡ್ತೀವಿ. ನಮ್ಮ ಶಿವರಾತ್ರಿಗೂ ಅವರ ಶಿವರಾತ್ರಿಗೂ ಎಕ್ಸಾಕ್ಟ್ಲಿ 1 ಮಂತ್ ಡಿಫ್ರೆನ್ಸು. ಬಾಲಿನೀಸ್ ಪೀಪಲ್ ಏನು ಮಾಡ್ತಾರೆ, ದೇ ಫಾಲೋ ದಿ ಲೂನಾರ್ ಕ್ಯಾಲೆಂಡರ್. ಅಂದರೆ ನಿಮ್ಮ ಹುಟ್ಟುಹಬ್ಬ ವರ್ಷಕ್ಕೆ 2 ಸತಿ ಬರುತ್ತೆ. ಪ್ರತಿಯೊಂದು ಹಬ್ಬ ವಿಚಾರಗಳು ಎಲ್ಲವೂ ವರ್ಷಕ್ಕೆ ರಿಪೀಟ್ ಆಗುತ್ತೆ 2 ಸತಿ. ಸೊ ಬಾಲಿನಲ್ಲಿ ಪ್ರತಿಯೊಂದು ಇಟ್ ಹ್ಯಾಪನ್ಸ್ ಟ್ವೈಸ್ ಎ ಇಯರ್ ಬಿಕಾಸ್ ದೇ ಫಾಲೋ ದಿ ಲೂನಾರ್ ಕ್ಯಾಲೆಂಡರ್. ಆಮೇಲೆ ಶಿವರಾತ್ರಿನ ಬಹಳ ಸೊಗಸಾಗಿ ಮಾಡ್ತಾರೆ, ಜಾಗರಣೆ ಮಾಡ್ತಾರೆ. ಸೊ ನಮ್ಮ ಶಿವನ ಒಂದು ಸಂಸಾರವೆಲ್ಲ ಬಿಟ್ಟು ಸ್ಮಶಾನದಲ್ಲಿ ಭಸ್ಮಧಾರಿಯಾಗಿ ಹೇಗಿರ್ತಾನೋ ಅದನ್ನು ಸ್ವಲ್ಪ ಕಲ್ಟಿನವ್ರು ಇಟ್ಕೊಂಡಿದ್ದಾರೆ. ಆಮೇಲೆ ಈ ಒಂದು ನಮ್ಮ ಬೇಡರ ಕಣ್ಣಪ್ಪನ ಕಥೆ ಕೂಡ ಅಲ್ಲಿದೆ. ಅಂದರೆ ಇದೆಲ್ಲ ನಮ್ಮದೆಲ್ಲ ಒಂದೇ ಆಗಿತ್ತು ಅಂತ ನನಗೊಂದು ಪರಿಕಲ್ಪನೆ ಬರ್ತಿದ್ರಿಂದ ಜಾಗ್ರಫಿಕಲಿ ಬಾಲಿ ಮೈಟ್ ಬಿ ಇನ್ಕ್ಲೂಡೆಡ್ ಇನ್ ಇಂಡಿಯಾ ಅಂತ ನನಗೆ ಬಾಲಿ, ಕಂಬೋಡಿಯಾ, ಲಾವೋಸು, ಮಲೇಷ್ಯಾ, ಸಿಮ್ ರೀಪು ಇವೆಲ್ಲ ಮೋಸ್ಟ್ಲಿ ಒಂದೇ ಪ್ರಾಂತ್ಯವಾಗಿತ್ತು. ದ ಬಿಗ್ ಬ್ಯಾಂಗ್ ಥಿಯರಿ ಆದಮೇಲೆ ಇದೆಲ್ಲ ಆಗಿರ್ಬೋದು ಅಂತ ನನ್ನ ಒಂದು ಪರಿಕಲ್ಪನೆ. ಅದು ಶಿವರಾತ್ರಿಯನ್ನು ಬಹಳ ಸೊಗಸಾಗಿ ಸಾವಿರಾರು ಜನಗಳು ಸೇರಿ ಮಾಡ್ತೀವಿ. ಸೊ ತಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ, 2 ವರ್ಷದ ಹಿಂದ್ಗಡೆ ನಾವು ಶಿವರಾತ್ರಿಯಲ್ಲಿ ಅಭಿಷೇಕನೂ ಮಾಡಿದ್ವಿ ಅಲ್ಲಿ. ಅಂದರೆ ನಾನು ಯಾವುದೇ ಕಾರಣಕ್ಕಾಗಿ ನಮ್ಮ ಇಂಡಿಯನ್ ಸಿಸ್ಟಮ್ ಆಫ್ ರಿಲಿಜನ್ ಆಗಲಿ ಆಚಾರ ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಅವ್ರದ್ದೇ ಒಂದು ಪದ್ಧತಿಯಲ್ಲಿ ಅವರೊಟ್ಟಿಗೆ ಇದ್ದು ಅವರನ್ನೇ ಅಳವಡಿಸಿ ಯಾವುದು ಹೇಗೆ ಮಾಡಬಹುದು ಒಂದು ಸ್ವಲ್ಪ ನವೀಕರಣ ಮಾಡ್ಕೊಂಡು ಅದನ್ನು ಸ್ವಲ್ಪ ಫೈನ್ ಟ್ಯೂನಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಇವತ್ತು ನಾನು ಯಾವುದು ಇಂಡಿಯನೈಸೇಷನ್ ಯಾರನ್ನೂ ಮಾಡ್ತಾ ಇಲ್ಲ, ಅದರಿಂದ ಜನಗಳು ನಾನು ಒಪ್ಕೊಂಡಿದ್ದಾರೆ. ಯು ಹ್ಯಾವ್ ಅಡಾಪ್ಟೆಡ್, ಯು ಹ್ಯಾವ್ ಅಡ್ಜಸ್ಟೆಡ್ ಟು ದೇರ್ ಕಲ್ಚರ್ ವಿತೌಟ್ ಇಂಪ್ಲಿಮೆಂಟಿಂಗ್ ಅವರ್ ಟೆಂಪಲ್ ಕಲ್ಚರ್ ಆರ್ ಗಾಡ್ಸ್ ಕಲ್ಚರ್. ಇನ್ನೊಂದಲ್ಲಿ ಈ ಸ್ಟಾರ್ ಹೋಟೆಲ್ಗಳನ್ನು ಬಿಟ್ಟರೆ ರೆಸ್ಟ್ ಆಫ್ ದ ಥಿಂಗ್ ಎವ್ರಿಥಿಂಗ್ ಈಸ್ ನೇಚರ್. 3 ಅಂಶಗಳನ್ನು ಹೇಳ್ತಾರಲ್ಲ, ಮನುಷ್ಯ ಮತ್ತು ದೇವರು, ಮನುಷ್ಯ ಮತ್ತು ಪ್ರಕೃತಿ, ಮನುಷ್ಯ ಮತ್ತು ಅವನ ಆತ್ಮ. ಪ್ರೊಫೆಸರ್ ಅವರ ಭಾಳ ಚೆನ್ನಾಗಿ ಹೇಳಿದ್ರಿ ವಿಷಯ ನೀವು. ಇಟ್ಸ್ ವೆರಿ ಕರೆಕ್ಟ್. ಅದಕ್ಕೆ ತ್ರಿಹಿತ ಕಾರಣ ಇಸ್ ದಿ ಫಿಲಾಸಫಿ ಆಫ್ ಬಾಲಿ. ಪಂಚಶೀಲ ಒಂದು, ಪಂಚಶೀಲ ಅದು ರಾಷ್ಟ್ರೀಯ ನ್ಯಾಷನಲ್ ಪಾಲಿಸಿ, ಕಾನ್ಸ್ಟಿಟ್ಯೂಷನಲ್ ಪಾಲಿಸಿ. ಈ ತ್ರಿಹಿತ ಕಾರಣ ಈಗ ನಮ್ಮ ಕರ್ನಾಟಕ ಸ್ಟೇಟ್, ನಮ್ಮ ಸ್ಟೇಟ್ ಫಿಲಾಸಫಿ ಅದು. ಸೊ ಕರ್ನಾಟಕ ಈಗ ನಾವು ಸ್ಟೇಟ್ ಅನ್ನ ಅಲ್ಲಿ ಪ್ರಾವಿನ್ಸ್ ಅಂತ ಕರಿತೀವಿ. ಸೊ ಈ ಸ್ಟೇಟ್ ಫಿಲಾಸಫಿ ಬಂದ್ಬಿಟ್ಟು ತ್ರಿಹಿತ ಕಾರಣ. ಬಾಲಿದು ಇಂಡೋನೇಷ್ಯಾದ್ದು ಪಂಚಶೀಲ. ಬಟ್ ಪಂಚಶೀಲ ಜೊತೆಗೆ ತ್ರಿಹಿತ ಕಾರಣ. ಏನದು ತ್ರಿಹಿತ ಕಾರಣ? ಎಕ್ಸಾಕ್ಟ್ ಆಗಿ ನೀವು ಹೇಳಿದ್ರಲ್ಲ, ಮ್ಯಾನ್ ಟು ಮ್ಯಾನ್, ನೇಚರ್ ಟು ನೇಚರ್, ಅಂಡ್ ವಿ ಆಲ್ಸೋ ಆಲ್ ಇನ್ವಾಲ್ವ್ಡ್ ಇನ್ ಆಲ್ ದಿ ಪಂಚಮಹಾಭೂತಾಸ್ ಅಂತ ಪ್ರತಿಯೊಂದನ್ನು ನೀವು ಭಾಳ ಸೊಗಸಾಗಿ ನೀವು ನನಗಿನ ಚೆನ್ನಾಗಿ ಹೇಳಿದ್ರಿ ಕನ್ನಡದಲ್ಲಿ. ಅದು ಬಹಳ ಕರೆಕ್ಟಾಗಿ ಹೇಳಿದ್ರಿ. ಯಾಕಂದ್ರೆ ನಾನು ಗೈಡ್ ಹೇಳೋದನ್ನ ಭಾಳ ಸೀರಿಯಸ್ಲಿ ಕೇಳಿಸ್ಕೊಂಡೆ. ನಮ್ಮಲ್ಲಿ ಕೂಡ ದೇಹ ಪ್ರಕೃತಿ, ದೇಹ ಮನಸ್ಸು, ದೇಹ ಮತ್ತು ದೇವರು. ಪರ್ಫೆಕ್ಟ್. ದಿಸ್ ಇಸ್ ತ್ರಿಹಿತಕರಣ. ಇದೇ ತ್ರಿಹಿತಕರಣ. ಅಂದರೆ ನಾವು ಹೌ ವಿ ಆರ್ ಇನ್ವಾಲ್ವ್ಡ್ ಇನ್ ದ ನೇಚರ್. ಇಫ್ ಯು ಇನ್ವಾಲ್ವ್ ಇನ್ ನೇಚರ್, ವಾಟ್ ನೇಚರ್ ವಿಲ್ ಗಿವ್ ಬ್ಯಾಕ್ ಟು ಯು. ಅಂದರೆ ನೀನು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್, ಎವ್ರಿ ಆ್ಯಕ್ಷನ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಅದೇ ಥರ ಈ ತ್ರಿಹಿತಕರಣ ಬೇಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಪ್ರೊಫೆಸರ್ ಅವರೇ, ಪ್ರತಿಯೊಬ್ಬರು ಈ ತ್ರಿಹಿತಕರಣನ ಪಾಲಿಸಿ ಮಾಡ್ತಾ ಇದ್ದಾರೆ. ಪಾಲಿಸಿಯಿಂದ ಮಾಡಿಕೊಂಡು ಸುಮ್ಮನೆ ಅಲ್ಲಿ ಬೋರ್ಡ್ ಹಾಕಿ ಬಿಟ್ಟಿಲ್ಲ. ಅಲ್ಲಿ ನಮ್ಮಂಗೆ ಬರೀ ಬೋರ್ಡ್ ಹಾಕಿದ್ದಿಲ್ಲ, ಬೋರ್ಡ್ ಹಾಕ್ತಿದ್ರು ನಡೆಯುತ್ತೆ. ಪ್ರಾಕ್ಟೀಸ್ ನೀವು ನೋಡಿದ್ದೀರಾ, ರಾತ್ರಿ ಒಂದು 12 ಗಂಟೆಗೆ ಒಂದು ಸಿಗ್ನಲ್ ಹಾಕಿರುತ್ತೆ, ಒಂದು ಅವತ್ತು ಟ್ರಾಫಿಕ್ ದ್ವೀಪ ಇರುತ್ತಲ್ಲ, ರೆಡ್ ಲೈಟ್ ಟ್ರಾಫಿಕ್ ಸಿಗ್ನಲ್ ಲೈಟ್ಸು. 12 ಗಂಟೆ 1 ಗಂಟೆ ಆಗುತ್ತೆ. 1 ಗಂಟೆ ಆದರೆ ಒಂದೇ ಒಂದು ಮೋಟರ್ ಸೈಕಲ್ ಇರ್ತಾನೆ, ಒಂದೇ ಒಂದು ಕಾರ್ ಇರ್ತಾನೆ, ಅವ್ನು ನಿಂತಿರ್ತಾನೆ, ಎಲ್ಲ ರೋಡು ಖಾಲಿ ಇರುತ್ತೆ. ಅಂದರೆ ಯಾರು ಲಾನ್ ಬ್ರೇಕ್ ಮಾಡಲ್ಲ. ವಿ ಡೋಂಟ್ ನೀಡ್ ಹ್ಯೂಮನ್ ಪೊಲೀಸಿಂಗ್. ಹ್ಯೂಮನ್ ಪೊಲೀಸಿಂಗ್ ಬೇಕಾಗಿಲ್ಲ. ನೀವು ನೋಡಿರ್ತಾರ, ಜಾಸ್ತಿ ಪೊಲೀಸ್ನವ್ರು ಇರೋದಿಲ್ಲ. ಪೊಲೀಸ್ ಇಲ್ಲ. ಏನಂತಂದ್ರೆ ಅವರೆಲ್ಲರೂ ಫಾಲೋ ಮಾಡ್ತಾರೆ ಸ್ಟ್ರಿಕ್ಟ್. ಅಂದರೆ ಮನೆಯಿಂದ ಚಿಕ್ಕ ಬಾಲಕರಿಂದ ಅದು ಅಡಾಪ್ಟ್ ಆಗಿ ಬಂದ್ಬಿಟ್ಟಿರುತ್ತೆ. ಇದು ಮಾಡಿದ್ರೆ ತಪ್ಪು, ಅವನೊಬ್ಬನಿರುವ ಅಂತ. ಇಟ್ಸ್ ಅಬ್ಸರ್ವ್ಡ್ ಬೈ ಗಾಡ್ ಅಂತ ಒಂದು ಇಚ್ಛೆ ಇದೆ. ಅದರಿಂದ ಏನೇ ಮಾಡಿದ್ರು, ಅಪ್ಪಿ ತಪ್ಪಿ ತಪ್ಪು ಮಾಡಿದರೂ ಸಹ
ತಂದೆ ತಾಯಿಗಳ ಬಳಿಗೆ ಮಕ್ಕಳು ಅದನ್ನು ಹೇಳ್ಕೊಂಡು ಅದಕ್ಕೆ ಪ್ರಾಯಶ್ಚಿತ್ತ ಏನೋ ಈಗ ಮಾಡಿಬಿಟ್ಟೆ ಅಂತ ಹೇಳ್ಕೊಂಡು ಬರ್ತಾರೆ ಹೊರತು ಅದೇ ಪೆನ್ ಸಿಕ್ಕದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರೆ ಅಂದ್ರೆ ನಮ್ಮಲ್ಲಿ ಇಲ್ಲಿ ಬಿಟ್ಟು ಹೋದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ. ಸಿ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಲಾಸ್ಟ್ ಆ್ಯಂಡ್ ವಿ ನೆವರ್ ಗೆಟ್ ದೆಮ್ ಬ್ಯಾಕ್. ಯಾರು ವಾಪಸ್ ಕೊಡೋದೇ ಇಲ್ಲ. ನಾವು ಬೇರೆಯವ್ರ ವಸ್ತುಗಳನ್ನ ಲಪ್ಟಾಯಿಸೋದಕ್ಕೆ ನಮ್ಗೆ ಪಾಪ ಪ್ರಜ್ಞೆ ಅನ್ನೋದು ಇಲ್ಲ. ಬಟ್ ನನಗೆ ಆಶ್ಚರ್ಯ ಆಯಿತು. ಆ ಹಣದ ಇನ್ಸಿಡೆಂಟ್ ಕೇಳಿದ್ದೆ, ಆ ಪೆನ್ ಕಳಿತು, ನಿಮ್ಗೆ ನಾ ಸಹಜವಾಗಿ ಹೇಳಿದೆ ದಟ್ ವಾಸ್ ಇಂಪಾರ್ಟೆಂಟ್ ಪೆನ್ ಐ ಹ್ಯಾವ್ ಲಾಸ್ಟ್ ಅಂತ. ಆಮೇಲೆ ಮರ್ತೆ ನಾನು, ಹೋಗ್ಬಿಡು ಒಂದು ಪೆನ್ನಿಗೆ ಯಾಕಷ್ಟು ಸ್ಟ್ರಗಲ್ ಮಾಡೋದಂತ. ಬಟ್ ನೀವು ಈ ಘಟನೆಯನ್ನು ಹೇಳಿದಾಗ ಐ ರಿಯಲಿ ಫೀಲ್ ವಂಡರ್ ಅಬೌಟ್ ದೆಮ್. ದಟ್ ವಾಸ್ ಹ್ಯಾಪನ್. ಆ್ಯಂಡ್ ಆಮೇಲೆ ಜೊತೆಗೆ ತ್ರಿಹಿತಕರಣ ಪಂಚಶೀಲ ಅಂತಿದೆಯಲ್ಲ, ಇದು ಎರಡೂ ಭಾಳ ಸೊಗಸಾಗಿದೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಬರ್ತಾರೆ ಕರ್ಮಫಲ. ಹಾಂ, ಈ ಕರ್ಮಫಲ ಅನ್ನೋದು ಪ್ರತಿಯೊಬ್ಬ ಬಾಲಿನೀಸ್ ಮನೆಯಲ್ಲೂ ತುಂಬ ಅಡಕವಾಗಿರುತ್ತೆ. ಏನಂತಾರೆ ಕರ್ಮಫಲ? ಕರ್ಮಫಲ ಅಂದರೆ ನೀನು ಏನಾದ್ರು ತಪ್ಪು ಮಾಡಿದ್ರೆ ನೀನು ಅಲ್ಲೇ ಸಿಗತ್ತೆ. ಹಬ್ಬಕ್ಕೆ ತಂದ ಹರಿಕೆಯ ಕುರು, ಹಬ್ಬಕ್ಕೆ ತಂದ ಹರಿಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಹಿತಿತ್ತು. ಕೊಂದವರು ಉಳಿದರೆ, ನನಗೆ ತಪ್ಪಾಗಿದ್ದ ವಚನ ಕೊಂದವರು ಉಳಿದರೆ ಅದಂದೇ ಹುಟ್ಟಿತ್ತು ಅದಂದೇ ಸತ್ತಿತ್ತು. ಸ್ಥಾವರೆ ಕಾಳಿವಿಂಟು ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ. ಈ ಪಾಲಿಸಿನ ಅವ್ರು ಭಾಳ ರೀತಿಯಾಗಿ ಫಾಲೋ ಅಪ್ ಮಾಡಿಬಿಡ್ತಾರೆ. ಅಂದರೆ ನಾನು ಏನಾದ್ರು ಮಾಡಿದ್ರೆ ಹಿಂದ್ಗಡೆ ಇದೊಬ್ಬ ಮೇಲೆ ಅವನು ಕತ್ತಿ ಬೀಸ್ತಾ ಇದ್ದಾನೆ ನನ್ನ ಮೇಲೂ ಅಂತ, ಕರೆಕ್ಟಾಗಿ ಹೊಡಿತಾನೆ ಅಂತ. ನಾನು ಇವತ್ತು ನಿನಗೆ ಹೊಡೆದ್ರೆ ನನಗೆ ಇನ್ನೊಬ್ಬ ಮೇಲೆ ಇತ್ತಿದ್ದಾನೆ, ನನ್ನ ಮೇಲೆ ಆಲ್ರೆಡಿ ರೆಡಿಯಾಗಿದೆ ಅಂತ ಒಂದು ಪಾಲಿಸಿ ಅವ್ರಿಗೆ ಬಹಳ ಚೆನ್ನಾಗಿ ಮನದೊಳಗೆ ಅರಿವು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭಾಳ ಚೆನ್ನಾಗಿ ಅರಿವಾಗಿದೆ ಅದು. ಅದೇ ಆ ಕರ್ಮಫಲ, ತ್ರಿಹಿತಕರಣ, ಈ ಪಂಚಶೀಲ, ಇವೆಲ್ಲ ಕಾರಣಗಳಿಂದ ಬಹಳ ಒಂದು ವಿಭಿನ್ನವಾದ ರೀತಿಯಲ್ಲಿ ಈ ದೇವಸ್ಥಾನಗಳಲ್ಲೂ ಅಷ್ಟೇ, ನಮ್ಮ ಈ ಹಿಂದೂ ಧರ್ಮದಲ್ಲೂ ಹಾಗೆ ಇಲ್ಲೂ ನೋಡಿ. ಈಗ ನಮ್ಮ ಒಂದು ನಾನು ಯಾರನ್ನೂ ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ಸೊ ಯಾವ ಧರ್ಮದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಟ್ ನಾನು ಏನು ಹೇಳ್ತೀನಿ ಅಂದರೆ, ಇವಾಗ ಒಂದು ಮುಸಲ್ಮಾನ ಧರ್ಮದ ಟೈಮಲ್ಲಿ ನಮಾಜ್ ಟೈಮ್ನಲ್ಲಿ ಹೋದರೆ ಪ್ರತಿಯೊಬ್ಬರು ಆ ಟೈಮಲ್ಲಿ ಕರೆಕ್ಟಾಗಿ ನಮಾಜ್ ಮಾಡ್ತಾರೆ, ಸೈಲೆಂಟಾಗಿರ್ತಾರೆ. ಚರ್ಚ್ ಒಳಗಡೆ ಹೋದರೆ ಒಂದು ಮಾಸ್ ಆಗ್ತಿದ್ರೆ ಕ್ಲೀನಾಗಿ ಎಲ್ಲ ಸೈಲೆಂಟಾಗಿ ಕೂತ್ಕೊಂಡಿರ್ತಾರೆ. ಮಾಸ್ನ ಪ್ರೇ ಗೋ ಅಲಾಂಗ್. ಒಂದು ಗುರುದ್ವಾರಾಗೆ ಹೋದ್ರು ಆ ಟೈಮಲ್ಲಿ ಪ್ರೇಯರ್ ಟೈಮಲ್ಲಿ ಎಲ್ಲ ಕೂತ್ಕೊಂಡು ಗುರುಕಂತ ಮಾಡ್ತಾ ಇರ್ತಾರೆ. ನಮ್ಮ ದೇವಸ್ಥಾನಗಳಲ್ಲಿ ಹೋದರೆ ಏನೇನು ಯಾರು ಏನೋ ಮಾಡ್ಕೊತಾ ಇರ್ತಾರೆ. ಗಂಟೆ ಡಿಸ್ಟರ್ಬೆನ್ಸು ಎಲ್ಲ ನಡೀತಾ ಇರುತ್ತೆ, ಎಲ್ಲ ಆಗ್ತಾ ಇರುತ್ತೆ. ಇದು ಬರೇ ದೇವಸ್ಥಾನದ ಮಾತಲ್ಲ, ಇದು ಒಂದು ಮನೆಯಲ್ಲೇ ಒಂದು ಕಾರ್ಯಕ್ರಮ ಆಗಲಿ, ಒಂದು ಪೂಜೆ ಪುನಸ್ಕಾರಗಳಾಗಲಿ, ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಅಂದರೆ ಗಲೀಜು ಎಲ್ಲ ನಡೀತಾ ಇರ್ತವೆ. ಪೊಲ್ಯೂಷನ್, ಅದೇ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಎಟ್ ಎ ಟೈಮ್. ಅಂದರೆ ಒಂದು ಸಂತೆ ಹತ್ರ ಎಲ್ಲ ನಡೀತಾ ಇರ್ತಲ್ಲ. ಬಟ್ ಅಲ್ಲಿ ಬಾಲಿನಲ್ಲಿ ನೀವು ಬಹಳ ಪ್ರತಿನಿತ್ಯ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಪ್ರತಿನಿತ್ಯ ಪ್ರತಿಯೊಬ್ಬರು ಇವತ್ತು ಒಂದು ಧಾರಾವಾಹಿ ಏನಪ್ಪ ಅಂದರೆ ನ್ಯಾಷನಲ್ ಲ್ಯಾಂಗ್ವೇಜ್ ಥರ 6 ಗಂಟೆಗೆ ಗಾಯತ್ರಿ ಮಂತ್ರ, 12 ಗಂಟೆಗೆ ಗಾಯತ್ರಿ ಮಂತ್ರ, ಸಂಜೆ 6 ಗಂಟೆ. ಇದಕ್ಕೆ ತ್ರಿಸಂಧ್ಯಾ ಅಂತ ಹೇಳ್ತಾರೆ. ನಾವು ತ್ರಿಸಂಧ್ಯಾ ಅಂದ್ಬಿಟ್ಟು ಬ್ರಾಹ್ಮಣರು ಬಿಟ್ಟಿದ್ವಿ. ಬ್ರಾಹ್ಮಣರು ನನಗೆ ಎಷ್ಟು ಜನ ತ್ರಿಸಂಧ್ಯಾ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಆದರೆ ನೀವು ಮೊನ್ನೆ ತುಂಬ ಸೊಗಸಾಗಿ ಯಾವುದೋ ಒಂದು ಭಾಷಣದಲ್ಲಿ ನಿಮ್ಗೆ ಕೇಳಿದೆ, ಲಿಂಗಾಧಾರಣೆ ಮಾಡ್ಕೊಂಡು ಲಿಂಗ ಎಲ್ಲ ಗೂಟಕ್ಕೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಸೊ ಆ ಥರ ಎಲ್ಲ ಏನೂ ಇಲ್ಲ. ಅಂದರೆ ಇದನ್ನು ಪ್ರತಿಯೊಬ್ಬರು ಚೆನ್ನಾಗಿ ಆ ಬ್ಲಡ್ ಒಳಗಡೆ ಹೋಗ್ಬಿಟ್ಟಿದೆ, ಇನ್ ದರ್ ಡಿ ಎನ್ ಎ. ಸೊ ನಾನು ನೋಡ್ತೀನಲ್ಲ ಈ ಪ್ರೇಯರ್ ಮಾಡೋ ಟೈಮಲ್ಲಿ ವಸ್ತ್ರಾಧಾರಣೆ ಪ್ರತಿಯೊಬ್ಬರು, ಒಂದು ಮೇಲ್ ಒಂದು ಫಿಮೇಲ್, ಒಂದು ಸ್ತ್ರೀಲಿಂಗ ಒಂದು ಪುಲ್ಲಿಂಗ, ಹೇಗೆ ಡ್ರೆಸ್ ಮಾಡ್ಕೊಬೇಕೋ ಪರ್ಫೆಕ್ಟಾಗಿ ಡ್ರೆಸ್ ಮಾಡ್ಕೊತಾರೆ. ಒಬ್ಬರೇ ಒಬ್ಬರು ಪ್ರೀಸ್ಟ್ ಪ್ರೇಯರ್ ಲೀಡ್ ಮಾಡ್ತಾರೆ. ಪ್ರತಿಯೊಬ್ಬರು ಸಾವಿರಾರು ಜನ ಒಟ್ಟಿಗೆ ಒಮ್ಮೆಲೆ ಕೂತ್ಕೊಂಡು ರಸ್ತೆಗಳಲ್ಲಿ ಭಾಳ ಸೊಗಸಾಗಿ ಪ್ರೇಯರ್ ಮಾಡ್ತಾ ಇರ್ತಾರೆ. ಗಾಯತ್ರಿ ಮಂತ್ರ ಅಲ್ಲಿ ತುಂಬ ಪಾಪ್ಯುಲರ್ ಇದೆ. ಗಾಯತ್ರಿ ಮಂತ್ರ ಪ್ರತಿಯೊಬ್ಬರು, ಗಾಯತ್ರಿ ಮಂತ್ರ ಬರೋದಿರೋಂಥ ಬಾಲಿನೀಸ್ ಯಾರೂ ಇಲ್ಲ. ಇಲ್ಲಿ ಸಿಂಬೋಲ್ ಏನು ತಲೆ ಮೇಲೆ ಇದನ್ನು ಹಾಕ್ತಾರಲ್ಲ, ಇದನ್ನು ಉಡಾಂಗ್ ಅಂತ ಹೇಳ್ತಾರೆ. ಇದು ಒಂದು ಒಂದು ಬಾಲಿಯ ಸಂಸ್ಕೃತಿಯ ಪದ್ಧತಿಯ ಡ್ರೆಸ್ಸು. ಸೊ ಇದಕ್ಕೆ ಸ್ಲಾಂಗ್ ಅಂತ ಹೇಳ್ತಾರೆ. ನಾರ್ಮಲಿ ಇದು ಒಂದು ಶೈಲಿಯ ಬಟ್ಟೆ. ಸೊ ದಿಸ್ ಉಡಾಂಗ್ ಅಂತ, ಇದು ಇಂಡೋನೇಷ್ಯಾದಲ್ಲಿ ಬಾಲಿನಲ್ಲಿ ಮಾತ್ರ ಅಲ್ಲ, ಇಡೀ ಇಂಡೋನೇಷ್ಯಾದಲ್ಲಿದೆ. ಮತ್ತು ಈ ಹ್ಯಾಟ್ ಸ್ಟೈಲ್ ಕೆಲವು ಬಾಲಿನಿಸ್ತು ಮತ್ತು ಜಾವನೀಸ್ತು, ಕೆಲವು ಸ್ಟೈಲ್ ಮಾತ್ರ ಚೇಂಜ್ ಆಗುತ್ತೆ. ಇದು ನಮ್ಮಲ್ಲೂ ಇದೆಯಲ್ಲ, ನಾರ್ತ್ ಇಂಡಿಯನ್ ಕ್ಯಾಪು, ಸೌತ್ ಇಂಡಿಯನ್ ಕ್ಯಾಪ್ಸು, ಆ ಥರ ಪೇಟೆಗಳು ವಿಚಿತ್ರವಾಗಿ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹಾಕ್ಕೊತಾರೆ. ಬಟ್ ಏನಪ್ಪ ಅಂತಂದರೆ, ಪ್ರೇಯರ್ಗೆ ಹೋಗೋರು ಪ್ರೇಯರ್ಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ. ಅಂದರೆ ಕಾಮನ್ ಡ್ರೆಸ್ಸು. ಮತ್ತೊಂದು ಏನಪ್ಪ ಅಂದರೆ, ಯಾವುದೇ ಆದಂಥ ವಾಟ್ ಟು ಕಾಲ್ ಜಾತಿ ಭೇದ ಭಾವ ಇಲ್ಲ, 100% ಇಲ್ಲವೇ ಇಲ್ಲ. ಇದೆ ವರ್ಣ ಪದ್ಧತಿ ಅಲ್ಲೂ ಇದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಬಟ್ ಯಾವುದು ಇಟ್ ಇಸ್ ನಾಟ್ ವೆರಿ ರಿಜಿಡ್. ಇಟ್ಸ್ ವೆರಿ ಫ್ಲೆಕ್ಸಿಬಲ್, ವೆರಿ ಫ್ಲೆಕ್ಸಿಬಲ್. ಆಮೇಲೆ ನಾನು ಹೇಳ್ದಲ್ಲ, ಈ ಹಿಂದೂ ಮುಸ್ಲಿಂ ಬಗ್ಗೆ ಬಾಂಧವ್ಯದ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈ ಸೈಲೆಂಟ್ ಡೇ ಬರುತ್ತಲ್ಲ, ಸೈಲೆಂಟ್ ಡೇ ಬಂದಾಗ ನಮ್ಮ ಮುಸ್ಲಿಂ ಸಹೋದರರು, ಇಸ್ಲಾಂ ಸಹೋದರರು ಅಂದು ದಿನ ಆ ಅಜಾನ್ ಕಾಲ್ ಮಾಡ್ತಾರೆ ನೋಡಿ, ಅವತ್ತು ಸ್ಪೀಕರ್ ಯೂಸ್ ಮಾಡೋದಿಲ್ಲ ನೋಡಿ.
ಡಿಸ್ಟರ್ಬ್ ಆಗುತ್ತೆ. ಅದಿಷ್ಟು ನಮ್ಮ ಬೇರೆ ಸಹೋದರಿಗೆ ತೊಂದರೆ ಆಗುತ್ತೆ, ಅದು ಮಾಡಬಾರ್ದು ಅಂತ ದೇ ಫಾಲೋ ದ ರೂಲ್ ಆಫ್ ದ ಲ್ಯಾಂಡ್. ಮಾಡೋಲ್ಲ. ಇವನ್ ದೋ ಇಟ್ಸ್ 98% ಆ್ಯಕ್ಚುಲಿ 90% ಇಸ್ಲಾಂ ಪಾಪ್ಯುಲೇಟೆಡ್ ಕಂಟ್ರಿ ಅಂತ ತಪ್ಪಾಗೋದಿಲ್ಲ. ಆದರೂ ದೇ ಫಾಲೋ ದಟ್. ಅಂದರೆ ಎರಡೂ ಧರ್ಮದಲ್ಲಿ ಕನ್ಸರ್ವೇಟಿವ್ ಮನಸ್ಥಿತಿ ಇಲ್ಲ. ಇಲ್ಲ ಐದರ್ ಇನ್ ಮುಸ್ಲಿಮ್ ಎಲ್ಲೂ ಫೆನೆಟಿಸಮ್ ಇಲ್ಲ. ಇಲ್ಲ. ಹಿಂದೂಸಮಲ್ಲೂ ಫೆನೆಟಿಸಮ್ ಇಲ್ಲ, ಇಸ್ಲಾಂನಲ್ಲೂ ಫೆನೆಟಿಸಮ್ ಇಲ್ಲ. ಎಲ್ಲೋ ನಾನಂತೂ ಕೇಳಿಲ್ಲ. ಒಂದು 25-27 ವರ್ಷ ಆಯ್ತು ನಾನು ಹೋಗಿ ಅಲ್ಲಿಗೆ. ನಾನು ಎಲ್ಲೂ ಈ ಥರ ಧರ್ಮದ ಬಗ್ಗೆ ನಾನು ಎಲ್ಲೂ ಕೇಳಿ ಬಂದಿಲ್ಲ ಇದುವರೆಗೂ. ಆದ್ರೂ ಭಾಳ ಎಲ್ಲೋ ರಿಮೋಟ್ ಏರಿಯಾಸಲ್ಲಿ ಪರ್ಸನ್ ಟು ಪರ್ಸನ್ ಆಗ್ಬೋದೇ ಹೊರತು ಒಂದು ಕಮ್ಯುನಿಟಿ ಟು ಕಮ್ಯುನಿಟಿ ಪ್ರಾಬ್ಲಮ್ ಆಗೋಷ್ಟು ದೊಡ್ಡದಾಗಿ ಎಲ್ಲೂ ನೋಡಿಲ್ಲ. ಯಾಕೆಂದರೆ ಇಬ್ಬರು ರೆಸ್ಪೆಕ್ಟ್ ಮಾಡ್ತಾರೆ. ಹಿಂದೂ ಫೆಸ್ಟಿವಲ್ಸಲ್ಲಿ ಅವರು ಬಂದು ನಮ್ಮನ್ನ ಸೇಫ್ ಮಾಡ್ತಾರೆ, ಅವ್ರ ಫೆಸ್ಟಿವಲ್ಸ್ ಇವ್ರು ನಿಂತ್ಕೊಂಡು ರೆಸ್ಪೆಕ್ಟ್ ಮಾಡ್ತಾರೆ. ಈ ಬಾಲಿನಲ್ಲಿ ಹೇಗೆ ಸಿಸ್ಟಮ್ ಅಂತಂದರೆ, ಹಳೆಯ ಕಾಲದ ನಮ್ಮ ಪಂಚಾಯತ್ ಸಿಸ್ಟಮ್ ಇತ್ತಲ್ಲ, ಪಂಚಾಯತ್ ಸಿಸ್ಟಮ್ ಅಂದರೆ ಪ್ರತಿಯೊಂದು ರೋಡ್ನಲ್ಲಿ ಬಂಜಾರ್ ಅಂತ ಮಾಡಿಬಿಟ್ಟಿದ್ದಾರೆ. ಬಂಜಾರ್ ಅಂದರೆ ಸಪೋಸ್ ಒಂದು ಬೀದಿನಲ್ಲಿ ಒಂದು 50-60 ಮನೆ ಇದೆ ಅಂದರೆ ಆ 50-60 ಮನೆಗೆ ಒಂದು ಪಂಚಾಯತ್ ಇರುತ್ತೆ. ಈ ಪಂಚಾಯತಿನಲ್ಲಿ 60 ಜನನೂ ಒಂದಾಯಿಸಿರ್ತಾರೆ. ಅಂದರೆ ಈಗ ನಿಮ್ಮ ಮನೇಲಿ ಏನಾದರೂ ಒಂದು ಹುಟ್ಟು, ಸಾವು, ಹಬ್ಬ, ಏನೇ ಕಾರ್ಯಕ್ರಮ ಆಗಲಿ, ನಿಮ್ಗೆ ನೋವು ನಲಿವು ನಿಮ್ಮದಾದರೆ ನಿಮ್ಮದೊಬ್ಬರಲ್ಲ ಅದು ಕಾರ್ಯಕ್ರಮ. ಈ 60 ಜನ ಈ 60 ಜನದಲ್ಲಿ ಒಬ್ಬರು ನಾಳೆ ನಮ್ಮ CEO ಬರ್ತಾ ಇದ್ದಾರೆ, ನಾನು ರಿಜಿಸ್ಟ್ರೇಷನ್ ಇಟ್ಕೊಂಡಿದ್ದೀನಿ ಮನೆಯದು, ನಾನು ಆಫೀಸ್ಗೆ ಹೋಗಬೇಕು, ನಾಳೆ ಬಹಳ ಮುಖ್ಯವಾದಂಥ ಕೆಲಸ ಇದೆ, ನನ್ನ ಸೈನಿಂಗ್ ಪೇಪರ್ ಇದೆ, ನನ್ನ ಫ್ಲೈಟ್ ಇದೆ ಅಂತ ಇವರನ್ನ ಬಿಟ್ಟೋದ್ರೆ ಬಹಿಷ್ಕಾರ ಆಗ್ಬಿಡ್ತಾರೆ. ಸೊ ಫಾರ್ ದೆಮ್ ದೇ ವಿಲ್ ಲೀವ್ ದ ಜಾಬ್, ದೇ ವಿಲ್ ಲೀವ್ ದ CEO, ಬಟ್ ದೇ ವಿಲ್ ನಾಟ್ ಲೀವ್ ದ ಕಮ್ಯುನಿಟಿ. ಆಗೋದೇ ಇಲ್ಲ ಯಾರು. ಅದು ಎಷ್ಟು ದಿವ್ಸಕ್ಕೆ ಮಾಡ್ತಾರೆ ಪಂಚಾಯತಿನ? ಪ್ರತಿನಿತ್ಯ ಬಂಜಾರ್ ಅನ್ನೋದು ಎಲ್ಲ ಕಾರ್ಯಕ್ರಮಗಳು ಅಲ್ಲಿ ಪ್ರತಿ ಹೇಳಿ ನಿಮಗೆ ಹುಣ್ಣಿಮೆ ಅದು ಇದು ಎಲ್ಲ ಇರುತ್ತೆ. ಮತ್ತು ಕ್ಲೀನ್ಲಿನೆಸ್ಸು ಎವ್ರಿ ವೀಕ್, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಭಾನುವಾರ ಅಂದರೆ ವಾಟ್ ಇಸ್ ದಟ್, ಗೊತ್ತೋಂಗ್ ರಾಯಿಂಗ್ ಅಂತಲೇ ಹೇಳ್ತಾರೆ ಅದಕ್ಕೆ. ಸೊ ಗೊತ್ತೋಂಗ್ ರಾಯಿಂಗ್ ಅಂತ ಎವ್ರಿಬಡಿ ಮಸ್ಟ್ ಡೂ ಸೋಷಿಯಲ್ ಸರ್ವಿಸ್. ನಿಮ್ಮ ಮನೆ ಮುಂದೆ ನೀವು ಕಸ ಗುಡಿಸ್ಲೇಬೇಕು, ನಿಮ್ಮ ಪಕ್ಕದ ಮನೆಯೂ ಗುಡಿಸ್ಬೇಕು, ನಿಮ್ಮ ಮನೆ ಮುಂದೆ ಚರಂಡಿ ನೀವೇ ಕ್ಲೀನ್ ಮಾಡಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಪೊಸಿಷನ್, ಓವರ್ ಯು ಆರ್. ಬಡವ ಬಲ್ಲಿಗ, ಶ್ರೀಮಂತ ಬಡವ, ಈ ಪ್ರಶ್ನೆನ ನಾನು ಮರ್ತೇ ಹೋಗಿದ್ದೀನಿ. ಅಲ್ಲಿ ಹೋದ್ಮೇಲೆ ನನಗೂ ಅದೊಂದು, ನಾನು ಅಲ್ಲಿಂದ ಕಲ್ತ್ಕೊಂಡ್ರೆ ವಿದ್ಯೆ ಇದೆ. ಆಮೇಲೆ ಏನಾರು ಹೇಳಿದ್ರೆ 100% ಫಾಲೋ ಮಾಡ್ತಾರೆ. ನನಗೆ ಸ್ವಲ್ಪ ಯಾವಾಗ ಇಲ್ಲಿ ಬಂದಾಗ ಈ ಟೈಮು ಅಂದರೆ ಟೈಮ್, ಮಾತು ಅಂದರೆ ಮಾತು, ಹುಸಿಯ ನುಡಿಯಲು ಬೇಡ ಅಂತಂದ್ರೆ ಅದನ್ನು ಇಲ್ಲವೇ ಇಲ್ಲ. ನಾನು ಗೊತ್ತಿದ್ದಂಗೆ ಮೋಸ್ಟ್ಲಿ ಅಟ್ಲೀಸ್ಟ್ 85 to 95% ಪೀಪಲ್ ಸುಳ್ಳು ಹೇಳೋದಿಲ್ಲ. ಅಲ್ಲಿ ಡೆಮೋಕ್ರಸಿ ಸಿಸ್ಟಮ್ ಹೆಂಗಿದೆ? ಪೊಲಿಟಿಕಲ್ ಸಿಸ್ಟಮ್ ದೇರ್ ಆರ್ 2-3 coalition parties. Presidential form of government. ಅಂದರೆ people will elect the president directly like USA, like American system is followed there also. And there is some coalitions between the elected president, and the best thing is even the opposition people who lose also, the president may select him as a co-minister. ಅದರ ಇದೆ ಪೊಲಿಟಿಕಲ್ ಕಾರ್ಡೆಲ್. So opposition, who is your opposition party will become your home minister with you. Yes, not opposition leader. Not opposition leader. The president may take him as a president has the right to select the people. ಸ್ಟೇಟ್ ಹೆಡ್ ಗೆ ಏನಂತ ಕರೀತಾರೆ? ಸ್ಟೇಟ್ ಹೆಡ್ ಗೆ ಗವರ್ನರ್ ಅಂತ ಹೇಳ್ತಾರೆ. ಬಾಲಿ ಗವರ್ನರ್ ಇಸ್ ಲೈಕ್ ಅವರ್ ಚೀಫ್ ಮಿನಿಸ್ಟರ್. ಸೊ ನಾನು ನಿಮಗೆ ಈ ವಿಷಯಗಳೆಲ್ಲ ಹೇಳಿದೆ. ರಾಜಕೀಯವಾಗಿ ಕೂಡ ಹಾರ್ಮೋನಿಯಸ್ ಆಗುತ್ತೆ. ಒಂದೇ ದಿನ ಎಲ್ಲ ಎಲೆಕ್ಷನ್ ಮಾಡಿ ಮುಗಿಸ್ಬರ್ತಾರೆ. ನಮ್ಮಲ್ಲಿ ಈಗ ತರ್ತಾ ಇದೀವಲ್ಲ ನಾವು, 1 nation 1 election, ಈ ಪಾಲಿಸಿ ಇದೆ ಅಲ್ಲಿ ಆಲ್ರೆಡಿ, ಮುಂಚೆಯಿಂದ ಇದೆ, ಅದು ನಡೀತಾ ಇದೆ ಅಲ್ಲಿ. ಆಮೇಲೆ ಜನಗಳಿಗೂ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಅಂತರ ಭಾಳ ಕಡಿಮೆ, ಆಕ್ಸೆಸ್ ಟು ಪೀಪಲ್ ಇದೆ. ಎಸ್ಪೆಷಲಿ ಇವಾಗ ನಮ್ಮ ಹಿಂದಿನ ಪ್ರೆಸಿಡೆಂಟ್ ಜೋಕೋವಿ, ಈಗಿನ ಪ್ರೆಸೆಂಟ್ ಪ್ರೆಸಿಡೆಂಟ್ ಬಂದ್ಬಿಟ್ಟು ಪ್ರಬೋವೋ. ಸೊ ಇವರೆಲ್ಲ ಬಹಳ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅದರಿಂದ ಕರಪ್ಷನ್ ಎಲ್ಲ ಕಡಿಮೆ ಆಗೋಗಿದೆ. ಕರಪ್ಷನ್ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಕೆಲವು ಜಾಗಗಳಲ್ಲಿ. ಎಲ್ಲ ವೆರಿ ಸ್ಟ್ರೀಮ್ಲೈನ್ ಆಗೋಗಿದೆ ಸಿಸ್ಟಮು. ಅಂದರೆ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ, ಆರ್ಥಿಕ ಪರಿಸ್ಥಿತಿ, ಪೊಲಿಟಿಕಲ್ ಪರಿಸ್ಥಿತಿ ಮತ್ತು ರಿಲಿಜಿಯಸ್ ಪರಿಸ್ಥಿತಿ. ಭ್ರಷ್ಟಾಚಾರ ದುರಾಸೆ ಇದ್ದರೆ ಭ್ರಷ್ಟಾಚಾರ ಮಾಡೋ ಪ್ರಶ್ನೆ ಬರ್ತದೆ. ಸೊ ಇವೆಲ್ಲ ಕಡಿಮೆ. ಅದು ಈ ದುರಾಸೆನೇ ಇಲ್ಲ ಅಂದಮೇಲೆ ಅದು ಪ್ರಶ್ನೆನೇ ಬರಲ್ಲ. ಹಾಗೂ ಸಿಕ್ಕಾಕೊಂಡ್ರೆ ಮಾತ್ರ ಇಲ್ಲಿ ಇರುತ್ತೆ. ವೆರಿ ಟಾಪ್ ಮೋಸ್ಟ್ ಪಾಲಿಟಿಷಿಯನ್ಸ್ ಬ್ಯಾಕ್ ಎಂಡಲ್ಲಿ ಇರ್ಬೋದು. ಅದು ನನ್ನ ಮಟ್ಟಕ್ಕೆ ಗೊತ್ತಿಲ್ಲ, ಅರಿವಿಲ್ಲ. ಬಟ್ ಕೆಲವು ಸರಿ ನಾನು ಪೇಪರ್ನಲ್ಲಿ, ಟಿವಿನ ನ್ಯೂಸ್ನಲ್ಲಿ ನೋಡ್ತಾ ಇರ್ತೀನಿ. ಬಟ್ ಆದರೆ ಅವ್ರು ಮಾಡೋವರು ಅಷ್ಟೇ. ಇವಾಗ ನಾನು ಹೋಗ್ತೀನಿ, ಈಗ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಬೇಕು ಅಂದರೆ ಫಸ್ಟ್ ನಮಗೆ ಹೇಳ್ತಾರೆ, ನೀವು ಹೋಗಿ ಇದೆಲ್ಲ ಪ್ರಿನ್ಸಿಪಲ್ ಫಾಲೋ ಮಾಡಿ, ಈಗೆಲ್ಲ ಮಾಡಿ ಸಿಗತ್ತೆ ಅಂತ. ಎವ್ರಿಬಡಿ ವಿಲ್ ಗೋ ಇನ್ ದ ರೈಟ್ ಪಾತ್.
ಮೋಸ್ಟ್ಲಿ. ಸೊ ಅದರಿಂದ ಕರಪ್ಷನ್ ಅನ್ನೋದನ್ನು ಬಹಳ ಕಡಿಮೆ ಇಲ್ಲವೇ ಇಲ್ಲ ಅಂತ ಹೇಳಿದ್ರು ಬಾಲಿನಲ್ಲಿ ಎಸ್ಪೆಷಲಿ ಇಲ್ಲ, ಇಲ್ಲ. ಮತ್ತು ನೀವು ಹೇಳ್ದಂಗೆ ಪೊಲಿಟಿಕಲ್ ಸಿಸ್ಟಮ್ ಈಸ್ ವೆರಿ ಗುಡ್ ಅಂತ ಒಂದು ರಾಜಕಾರಣ ವೈರತ್ವ. ಈಗ ಬಾಲಿ ಇಂಡಿಯಾ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ನಲ್ಲಿ ಒಂದು ಹಂತವಾಗಿ ನಮ್ಮ ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ಎಸ್ ಎಂ ಸುರೇಶ್ ಅವರು ಬಾಲಿಯಲ್ಲಿ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ. ಮಹಾತ್ಮ ಗಾಂಧೀಜಿ, ಬಸವ ಮತ್ತು ಫೌಂಡರ್ ಆಫ್ ಬಾಲಿ ಸುಕರ್ನೋದು. ಏನು ಕಾನ್ಸೆಪ್ಟ್ ಅದು, ಯಾಕೆ ಹಂಗೆ ಮಾಡ್ತಾರೆ? ಸೊ ಈ ಎಸ್ ಎಂ ಸುರೇಶ್ ಅವರು TCS ಮಾಲೀಕರವರು, ಅವರು ರಿಯಲಿ ಈ ಹಸ್ ಡನ್ ಎ ವೆರಿ ಹಾರ್ಡ್ ವರ್ಕ್. ಪ್ರಯರ್ ಟು ಕರೋನಾ ಇಂದ ಈ ಪ್ರಯತ್ನಗಳು ನಡೀತು. ನಾವು ಅವ್ರ ಕೂಡ ಒಂದು ಸುಮಾರು 5-6 ವರ್ಷಗಳಿಂದ ಕೈ ಜೋಡಿಸಿ ಬಹಳ ಶ್ರಮಪಟ್ಟು, ಬಿಕಾಸ್ ರಾಜಕೀಯವಾಗಿ ದೇ ಆರ್ ಸಮ್ ಪೊಲಿಟಿಕಲ್ ಬೌಂಡ್ರೀಸ್, ದೇ ಆರ್ ಸಮ್ ಪೊಲಿಟಿಕಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟು ಡೂ ದಿಸ್ ಥಿಂಗ್ಸ್. ಯಾಕೆ ಅಂತಂದರೆ ಅವ್ರಿಗೆ ಏನು ಭಯ ಅಂತಾರೆ, ಇವ್ರು ಬಂದು ನಮ್ಮವ್ರನ್ನ ಏನು ಮಾಡಿಬಿಡ್ತಾರೋ ಅಂತ ಒಂದು ಭಯ ಇದ್ದೇ ಇರುತ್ತೆ. ಸ್ಪಾಯಿಲ್ ಮಾಡಿಬಿಡ್ತಾರೆ, ಪೀಸ್ಫುಲ್ ಆ್ಯಂಡ್ ಹ್ಯಾಪಿ, ಇನ್ನೊಬ್ರು ಬಂದು ಏನೋ ಅಕ್ವೈರ್ ಮಾಡ್ಕೊಳ್ತಾರೆ. ಇಲ್ಲೇನಾಗುತ್ತೆ, ನಮ್ಮಲ್ಲಿ ಇಂಡಿಯಾದಿಂದ ಹೋಗುವಂಥದ್ದು ಬಹಳ ಬೇಕಾದಷ್ಟು ಸಂಪ್ರದಾಯಗಳಿವೆ ನಮ್ಮಲ್ಲಿ. ಒಬ್ಬೊಬ್ಬೆ ಗುರುಗಳು ಹೋಗ್ತಾರೆ. ಸೊ ಪ್ರತಿಯೊಬ್ಬರು ಗುರುಗಳದ್ದು ಒಂದಲ್ವಲ್ಲ, ಏನೇನೋ ಹೇಳ್ತಾರೆ. ಪ್ರತಿಯೊಬ್ಬ ಗುರುಗಳದ್ದು ಇವ್ರದ ಸಿದ್ಧಾಂತ ಪದ್ಧತಿಗಳು ಬೇರೆ, ಇವ್ರ ಸಿದ್ಧಾಂತ ಪದ್ಧತಿಗಳು ಕಡೆಗೆ ಅವ್ರಿಗೆ ಇವ್ರದ್ದೆಲ್ಲ ಇಷ್ಟೊಂದು ಇದೆಯಲ್ಲ, ಯಾರು ಕರೆಕ್ಟು ಯಾರು ತಪ್ಪು ಅನ್ನೋ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಸೊ ಆ ಥರ ವಿಚಾರ ನಾವು ಅವ್ರಿಗೆ ಸ್ವಲ್ಪ ಹೇಳಿ ಹೀಗೆಲ್ಲ ಆಯಿತು ಅಂತ ಬಹಳ ಶ್ರಮಪಟ್ಟು, ಈಗ ಕರೋನಾ ಮುಂಚೆನೇ ಆಗಬೇಕು ಅಂತ ಬಹಳ ಶ್ರಮಪಟ್ವಿ, ಆಗಿಲ್ಲ. ಬಟ್ ವೆರಿ ಶಾರ್ಟ್ಲಿ ಇದು ನಮ್ಮ ಕರ್ಮ ಫಲ ಅಂತ ಹೇಳ್ತೀವಲ್ಲ, ನಮ್ಮ ಪ್ರಯತ್ನದ ಫಲ ಇಲ್ಲಿ ಏನಾಗಿದೆ ಅಂತಂದರೆ ಒಂದು ಹಂತಕ್ಕೆ ಬಂದು ನಿಂತಿದೆ. ಈಗ ಈ ರಾಷ್ಟ್ರೀಯ ಬಸವ ಪ್ರತಿಷ್ಠಾನ ಮತ್ತು TCS ಡ್ರೀಮ್ ಹಾಲಿಡೇಸ್, ಸುರೇಶ್ ಅವರು ನಿಮ್ಮ ಜೊತೆ ಕೊಲಾಬ್ರೇಷನ್ ಆಗಿ ಈಗ ಬಾಲಿಯಲ್ಲಿ 10 ಅಡಿ ಬಸವೇಶ್ವರ ಸ್ಟ್ಯಾಚು, ಆಮೇಲೆ ಗಾಂಧೀಜಿಯವ್ರದ್ದು, ಬಾಲಿಯ ಸಂಸ್ಥಾಪಕರದು ಮೂರ್ತಿ ಪ್ರತಿಷ್ಠಾನ ಮಾಡೋದು, ಮತ್ತು ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿಗಾಗಿ ಒಂದು ರೆಸಾರ್ಟನ್ನು ಕ್ರಿಯೇಟ್ ಮಾಡೋ ಯೋಜನೆ ಇಲ್ಲ. ಏನದು, ಯಾವ ರೀತಿ ಪ್ರೊಸೆಸ್ ಆಗ್ತಾಯಿದೆ ಸರ್? ಈಗ ನಮಗೆ ಇಬ್ಬರು ಮಹಾನ್ ವ್ಯಕ್ತಿಗಳು, ಈ ಮೂವರು ಅಂತ ಹೇಳಬೇಕು, ಮೂವರು ಮಹಾನುಭಾವರು, ಇವ್ರನ್ನೆಲ್ಲ ಸೇರಿಸಿ ಒಂದು ಪಂಚಾಮೃತ ಥರ ಮಾಡ್ತಾಯಿದ್ದೀವಿ ನಾವು. ಏನಂದರೆ ಮಹಾತ್ಮ ಗಾಂಧಿ ಅವ್ರದ್ದೊಂದು ಬಹಳ ಯೂನಿಕ್ ಐಡಿಯಾಸ್ ಎಲ್ಲ. ಅವ್ರ ತತ್ವ ನಾನ್ ವೈಲೆನ್ಸು, ಸತ್ಯಾಗ್ರಹ. ಸೊ ಇಟ್ಸ್ ಎ ವೆರಿ ಯೂನಿಕ್ ಅಲೈನ್ಸ್. ಸಚ್ ಎ ಮಾಸ್, ಇಂಥ ಒಂದು ದೊಡ್ಡ ದೇಶಕ್ಕೆ ಒಂದು ಹನಿ ರಕ್ತ ಇಲ್ಲದೇನೋ ಒಂದು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು. ಇಟ್ಸ್ ನಾಟ್ ಅಹಿಂಸಾವು ಪರಮ ಧರ್ಮ ಅಂತ ಹೇಳೋದು, ಅಹಿಂಸಾ ಅನ್ನೋ ಒಂದು ಗ್ರೇಟ್ ಟೂಲ್ ಇಟ್ಕೊಂಡು ಓಡೋದಂಥ ಮಹಾನ್ ಭಾವ ಮಹಾತ್ಮ ಗಾಂಧಿ. ಆಮೇಲೆ ಅವರು ಸತ್ಯಾಗ್ರಹನ ಸ್ಟಾರ್ಟ್ ಮಾಡಿ, ಶಬರಮತಿ ಆಶ್ರಮ ಸ್ಟಾರ್ಟ್ ಮಾಡಿ, ಅಲ್ಲಿಂದ ಇಂಡಿಯನ್ ಗೂಡ್ಸ್ನೆಲ್ಲ ಬಾಯ್ಕಾಟ್ ಮಾಡಿ, ಅವರು ಈ ಶಬರಮತಿ ಆಶ್ರಮ ಸ್ಟಾರ್ಟ್ ಮಾಡಿದೆ ಈ ಜಾತಿ ಭೇದ ಪಂಥಗಳನ್ನು ಬಿಟ್ಟು ಈ ಅನ್ಟಚಬಿಲಿಟಿನ ರಿಮೂವ್ ಮಾಡಬೇಕು, ಕಿತ್ತು ಒಗೆಯಬೇಕು ಇದನ್ನಂತ ಒಂದು ಬಹಳ ಶ್ರಮಪಟ್ಟರು. ಅದನ್ನು ಏನು ಮಾಡೋದು ಅಂತಂದರೆ, ಎಸ್ಪೆಷಲಿ ಇಂದಿನ ಕಾಲದ ಒಂದು ಮುಖ್ಯವಾಹಿನಿದಂಥ ಹೈ ಕ್ಯಾಸ್ಟ್, ಸೋ ಕಾಲ್ಡ್ ಹೈ ಕ್ಯಾಸ್ಟ್ ಪೀಪಲ್ ಹೇಗೆ ಡಾಮಿನೇಟ್ ಮಾಡಿ ಸಮಾಜದ ಎಲ್ಲ ಜನಗಳನ್ನು ತುಂಬ ತುಳಿದುಬಿಟ್ರು ಸ್ವತಂತ್ರ ಬರೋ ಟೈಮ್ನಲ್ಲಿ. ಆ ಟೈಮ್ನಲ್ಲೂ ಅದಕ್ಕಿಂತ ಹಿಂದೇನೆ ಬಸವಣ್ಣವ್ರಿಗೂ ಅದು ಹೇಳ್ತಿಲ್ಲ, ನನ್ನ ಮಾನಸಿಕವಾಗಿ ನನ್ನ ಆಲೋಚನೆ ಪ್ರಕಾರ ಸಮಾಜದ ಅತ್ಯಂತ ಕಡೆಯ ಜನವನ್ನು ಕೈ ಹಿಡಿದು ಯಾರಾದರೂ ಆಗಿರಲಿ, ಅವರು ಎಲ್ಲವನ್ನು ಜಾತಿ ಧರ್ಮವೆಲ್ಲ ಬಿಸಾಡಿ ಅವ್ರನ್ನ ಕೈ ಎತ್ತಿ ಇಡುವಂಥ ಕೀರ್ತಿಸೋದ್ರೆ ಬಸವಣ್ಣವ್ರಿಗೆ ಮಾತ್ರ ಅಂತ ಕಂಠಾಘೋಷವಾಗಿ ಹೇಳ್ತೀನಿ ಮಾತನ್ನು. ಇದೇ ಪದ್ಧತಿ ಯೂನಿಕ್ ಐಡಿಯಾಸಲ್ಲೇ ಮಹಾತ್ಮ ಗಾಂಧಿ ಅವ್ರು ಮಾಡಿದ್ರು. ಅದರಿಂದ ನಾನು ಈ ಮಹಾತ್ಮ ಗಾಂಧಿಯವರನ್ನ ಬಸವಣ್ಣವ್ರನ್ನ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಈಗ ಸೆಲ್ಫ್ ರಿಲಿಯನ್ಸು, ಪ್ರೊಟೆಸ್ಟು, ಬ್ರಿಟಿಷ್ ಗುಡ್ಸ್ ಎಲ್ಲ ಮಾಡಿ ಬಸವಣ್ಣವ್ರದ್ದು ಅನುಭವ ಮಂಟಪ, ಬಸವಣ್ಣವರ ಅನುಭವ ಮಂಟಪ ಮತ್ತು ಈ ಗಾಂಧಿಯವ್ರದ್ದು ಸತ್ಯಾಗ್ರಹ ಆಶ್ರಮ, ಇದೆರಡು ಎಷ್ಟು ಕ್ಲೋಸ್ ಆಗಿ ಲಿಂಕ್ ಆಗುತ್ತೆ. ಸರ್ವೋದಯ. ಸೊ ಬೋತ್ ಆಫ್ ದೆಮ್, ಬಸವಣ್ಣ ಆಸ್ ವೆಲ್ ಆಸ್ ಗಾಂಧಿ ಫಾಟ್ ಅಗೇನ್ಸ್ಟ್ ದ ಹೈರಾರ್ಕಿಕಲ್ ಸಿಸ್ಟಮ್ ಆಫ್ ಇಂಡಿಯಾ. ಅಂದರೆ ಎಸ್ಪೆಷಲಿ ಅನ್ಟಚಬಿಲಿಟಿ ಅದೆಲ್ಲ ಇದ್ದಿದ್ದಲ್ಲ. ಈಗ ಎಸ್ಪೆಷಲಿ ಆ ಕಾಲದಲ್ಲಿ ನಿಂತಹ ಮನೋಧರ್ಮಶಾಸ್ತ್ರಗಳು ಅದನ್ನೆಲ್ಲ ಸ್ವಲ್ಪ ಇದು ಮಾಡ್ತಾ ಹೋದರು. ಈಗ ಇಬ್ಬರದ್ದು ಅಂತ ಗ್ರೇಟ್ ಮಹಾನುಭಾವರ ಟೀಚಿಂಗ್ಸ್ ತೊಗೊಂಡ್ರೆ ಇಟ್ ಈಸ್ ರಿಸೆಂಬಲಿಂಗ್ ದ ಸೇಮ್ ಕಾನ್ಸೆಪ್ಟ್, ಅಂದರೆ ಕಮ್ಯುನಿಟಿನ ಒಂದು ಮಾಡಬೇಕು ಅಂತ. ಸೊ ಇವರಿಬ್ಬರು ಒಂಥರ ಸೂಪರ್ ಮ್ಯಾನ್ ನನ್ನ ಪ್ರಕಾರ. ಅಂದರೆ ಇದಕ್ಕೋಸ್ಕರ ನಾನೇ ಅಂದ್ಕೊಂಡೆ, ಈ ಬಸವಣ್ಣವರು, ಮಹಾತ್ಮ ಗಾಂಧಿಯವರು ಇವರೆಲ್ಲ ಪಕ್ಕದಲ್ಲಿ ಒಂದೇ ಕಡೆ ಒಂದು ಪುತ್ಥಳಿಕೆ ಮಾಡೋದು ಚೆನ್ನಾಗಿರುತ್ತೆ ಅಂತ ನನ್ನ ಮನಸ್ಸಲ್ಲಿ ಯಾವತ್ತೋ ಒಂದು ಭಾವನೆ ಇತ್ತು. ಬಟ್ ಈ TCS ಸುರೇಶ್ ಅವರು ಒಮ್ಮೆ ಭೇಟಿ ಆದಾಗ ಈಗ ಯಾವುದೋ ಒಂದು ವಿಚಾರಧಾರೆ ಬಂದು ಹೀಗೆ ಮಾತಾಡ್ತಾ ಅದು ವಿಚಾರಧಾರೆ ಬಹಳ ಮಚ್ಚಿಗೆ ಹೋಗಿ ಭಾಳ ಎತ್ತರಕ್ಕೆ ನಡೆದು ಅದು ಯಾವ ಮಟ್ಟಕ್ಕೆ ಹೋಗಿದೆ ಈಗ ಅಂತಂದರೆ, ಇವತ್ತು
ಒಂದು ಮುಖ್ಯವಾದಂಥ ಸಂದೇಶ ಇದು. ಬಾಲಿ ಇನ್ ದ ಬ್ಯೂಟಿಫುಲ್ ಐಲ್ಯಾಂಡ್ ಆಫ್ ಗಾಡ್ಸ್, ಇಂತಹ ದ್ವೀಪದಲ್ಲಿ ಬಹಳ ಸ್ಯಾಂಟಿಫೈಡ್ ಪ್ಲೇಸ್ನಲ್ಲಿ ಒಂದು ದೊಡ್ಡ ಜಾಗ ತಗೊಂಡು ನಾವು ನಮ್ಮ ಫಾದರ್ ಅಂದರೆ ಈ ಪಂಚಶೀಲ ಕ್ರಿಯೇಷನ್ ಆಫ್ ದಿ ಇಂಡೋನೇಷ್ಯಾ, ಫಾದರ್ ಆಫ್ ಇಂಡೋನೇಷ್ಯಾ ಸುಕಾರ್ಣೋ ಅವರು, ಹಾಗೂ ದಿ ಗ್ರೇಟ್ ಫಾದರ್ ಆಫ್ ಇಂಡಿಯಾ ಮಹಾತ್ಮ ಗಾಂಧಿ, ಹಾಗೂ ಮಾನವ ಕುಲಕ್ಕೆ ದೀಪವಾಗಿ ಬೆಳಗಿದಂಥ ಬಸವಣ್ಣನವರು, ಇವರು 3 ಪುತ್ಥಳಿಗಳನ್ನು ಒಟ್ಟಿಗೆ ಇಟ್ಟು ಒಂದು 10 ಅಡಿ ಎತ್ತರದ ಒಂದು ಸ್ಟ್ಯಾಚ್ಯೂ ಮಾಡಿ ಅಲ್ಲೇ ಒಂದು ಸಮುದಾಯವನ್ನು ಕ್ರಿಯೇಟ್ ಮಾಡಿ ವಿತ್ ದ ಸೇಮ್ ಪ್ರಿನ್ಸಿಪಲ್ಸ್, ವಿತ್ ದ ಸೇಮ್ ಟಾಕ್ಸ್, ಮತ್ತು ಈ ಬಸವ ತತ್ವಗಳು, ಮಹಾತ್ಮ ಗಾಂಧಿಯವರ ಪ್ರಿನ್ಸಿಪಲ್ಸು, ಸುಕಾರ್ಣ ಅವರ ಪ್ರಿನ್ಸಿಪಲ್ಸು, ಇವೆಲ್ಲ ಒಂದೇ ಸಮ ಬರಿತಾ ಟಾಲರೆನ್ಸ್ ಮಾಡ್ತಾ ಹೋದರೆ, ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ನಾವು ನೋಡೋದಾದರೆ, ಇಫ್ ಯು ಕೀಪ್ ಆನ್ ಡೂಯಿಂಗ್ ಆಲ್ ದಿಸ್, ಎಂಡ್ ರಿಸಲ್ಟ್ ಈಸ್ ಆಲ್ ದ 3 ಸೇಸ್ ದ ಸೇಮ್. ಅದಕ್ಕೋಸ್ಕರ ನಾನು ಮಹಾತ್ಮ ಗಾಂಧಿಯವರು, ಬಸವಣ್ಣನವರು, ಸುಕಾರ್ಣವನ್ನು ಪುಸ್ತಕ ಮಾಡಬೇಕು ಅಂತ ನಾನು ಸುರೇಶ್ ಅವರಿದೆ. ಸುರೇಶ್ ಅವರು ಅದನ್ನು ಬಹಳ ಮಟ್ಟಕ್ಕೆ ಎತ್ತರಕ್ಕೆ ತೊಗೊಂಡೋದು, ಮತ್ತು ವೀರಶೈವ ಲಿಂಗಾಯತ ಬಸವ ಲಿಂಗಾಯತ ಒಂದು ಪ್ರತಿಷ್ಠಾಪನೆ ಇದೆಯಲ್ಲ, ಸೊ ಈ ಬಸವ ಜಯಂತಿಯನ್ನು ಅದು ನೆಕ್ಸ್ಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಬಂತು ಅವ್ರಿಗೆ. ಸೊ ನಾವು ಮುಂದಿನ ಬಸವ ಜಯಂತಿ 25 ಆಗದೇ ಇರ್ಬೋದು, ಬಟ್ 26th ಬಸವ ಜಯಂತಿಗಂತೂ ಖಂಡಿತವಾಗಿ ಸುರೇಶ್ ಹಾಗೂ ಈ ಪ್ರತಿಷ್ಠಾನದ ಮೂಲಕ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಈ 3 ಸ್ಟ್ಯಾಚ್ಯೂಸ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ನೀವೇ ಚೀಫ್ ಗೆಸ್ಟ್ ಆಗು ಬರ್ತೀರಾ ಆ ಕಾರ್ಯಕ್ರಮಕ್ಕೆ. ಸೊ ದಟ್ ಈಸ್ ದ ಮೋಸ್ಟ್ ಥಿಂಗ್ ವಾಟ್ ವಿ ಆರ್ ಅವೇಟೆಡ್ ಡೇ. ಬಟ್ ಇದಕ್ಕೆಲ್ಲ ನಾವು ರೂಪರೇಷೆಗಳನ್ನು ಮಾಡ್ಕೊಂಡಿದ್ದೀವಿ. ಸ್ಥಳವನ್ನು ಆಗಲೇ ನಿಶ್ಚಯವಾಗಿದೆ. ಮತ್ತು TCS ಸುರೇಶ್ ಅವರು ಮತ್ತೆ ಬರ್ತಾ ಇದ್ದಾರೆ. ಅವರೂ ಬಹಳ ಶ್ರಮಪಟ್ಟಿದ್ದಾರೆ. ಮತ್ತು ಇವರು ನಿಮ್ಮಂಥ ಮಹಾನುಭಾವರೆಲ್ಲ ಸೇರಿಕೊಂಡು ಒಂದು 5-6 ಜನ 10 ಜನ ಸಂಯೋಗದಿಂದ ಮತ್ತು ಒಂದು ದೊಡ್ಡ ಕಮ್ಯುನಿಟಿ ಸಪೋರ್ಟಿಂದ ಈ ಕಾರ್ಯಕ್ರಮ ಖಂಡಿತವಾಗಿ ಲಂಡನ್ನಲ್ಲಿ ಹೇಗೆ ಬಸವಣ್ಣನ ಸ್ಟ್ಯಾಚ್ಯೂ ಇದೆಯೋ ಅದೇ ರೀತಿ ಈ ಬಾಲಿ ಇಂಡೋನೇಷ್ಯಾದಲ್ಲಿ ಬಸವಣ್ಣನ ಸ್ಟ್ಯಾಚ್ಯೂ ಜೊತೆಗೆ ಮಹಾತ್ಮ ಗಾಂಧಿ ಹಾಗೂ ಇಂಡೋನೇಷ್ಯಾ ಸ್ಟ್ಯಾಚ್ಯೂ ಸ್ಥಾಪನೆ ಮಾಡಿ ಒಂದು ಕನೆಕ್ಟಿವಿಟಿ ಬರ್ತದೆ. ಆ ಜನರಿಗೂ ಕನ್ಫ್ಯೂಷನ್ ಆಗಲ್ಲ, ಹೊರಗಿನವ್ರು ಬಂದು ಏನೋ ಮಾಡಿದ್ರು ಅನ್ನೋದನ್ನು ಬರಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಮುಂಚೆನೇ ಹೇಳ್ತಿದ್ದೆ, ಗೌರ್ಮೆಂಟ್ ಟು ಗೌರ್ಮೆಂಟ್, ನನ್ನ ಆಮೇಲೆ ನಂದು ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಬಹಳ ಮುಖ್ಯ. ಯಾಕೆಂದ್ರೆ ಜನಗಳು ಏನಾದ್ರು ಹೊಡೆದಾಡ್ಕೊಳ್ಳೋದು ನಾವೇ, ಆ ಬುದ್ಧಿ ಇರೋದು ನಮಗೆ. ಆದ್ದರಿಂದ ಅಲ್ಲಿನ ಜನಗಳ ಜೊತೆ ಇವರು ನಮ್ಮವ, ಇವ ನಮ್ಮವ ಅಂತ ಬಸವಣ್ಣ ತತ್ವವನ್ನು ಅಲ್ಲಿ ಪ್ರತಿಪಾದಿಸಿದ್ರೆ, ಇವ್ರು ಹೇಳ್ತಾ ಇರೋದು ಅದೇ, ಬಾದಿಯವ್ರು ಹೇಳಿದ್ದು ಅದೇ, ನಮ್ಮವ್ರು ಹೇಳ್ತಿದ್ರು. ಸೊ ಇದೆಲ್ಲ ಸೇಮ್ ಥಿಂಗ್ ಅಂತ ಆಗುತ್ತೆ ಅಂತ ಒಂದು ಆಸೆಯಿಂದ ಈ ರಾಷ್ಟ್ರೀಯ ಬಸವ ಪ್ರತಿಷ್ಠಾಪನದ ಕಾರ್ಯಕ್ರಮಗಳನ್ನು ನಾವು ಅನ್ವಯಿಸಬೇಕು. ಇನ್ನೂ 2 ವರ್ಷದ ಒಳಗಡೆ ಈ ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಂಡಿದ್ದೀವಿ ಈಗ ಆಲ್ರೆಡಿ. ಅದಕ್ಕೆ ಬೇಕಾದಂಥ ಕಾರ್ಯಕ್ರಮಗಳು ಮತ್ತು ಕಾರ್ಯಸಿದ್ಧತೆಗಳು ಎಲ್ಲ ನಡೀತದೆ. ಸೊ ಜಗಜ್ಯೋತಿ ಗುರು ಬಸವಣ್ಣವರ ಅನುಗ್ರಹ ನಮ್ಮ ಮೇಲೆ ಇದೆ. ಖಂಡಿತವಾಗಲೂ ಇದರಲ್ಲಿ ಯಶಸ್ವಿ ಆಗ್ತೀವಿ. ಹಾಗೂ ನಿಮ್ಮೆಲ್ಲರ ಈ ಬಾಲಿ ಲ್ಯಾಂಗ್ವೇಜ್ಗೆ ವಚನಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಹೆಂಗಾಗ್ತದೆ? ಅದು ಬಹಳ ಸೊಗಸಾಗಿ ಹೇಳಿದಿರಿ. ಬಾಲಿ ಲ್ಯಾಂಗ್ವೇಜು ಮತ್ತು ವಚನ ಬಹಳ ಹತ್ತಿರವಾದದ್ದು. ವಚನದಂತೆ ಇರುವಂಥ ಕೆಲವೊಂದು ಸ್ಕ್ರಿಪ್ಟ್ಸ್ ಅಲ್ಲಿ ಇದೆ ಬಾಲಿನಲ್ಲಿ. ಸೊ ಅದಕ್ಕೂ ಇದಕ್ಕೂ ಬಹಳ ಬಹಳ ಹತ್ತಿರವಾದದ್ದು. ನಾವು ಇದನ್ನು ಚಿಕ್ಕ ಚಿಕ್ಕ ಪುಸ್ತಕಗಳು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ತಮ್ಮ ಬರವಣಿಗೆಗಳೇ ಬಹಳಷ್ಟಿದೆ. ಅದನ್ನು ತಗೊಂಡು ನಾವು ಚಿಕ್ಕ ಚಿಕ್ಕ ಪುಸ್ತಕಗಳು, ನಾನು 10 ಪುಟಗಳು 15 ಪುಟಗಳು ಅಂತ ಸಣ್ಣ ಸಣ್ಣ ಪುಸ್ತಕಗಳು ಮತ್ತು ವಚನಗಳು, ಎಸ್ಪೆಷಲಿ ವಚನಾಮೃತವನ್ನು ಸ್ಟಾರ್ಟ್ ಮಾಡಿದ್ವಿ. ಆ ವಚನಾಮೃತವನ್ನು ಅವರ ಶೈಲಿಯಲ್ಲಿ ಒಂದು ಟ್ರಾನ್ಸ್ಲೇಷನ್ ಮಾಡಿ ಭಾಷಾಂತರಿಸಿ ಆ ಮಕ್ಕಳಿಗೆ ಕೊಡಬೇಕು ಅಂತ ಒಂದು ಆಸೆ ನನ್ನಲ್ಲಿದೆ. ಅದಕ್ಕೆ ಖಂಡಿತವಾಗ್ಲೂ ಸುರೇಶ್ ಅವ್ರ ಸಹಕಾರ, ನಿಮ್ಮ ಸಹಕಾರ ಅದಕ್ಕೆ ಇದ್ದೇ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಖಂಡಿತವಾಗ್ಲೂ ಇದನ್ನು ಈ ಪುಸ್ತಕಗಳಲ್ಲಾಗಿ ಇನಾಗ್ರೇಷನ್ ಡೇಸ್ ಪುಸ್ತಕನೂ ರಿಲೀಸ್ ಆಗುತ್ತೆ, ಮತ್ತು ಈ ಸ್ಟ್ಯಾಚ್ಯೂನು ಅನರ್ವಾನ ಆಗುತ್ತೆ. ಆಮೇಲೆ ಈ ಸುರೇಶ್ ಅವರನ್ನು ಹಮ್ಮಿಕೊಂಡಂಥ ಇದು ರಿಸಾರ್ಟ್ ಪ್ರಾಜೆಕ್ಟ್ ಅಂತಂದರೆ ಏನಂದರೆ, ನಮ್ಮವ್ರು ಬರೋದಾದರೆ ನಮ್ಮವ್ರಿಗೆ ಇರ್ಕೊಳ್ಳೋಕ್ಕೆ ಒಂದು ಸ್ಥಳ ಬೇಕಾಗತ್ತೆ. ಇಂಡಿಯಾದಿಂದ ಎಸ್ಪೆಷಲಿ ಕರ್ನಾಟಕದಿಂದ, ಎಸ್ಪೆಷಲಿ ನಮ್ಮ ಕಮ್ಯುನಿಟಿಯಿಂದ ಬಂದ ಜನಗಳಿಗೆ ಅಲ್ಲೇ ಒಂದು ಮಂಟಪ, ಭಾಳ ಚಿಕ್ಕದಾಗಿ ಹೇಳಬೇಕು ಅಂತಂದರೆ ಒಂದು ಸಣ್ಣ ಅನುಭವ ಮಂಟಪದ ರೀತಿಯಲ್ಲೇ ನಮ್ಮವರು ಆ ದೇಶದವರು. ಬಸವ ಕಲ್ಯಾಣದಲ್ಲೂ ಕೂಡ 650 ಕೋಟಿ ರೂಪಾಯಿ ಅನುಭವ ಮಂಟಪ 26ಗೆ ಬರುತ್ತೆ, ಲಾಂಚ್ ಆಗುತ್ತೆ. ಸೊ ಸೈಮಲ್ಟೇನಿಯಸ್ಲಿ ಇಟ್ಸ್ ಎ ಕೋಇನ್ಸಿಡೆಂಟ್. ಸೊ ಇದು ನಮ್ಮ ಪುಣ್ಯ, ಇದು ನಮ್ಮ ಪುಣ್ಯ. ಕನೆಕ್ಷನ್ ಬಿಟ್ವೀನ್ ಬಸವ ಕಲ್ಯಾಣ ಆ್ಯಂಡ್ ಬಾಲಿ, ಬಸವ ಕಲ್ಯಾಣ ಆ್ಯಂಡ್ ಬಾಲಿ. ಸೊ ದಟ್ಸ್ ರಿಯಲಿ ಗ್ರೇಟ್. ಸೊ ಇದೇ ಥರ ಕಾರ್ಯಕ್ರಮಗಳು ಅವಾಗ ನಾವು ಬಸವ ಕಲ್ಯಾಣದಲ್ಲಿ ಏನೇನು ಸುಮ್ಮನೆ ನಾವು ಆಗ್ತಿತ್ತು, ಈಗಿತ್ತು, ಆಗಿತ್ತು ಅಂತ ಕೇಳಿಸ್ಕೊತಾ ಇದ್ದೀವೋ ಅದೆಲ್ಲ ಆಟೋಮೆಟಿಕ್ಕಾಗಿ ನಿಜವಾಗುತ್ತೆ. ಯಾಕೆಂದರೆ ಅಲ್ಲಿ ನಮ್ಮ ಜನಗಳು ಯಾವುದನ್ನು ಯಾವುದೇ ಹೊಸ ಥಾಟ್ಸ್, ಒಂದು ಹೊಸ ಜ್ಞಾನ ಬಂದರೆ
ಕೈ ಬೀಸಿ ಸ್ವೀಕರಿಸ್ತಾರೆ. ಹಾಗೂ ನಾವು ಅವ್ರು ಕೊಡಬೇಕಾದದ್ದು ಏನೂ ಇಲ್ಲ ಹೊಸದಾಗಿ, ಯಾಕೆಂದರೆ ಎಲ್ಲನೂ ಅವ್ರು ಅವ್ರ ಹತ್ರ ಇಂಪ್ಲಿಮೆಂಟ್ ಮಾಡಿಬಿಡ್ತಿದ್ದಾರೆ ಆಲ್ರೆಡಿ. ಅದನ್ನು ಬಹಳ ಸುಲಭವಾಗುತ್ತೆ ಅಂತ ನನ್ನ ಮನಸ್ಸಿನ ಭಾವನೆ. ಯಾಕೆಂದರೆ ನಾವು ಏನೆಲ್ಲ ಮಾತಾಡ್ತಾ ಇದ್ದೀವೋ, ಏನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದೀವೋ, ಆಲ್ರೆಡಿ ಅದು ಪರಿಪಾಲನೆಯಲ್ಲಿ ವರ್ಷಾಂಗಟ್ಲೆಯಿಂದ ನಡೀತಾ ಹೋಗ್ತಾ ಇದೆ ಅದು. ಅದರಿಂದ ಸೊ ಅವ್ರಿಗೆ ಅನ್ಸುತ್ತೆ, ಇದೆಲ್ಲ ಇಲ್ಲಿಂದನೇ ಬಂತ ನಮಗೆ ಅನ್ನೋ ಒಂದು ಅನುಭವ ಆಗ್ಬೋದು. ಅವ್ರಿಗೆ ಅನಿಸ್ತದೆ ಇದನ್ನ ನಾವು ಈಗ ಆಚರಣೆ ಮಾಡ್ತಾ ಇರೋದನ್ನ ಹೇಳೋದನ್ನ ಅಲ್ಲಿಂದ 12th ಸೆಂಚುರಿಯಲ್ಲಿ ಕರ್ನಾಟಕದಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಬಸವಣ್ಣ ಮಾಡಿದ್ದಾರೆ ಅಂತ ಅವ್ರಿಗೆ ಅನಿಸ್ತದೆ. ದೇ ಫೀಲ್ ದೇ ಆರ್ ಕನೆಕ್ಟೆಡ್ ವಿತ್ ದಟ್. ಆ್ಯಂಡ್ ಅದಕ್ಕೆ ನಾವು ಸಾಕ್ಷ್ಯ ಆಧಾರಗಳು ಭಕ್ತಿ ಮತ್ತು ನಾವು ಅಲ್ಲಿಗೆ ಇದಕ್ಕೆ ಹೀಗಿತ್ತು ಹಾಗಿತ್ತು ಅಂತೆಲ್ಲ ಹೇಳಿ ಅವ್ರು ತಿಳಿಸಿದ್ರೆ, ಖಂಡಿತವಾಗಲೂ ನನಗೆ ಮುಂದಿನ ಅನುಭವ ಮಂಟಪ ಭಾರತದ ಹೊರಗಡೆ ಮೊಟ್ಟ ಮೊದಲ ಅನುಭವ ಮಂಟಪ ಬಾಲಿ ದ್ವೀಪದಲ್ಲಿ ಆಗುತ್ತೆ ಅನ್ನೋ ಒಂದು ಬಹಳ ಆಶಯ ಮತ್ತು ಬಹಳ ಉತ್ತೇಜಿಸಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇದಕ್ಕೆ ಕೈ ಜೋಡಿಸಿದ ರಾಷ್ಟ್ರೋತ್ತರ ಬಸವ ಪರಿಷತ್ ಅವರು ನನಗೆ ತುಂಬ ಸಹಾಯ ಮಾಡ್ತಾಯಿದ್ದಾರೆ. ನಾನು ನನ್ನ ಕೈಯಲ್ಲಿ ಆದಷ್ಟು ಮಟ್ಟಿಗೆ ನಾವು ಒಂದು ಮಾನವ ಜಾತಿ ಅಂತ ನಾನು ಭಾವಿಸ್ತೇನೆ. ಈ ಮಾನವ ಜಾತಿ ಮಾನವ ಕುಲವನ್ನು ಏನಾದರೂ ನಾವು ಇಲ್ಲಿ ಕಾರ್ಬನ್ ಪ್ರಿಂಟ್ಸ್ ಬಿಟ್ಟು ಹೋಗ್ಬೇಕಂದ್ರೆ ನಮ್ಮ ಅಚೀವ್ಮೆಂಟ್ಸ್ ಏನಾದ್ರು ಇರಬೇಕು ಅಂತ ಒಂದು ದೊಡ್ಡ ಭಾವನೆ ನನಗೆ. ಈ ಅಚೀವ್ಮೆಂಟ್ಸ್ಗೆ ಇವರೆಲ್ಲರ ಸಹಕಾರ ಇರುತ್ತೆ. ಖಂಡಿತವಾಗ್ಲೂ ಬಸವಣ್ಣನವರು ಬಾಲಿನಲ್ಲಿ ಬರ್ತಾರೆ, ಮಹಾತ್ಮ ಗಾಂಧಿಯವರು ಇರ್ತಾರೆ, ಸುಕರ್ಣವರು ಇರ್ತಾರೆ. ಇವೆಲ್ಲ ಜನಗಳು ಕೂತ್ಕೊಂಡು ನಿಜವಾದ ಕಲ್ಯಾಣ ಮಂಟಪ ಅನುಭವ ಮಂಟಪವನ್ನು ಅಲ್ಲಿ ಅನುಭವಿಸ್ತಾರಲ್ಲ ಅಂತ ನನ್ನ ಮನದಾಳದ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಸರ್. ಶರಣಾರ್ಥಿ ತಾವು ಭಾಳ ಅದ್ಭುತವಾಗಿ ನಿಮ್ಮ ಜರ್ನಿ, ಬಾಲಿ ಅನುಭವ, ಬಾಲಿಯ ಒಂದು ಸಾಂಸ್ಕೃತಿಕ ಹಿರಿಮೆ. ಯಾಕಂದರೆ ಈಗ 90% ಆಫ್ ದಿ ವಿಸಿಟರ್ಸ್ ಆರ್ ಫ್ರಮ್ ಇಂಡಿಯಾ. ಬಾಲಿಗೆ ಬರೀ ಒಂದು ದ್ವೀಪವಾಗಿದೆ, ಆ ಒಳಗಿರುವ ಸಾಂಸ್ಕೃತಿಕ ಹೂರ್ಣವನ್ನು ನೀವು ನಮ್ಗೆ ಹೇಳಿಕೊಟ್ರಿ. ತಮಗೆ ವಚನ ಟಿ ವಿ ಪರವಾಗಿ ಅನೇಕ ಕೃತಜ್ಞತೆಗಳು. ಶರಣಾರ್ಥಿ. ನಮಸ್ಕಾರ. ಆತ್ಮೀಯರೇ, ಮಾಗಿದ ಮಾತಿನ ಪಯಣದಲ್ಲಿ ಗುರೂಜಿ ಡಾಕ್ಟರ್ ರಮೇಶ್ ಶಾಸ್ತ್ರೀಜಿಯವರು ಹೇಗೆ ಹಿಂದೂ ಧರ್ಮದ ಮೂಲ ಸಾರ ಏನಿದೆ, ಆ ಹಿಂದೂ ಧರ್ಮದ ಗೊಂದಲವನ್ನು ಬಿಟ್ಟು ಆ ರಿಯಲಿಸ್ಟಿಕ್ ಅಪ್ರೋಚ್ ಆಫ್ ಹಿಂದೂಯಿಸಮ್ ಆ್ಯಂಡ್ ಹೌ ಇಟ್ ಈಸ್ ಕನೆಕ್ಟೆಡ್ ವಿತ್ ಬಸವ ಫಿಲಾಸಫಿ ಅನ್ನೋದನ್ನು ಕಂಪೇರಿಟಿವ್ ಆಗಿ ಭಾಳ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ನಾವು ಈ ರೀತಿಯ ಸಾಮರಸ್ಯದ ಮಾತುಗಳ ಮೂಲಕ ನಾವೀಗ ಬಸವ ಫಿಲಾಸಫಿನ ಹೇಳಬೇಕಾದಾಗ ಬ್ರಾಹ್ಮಣ್ಯವನ್ನು ಟೀಕಿಸ್ತೇವೆ. ಆದರೆ ಆ ಬ್ರಾಹ್ಮಣ್ಯವನ್ನು ಮೀರಿದ ವ್ಯಕ್ತಿಗಳು ಇರ್ತಾರೆ ಅನ್ನೋದಕ್ಕೆ ನಮ್ಮ ಗುರೂಜಿ ರಮೇಶ್ ಶಾಸ್ತ್ರೀಜಿಯವರು ಭಾಳ ದೊಡ್ಡ ಉದಾಹರಣೆ. ಅದನ್ನು ಸ್ವತಃ ಬಾಲಿಯಲ್ಲಿ ಅನುಭವಿಸಿದ್ದೀನಿ. ಅಂಥ ಅನೇಕ ಪ್ರಾಮಾಣಿಕ ರೋಚಕ ಸಂಗತಿಗಳಿಗೆ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೇವೆ. ನಾವು ದೇಶ ವಿದೇಶಗಳನ್ನ ಸುತ್ತೇವೆ. ಅದು ಬಾಲಿ ಅಂತ ಸುಂದರ ದ್ವೀಪವನ್ನು ನೋಡುವ ಒಂದು ಅವಕಾಶನ ನಮ್ಮ ಜೀವನದಲ್ಲಿ ಪಡೆಯೋಣ ಅಂತ ಆಶಿಸ್ತಾ ತಮಗೆ ಅನೇಕ ಶರಣುಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ.